वदिष्यामि सत्यं वदिष्यामि तन्मावतु तत्सत्कारमो नीतिप्रदाय ज्ञानप्रदाय सर्वसौख्यदुःखसत्कारणाय नमो नमस्ते श्रीराम नारायण केशव गोविंदा श्रीनिधे दामोदर माधव श्रीकृष्ण कमलापते यदुपते सीतापते श्रीपते वैकुंठाधिपते चराचरपते लक्ष्मीपते पाहि मां कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः कृष्णाय यादवेन्द्राय ज्ञानमुद्राय विघ्नेनाथाय रत्नेशाय नमो वेदान्तवेदिने पृथ्वीमण्डलमध्यस्था पूर्वबोधोक्तानगा विष्णुहृदया तां नमस्ते गुरुं मम मन्मोहो विष्टवरं सर्वाविष्टफलप्रदं पुरुन्नरुवन्दे दाश्रयसुदयानिधिं जलदेश निवाकरं जगदीशपदाश्रयं जगदीशविख्यातं जगन्नाथगुरुं वन्दे पूज्याय राघवेन्द्राय सत्यधर्मर्थाय वैष्णवां तदपृक्षाय मुक्तां कामधेनुवे आपादमूलपर्यन्तं गुरुणावाक्यं सरे तेन विघ्नाः प्रणश्यन्ति सिद्धन्ति च मनोरथाः हरि ओम हरि ओम हरि ಇವತ್ತಿನ ದಿವಸ ಸಮಗ್ರ ಹರಿಕಥಾಂಸಾರದ ಎರಡನೇ ಭಾಗ ಪ್ರವಚನ ಮಾಲಿಕೆಯಲ್ಲಿ ಎರಡನೇ ಭಾಗ. ಮೊದಲನೇ ಭಾಗ ರಾಯಚೂರಿನಲ್ಲಿ ಆಯಿತು, ಎರಡನೇ ಭಾಗ ನಮ್ಮಲ್ಲಿ ಸುಳ್ಳದ ಅದರ ಬಂದದ್ದ ಭಗವದ್ ಭಕ್ತರು ನಿಮಗೆಲ್ಲ ಸುಸ್ವಾಗತ ಕೊಡ್ತೀನಿ. ನಿಮ್ಮ ವತಿಯಿಂದ ನಮ್ಮ ವತಿಯಿಂದ ಆಚಾರ್ಯ ಸುಸ್ವಾಗತ ಕೊಡಿ. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಂತ ಆಚಾರ್ಯ ಬೇಡ್ಕೊಡ್ತೀನಿ. ಮಂಗಳಾರತಿ. विश्य मम वाचमिमां प्रसुप्तां संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्. आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता करोतु मम कल्याणं हरिः हयमुखाभिदः गुरुश्च मध्वनामा मे वरदोस्तु निरंतरम मूकोपि यत्प्रसादेन मुकुंद शयनायते राजराजायते रिक्तो राघवेन्द्रं तमाश्रये जलज्येष्ठ निभाकारं जगदीश पदाश्रयं जगतीतल विख्यातं जगन्नाथ गुरुं भजे. ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಎರಡು ಸಂಧಿಗಳನ್ನ ಮುಗಿಸಿದ್ದು ನೀವು ನೋಡಿದ್ರಿ. ಮಂಗಳಾಚರಣ ಸಂಧಿ, ಅನಂತರ ಕರುಣಾ ಸಂಧಿಯನ್ನು ಹೇಳ್ತೀನಿ ಎಂದು ದಾಸರು ಪ್ರತಿಜ್ಞೆ ಮಾಡಿ ಹೇಳಿದ ಮೇಲೆ ಒಂದು ಭಗವಂತನ ಗುಣಗಳನ್ನು ಅವರು ಹೇಳಿಕೊಟ್ಟ ನಮಗೆ. ಭಗವಂತ ಕರುಣಾಶಾಲಿ. ನಾವು ರಾಯರಿಗೆ ಹೇಳ್ತೇವೆ ನಮೋ ಅತ್ಯಂತ ದಯಾಳೇ. ರಾಯರೇ ಹೆಂಗಿರ್ಬೇಕಾದ್ರೆ ಮುಖ್ಯ ಪ್ರಾಣ ಹೆಂಗಿರ್ಬೇಡ, ಅವರ ಹೆಂಗಿದ್ಮೇಲೆ ಪರಮಾತ್ಮ ಹೆಂಗಿರ್ಬೇಡ. ಕರುಣೆಯ ಕಡಲು ಭಗವಂತ. ಅವನ ಕರುಣಾಕ್ಕೆ ಮಿತಿ ಅನ್ನೋದು ಇಲ್ಲೇ ಇಲ್ಲ ಅನ್ನೋದನ್ನು ಉದಾಹರಣೆ ಕೊಟ್ಟು, ಯಾರು ಗಾಬರಿ ಆಗಬೇಡ್ರಿ, ಯಾರು ಹೆದರಿಕೋಬೇಡ್ರಿ, ಯಾರು ಸಾಧನ ಕಮ್ಮಿ ಮಾಡ್ಕೋಬೇಡ್ರಿ, ಭಗವಂತನ ನಂಬಿಬಿಟ್ರೆ ಸಾಕು ಅನ್ನೋದನ್ನ ಪೂರ್ತಿ ತಲೆ ಹಾಕಿಬಿಟ್ರೆ ದಾಸರಾಯ ನಮಗೆ ಕರುಣಾಸಂಧಿ ಮೂಲಕವಾಗಿ. ಮುಂದುವರೆದು ಅಲ್ಲಿ ಸುಳಿ ಕೊಟ್ಟಾರ ನಮಗೆ. ಸರ್ವತ್ರ ವ್ಯಾಪ್ತ ಭಗವಂತ, ಇದಕ್ಕೆ ವ್ಯಾಪ್ತಿ ಸಂಧಿ ಅಂತ ಹೆಸರು. ಇಲ್ಲಿ ಏನು ಹೇಳ್ಬೇಕಾಗಿದೆ, ಒಂದು ಈ ವ್ಯಾಪ್ತಿ ತಿಳ್ಕೊಂಡ್ಬಿಟ್ರೆ ಇದೀ ಸಂಧಿನ ಅರ್ಥ ಆದಂಗೆ. ವ್ಯಾಪ್ತಿ ಪರಮಾತ್ಮನ ಸರ್ವತ್ರ ಇರುವಿಕೆ ಅಂತ ಅರ್ಥ. ಏನೇನು ಎಲ್ಲೆಲ್ಲಿ ಜಗ ಬಿಡ್ದಂಗೆ ಎಲ್ಲಿದ್ದಾನೆ ಎಲ್ಲ ತಗೋತಾರೆ ದಾಸರಾಯ. ಇದಕ್ಕೆ ಆಧಾರವಾಗಿ ಶ್ರುತಿ, ಪುರಾಣ, ವೇದ, ಬ್ರಹ್ಮಸೂತ್ರ, ಭಾಷ್ಯ ಏನೇನು ಗ್ರಂಥಗಳನ್ನು ದುಡಿಸ್ಕೊಂಡ್ರ ಮಹಾನುಭಾವರು ಜಗನ್ನಾಥದಾಸರು. ಓದಿದ್ದೆಲ್ಲ ಸ್ಕಾಲರ್ಶಿಪ್ ಅಂತಾರಲ್ಲ, ಅದನ್ನೆಲ್ಲ ಹಾಕ್ಯಾರ ದಾಸರಾಯ. ಹಂಗಲ್ಲಿ ಎಲ್ಲಿ ನೆನಪಾದ ಹೇಳಕ್ಕೆ ಹೋಗ್ತೀನಿ. ಇವಾಗ ಪರಮಾತ್ಮನ ಮತ್ತೊಂದು ಗುಣ ಏನು, ವ್ಯಾಪ್ತತ್ವ. ಕರುಣಾ ಹೇಳಿದ ಮೇಲೆ ವ್ಯಾಪ್ತತ್ವ ಹೇಳಿದ್ರು ಅಂತಾರ. ಯಾರಿಗೂ ಹೆದಬೇಕಾಗಿದ್ದಿಲ್ಲ. ಸರ್ವತ್ರ ರಕ್ಷಕ ನಮ್ಮ ಹಿಂದೆ ಬಿದ್ದಾನ. ಅಲ್ಲಿ ಹಿಂದೆ ಹೇಳದ ಒಡಲ ನೆಲದಂದಲ್ಲಿ ಹರಿ ಅಂತ ಹೇಳ್ಯಾರ. ಹಂಗೆ ಭಗವಂತನ ಕಾಯ್ತಾನ ಅಂತೇಳಿ ಇಲ್ಲಿ ಶುರು ಮಾಡ್ತಾ ಇದ್ದಾರೆ ನೋಡ್ರಿ. ಆಗಲೇ ಮಂದಿ ಹರಿಕಥಾಮೃತ ಸಾರ ಅಲ್ಲಿ ನೋಡ್ರಿ. ಅದು ಬಿಡಿಸಿ ಮತ್ತೊಮ್ಮೆ ನನಗೆ ಹಿಂದೆ ಹೇಳಿದ್ದಿಲ್ಲ ಗೊತ್ತಿಲ್ಲ ನನಗೆ. ಹರಿಕಥಾಮೃತ ಸಾರ ಬಂದ್ಬಿಡಿಸೋದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ತಗೋಬೇಕು. ಸಾರ ಶಬ್ದ ಗುರುಗಳಿಗೆ ಹಚ್ಕೋಬೇಕು. ಇಲ್ಲಿಂಕೆ ಅದ ಹರಿಕಥಾಮೃತ ಸಾರ ಒಮ್ಮೆ ಅನ್ಕೊಂಡ್ವಿ. ಸಾರ ಗುರುಗಳ ಕರುಣದಿಂದ. ಸಾರ ಗುರುಗಳು ಅಂದ್ರೆ ಯಾರು? ಶ್ರೀಮದಾಚಾರ್ಯ. ಹೌದಲ್ಲ? ಮತ್ತೆಲ್ಲ ಗುರುಗಳ ಮುಖ್ಯ ಗುರುಗಳು ಯಾರು? ಶ್ರೀಮದಾಚಾರ್ಯರು, ಪೂರ್ಣ ಪ್ರಜ್ಞಾಚಾರ್ಯರು. ಅದಕ್ಕೆ ಸಾರ ಗುರುಗಳ ಕರುಣೆಯಿಂದ ಹೇಳ್ಕೊತ ಹೋಗಿ ಅಂತರ ಮಹಾನುಭಾವರು. ಇಲ್ಲಿ ಒಂದು ಬ್ರಹ್ಮಸೂತ್ರ ಹಂಗ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಅಂತ ಒಂದು ಸೂತ್ರ.
ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಕೇಳಿಲ್ಲ, ಹಂಗೆ ಒಂದು ಸೂತ್ರ. ಸರ್ವತ್ರ ಪ್ರಸಿದ್ಧೋಪದೇಶ ಓಂ ಅಂತ ಒಂದು ಸೂತ್ರ ಬ್ರಹ್ಮಸೂತ್ರ. ಭಗವಂತ ಸರ್ವತ್ರ ವ್ಯಾಪ್ತ, ಎಲ್ಲೆಲ್ಲಿ ವ್ಯಾಪ್ತ ಅನ್ನೋದನ್ನ ಹೇಳ್ಕೊತ ಹೋಗ್ತಾರೆ ಮಹಾನುಭಾವ. ಇದಕ್ಕೆ ನೋಡ್ರಿ, ಒಂದನೇ ನುಡಿ ಒಳಗೆ ಹಂಗೆ ನೆನಪು ಮಾತ್ರ ಹೇಳ್ತೀನಿ. ಒಂದನೇ ನುಡಿ ಒಳಗೆ ಎಷ್ಟು ಗ್ರಂಥ ಬರ್ತಾವೆ ಹೇಳ್ತೇನೆ. ಏನೇನು? ಭಾಗವತ, ವಿಷ್ಣು ತತ್ವ ನಿರ್ಣಯ, ಶ್ರುತಿ, ಮಂತ್ರಾರ್ಥ ಮಂಜರಿ, ತಾತ್ಪರ್ಯ ನಿರ್ಣಯ, ಐತರೆಯ ಭಾಷಾ, ವಿಷ್ಣು ಪುರಾಣ, ಕಲ್ಪಪತ್ರ ಹಂಗೆ ಹೆಂಗೆ ಬರ್ತಾವಲ್ಲ ಅಂತ. ಪುರುಷ ರೂಪತ್ರಯ ಪುರಾತನ ಪುರುಷ, ಪುರುಷೋತ್ತಮ, ಕ್ಷರಾಕ್ಷರ, ಪುರುಷ ಪೂಜಿತ ಪಾದ, ಪೂರ್ಣಾನಂದ ಜ್ಞಾನಮಯ, ಪುರುಷ ಸೂಕ್ತ ಸುಮೇಯ, ತತ್ ಪುರುಷ ಹೃತ್ಪುಷ್ಕುರ ನಿಲಯ, ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಸ್ವಲ್ಪ ಕಠಿಣದ ಓದೋದಲ್ಲೇ ಇಲ್ಲಿ ಏನು ಒಂದೇ ಶಬ್ದ, ಒಂದೊಂದು ಶಬ್ದಕ್ಕೂ ಒಂದು ಅರ್ಥ. ಹೆಂಗೆ ಭಗವಂತ ಮಹಿಮೆ ಹೇಳ್ಕೊತ ಹೋಗ್ತಾನೆ. ಹರಿಕಥಾಮೃತ ಹೊಂಟದ್ದೇ ಭಗವಂತನ ಮಹಿಮೆ ಹೇಳಲಿಕ್ಕೆ. ನಾವು ಜೀವನ ಕಳೆಯೋದು ಅದರೊಳಗೆ ಅವ್ರ ಮಹಿಮೆಯನ್ನು ವಿಚಾರ ಮಾಡೋದು, ತಿಳ್ಕೊಳ್ಳೋದು, ಮಂದಿ ಹೇಳೋದು, ನಾವು ಉಪಾಸನ ಮಾಡೋದು. ಒಂದೇ ಹೇಳೋದು ಪುರುಷ ರೂಪತ್ರಯ. ಪರಮಾತ್ಮ ಎಷ್ಟು ರೂಪವ? 3 ರೂಪಗಳ, 3 ಮತ್ತು ಅನೇಕವ. ಇದು ದಾಸ 3 ಹೇಳ್ತಾರೆ: ಬ್ರಹ್ಮ, ವಿಷ್ಣು, ಮಹೇಶ್ವರ. ಪುರುಷ ರೂಪತ್ರಯ ಒಂದಕ್ಕೆ ಅರ್ಥ. ಒಂದೊಂದು ಶಬ್ದಕ್ಕೆ ಒಂದು ಅರ್ಥ ಹೇಳ್ಕೊಂಡು ಹೋಗ್ತಾನೆ. ಒಂದು ಅರ್ಥ. ಇನ್ನೊಂದು ಅರ್ಥ ಪುರುಷ ರೂಪತ್ರಯ. ಈ ಶ್ಲೋಕ ಕೇಳಿ ನಾವು: ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಂ. ಪುರುಷ ರೂಪತ್ರಯ, 3 ರೂಪಗಳು. ಅವಾಗ ಪುರುಷ ಅಂತಾರೆ ಭಗವಂತಗ. ಪುರೇ ಶೇಷತಿ. ಪುರಿ ಎಂದ ದೇಹ. ಪರಮಾತ್ಮ ನಮ್ಮ ದೇಹದಲ್ಲಿದ್ದುಕೊಂಡ್ರೆ ದೇಹದ ಸಮಗ್ರ ಚಕ್ರ ನಡೆಸಮನೆ ಯಾವಾಗಿರ್ತಕ್ಕಂಥ ಒಂದೇ ಅರ್ಥ. ಪುರಾತನ ಪುರುಷ ಎರಡನೇ ಶಬ್ದ ದಾಸನ. ಭಗವಂತ ಪುರಾತನ ಪುರುಷ. ಅರ್ಥ ಏನು ಗೊತ್ತ ನಿಮಗೆ? ಅಂತ ತಾತ್ಪರ್ಯ ನಿರ್ಣಯ: ಅಸಿದುದಾರ ಜಗತ್ ಪರಿವಾರಿನೇದ. ಈ ಜಗತ್ತೆಲ್ಲ ಪ್ರಳಯದಾಗ ಭಗವಂತನೂ ಇರ್ತಾನ, ಪ್ರಳಯ ಆದಾಗೂ ಇರ್ತಾನ. ಪ್ರಳಯದಾಗ ಮಲ್ಕೊಂಡ್ಬಿಟ್ಟಿರ್ತಾನ ಭಗವಂತ ಆಗಿರ್ತಕ್ಕಂಥ ರೂಪ ಇರ್ತದ ಅವನು. ಲಕ್ಷ್ಮೀದೇವಿ ಆವಾಗ ಪರಮಾತ್ಮ ಎಲಿಯಾಗಿರ್ತಾನ ಅಂತಕ್ಕೇನೋ ರೂಪದಾಗಿರೋದು ಲಕ್ಕಿ. ಭಗವಂತ ಪುರಾತನ. ಇವಾಗ ಬರ್ತ್ ಡೇಟು ಅವ್ಯಾವ ಈಗಿಲ್ರಿ ಯಾರಿಗೆ ಭಗವಂತ. ಪುರಾತನ ಪುರುಷ ಅಂತ ಹಳೆ ವ್ಯಕ್ತಿ ಮತ್ತು ಇಲ್ಲ ಅಂತ ಅರ್ಥ. ಪುರುಷೋತ್ತಮ ಎಲ್ಲ ಶ್ರೇಷ್ಠ ಅರ್ಥ ಆಗಿ ಆಗ್ತದೆ. ಪುರುಷೋತ್ತಮ. ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಅಲ್ಲಿ ನಿಲ್ಬೇಕು. ಕ್ಷರ ಅಕ್ಷರದಿಂದ, ಅಕ್ಷರ ಪುರುಷದಿಂದ ಪೂಜಿತನಾಗಿರ್ತಕ್ಕಂಥ ಪಾದವುಳ್ಳವ. ಏನು ಹಿಂಗಂದ್ರೆ ಕ್ಷರ ಅಕ್ಷರ ತಿಳ್ಕೊಂಡು ಅರ್ಥ ಆಗ್ಬಿಡ್ತದೆ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲ ಅಂತ ಅರ್ಥ. ಕ್ಷರಾಕ್ಷರ ಅಕ್ಷರಶ ಪುರುಷರು ಬ್ರಹ್ಮದೇವರು ಹಿಡ್ಕೊಂಡು ಎಲ್ಲರಿಗೂ ಕೂಡ ನಾಶ ಉಂಟೇ ಉಂಟು. ಇವರು ಕೊನೆಗೆ ಅವ್ರ ನಾಶ ಉಂಟು, ದೇಹ ಎಲ್ಲ ಬಿಡ್ತಾರ. ಇವರು ಕ್ಷರರು. ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ. ಆಕೆ ನಾಶ ಇಲ್ಲ. ಅದೇ ಲಕ್ಷ್ಮೀದೇವಿಗೆ ಒಂದು ರೂಪದಾಗ ಇರ್ತಾಳೆ. ಹೆಂಗೆ ಬ್ರಹ್ಮ ದೇವತೆಗಳು ಬ್ರಹ್ಮ ಚರಪ್ರಂತ ಇಡೀ ಪ್ರಪಂಚನೇ ಮುಳುಗೋಗ್ಬಿಡ್ತಾರೆ ಪ್ರಳಯ ಕಾಲಕ್ಕೆ. ಅದರಿಂದ ಅಂತ ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ. ಕ್ಷರದೇವತೆಗಳಿಂದ, ಕ್ಷರದಿಂದ ಅಕ್ಷರ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಳು ಕೂಡ ಪೂಜನಾಗಿರ್ತ ಪಾದವುಳ್ಳ ಮ್ಯಾವ ಪರಮಾತ್ಮ. ಎಲ್ಲ ಸ್ತೋತ್ರ ಮಾಡ್ತಾ ಹೇಳ್ಬೇಕಾಯ್ತು. ಒಂದೊಂದು ಪೂರ್ಣಾನಂದ. ಅವನಿಗೊಬ್ಬವಾಗಿರೋದು ಪೂರ್ಣಾನಂದ. ಯಾರಿಗೂ ಪೂರ್ಣಾನಂದ? ಬ್ರಹ್ಮದೇವರಿಗೂ ಇಲ್ಲ ಪೂರ್ಣಾನಂದ. ಪೂರ್ಣ ಆನಂದ ಆಗಿರ್ತಕ್ಕಂಥದ್ದು. ಆಮೇಲೆ ಜ್ಞಾನಮಯ. ನೋಡಿ ಹೆಂಗೆ ಶಬ್ದ ಆಗ್ತದೆ ದಾಸ ಎಲ್ಲ. ಇದೇ ಭಾಗ್ಯ. ಈ ಶಬ್ದ ನಿಮಗಿಂದ ಅನಿಸ್ತಾರೆ ದಾಸರಿಗೆ ತಮ್ಮ ಪಾರಾಯಣ ಮಾಡ್ಕೊಂಡ. ಈ ಶಬ್ದ ನೀವು ಅನ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಶಾಸ್ತ್ರ ತಂದಾರ. ಅವನಷ್ಟು ಜೋಡಿಸಿ ಹೆಂದು ಕೊಟ್ಟಾರ ತಿಳ್ಕೊಂಡು ನಿಮಗೆ. ಎಂತ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಜ್ಞಾನಮಯ. ಜ್ಞಾನಮಯ ಜ್ಞಾನ ಪೂರ್ಣ ಅಂತ ಅರ್ಥ ಭಗವಂತ. ಪುರುಷ ಸೂಕ್ತ ಸುಮೇಯ. ನಿಮಗೆಲ್ಲ ಗೊತ್ತಾಗ್ತದೆ. ಪೂಜೆ ಮಾಡೋ ಪುರುಷ ಸೂಕ್ತ ಅಂದೇ ಅಂತ. ಪುರುಷ ಸೂಕ್ತ ಸುಮೇಯ. ಯಾಕಂದ್ರೆ ಪುರುಷ ಸೂಕ್ತಿನ ಯಾರೂ ಹೇಳೋದಿಲ್ಲ. ಬ್ರಹ್ಮ, ಶಿವ, ವಾಯು, ಗರುಡ ಅಂತ ಇಂಥದ್ದು ಹೇಳುವುದೇ ಇಲ್ಲದು. ಪುರುಷ ಸೂಕ್ತ ಹೇಳ್ತಕ್ಕಂಥ ಪರಮಾತ್ಮನೇ ಹೇಳ್ತಕ್ಕಂಥ. ಓಂ ಸಹಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ಕೊಂಡಿರಿ ನೀವು. ಅರ್ಥ ಮಾಡ್ಲಿಕ್ಕೆ ಕೂತ್ಕೊಂಡ್ರೊಬ್ರು. ಈ ಬ್ರಾಹ್ಮಣರು ಭಾಳ ಅಂತಾರೆ ಈ ಸ್ತೋತ್ರನ. ನಾವು ಅರ್ಥ ಮಾಡ್ಬಂತ ಆ ಮಂದಿ ಕೂತ್ಕೊಂಡ್ರು ಅರ್ಥ ಮಾಡಲಿಕ್ಕೆ ಅಂದರು. ಭಗವಂತ ಹೆಂಗಿದ್ದಾನಪ್ಪ? ಸಹಸ್ರ ಶೀರ್ಷ. 1000 ತಲೆ ಅವ. 1000 ಅಂದ್ರೆ 1,000 ಅಲ್ಲ, 1000 ಇರದ ಅಂತ ಅವ್ರು ಲೆಕ್ಕ ತಟ್ಟಾರ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. 1000 ತಲೆ 2 ಕಣ್ಣು ಪಡ್ಕೊಳ್ಳೋದು 1000 ಕಣ್ಣು ಹೆಂಗೆ ಬಂದು ಹೋಗ? ಸಹಸ್ರ ಶೀರ್ಷ ಅನ್ನೋದು ಶೀರ್ಷ ತಲೆ ಶಬ್ದಕ್ಕೆ ಅರ್ಥ. 1000 ತಲೆ ಅವ. ಮುಂದೆ 1000 ಕಣ್ಣು ಅಂತಾರಲ್ಲ ಬ್ರಾಹ್ಮಣರು ಇವರು. ಹೆಂಗೆ ಅದು ಲೆಕ್ಕ ತಪ್ಪಾರ? ಬ್ರಾಹ್ಮಣರು ಲೆಕ್ಕ ತಕ್ಕೋ ಹೋಗಿ ಎಲ್ಲ ಕಡೆ ಕಾಮರ್ಸ್ ಎಲ್ಲ ಅವ್ರದೇ ಇರ್ತದೆ. ಲೆಕ್ಕ ತಪ್ಪಕ್ಕೆ ಎಲ್ಲ ಅಂದ ಅದ್ರಾಗ ನಾನು ಕೂತ್ಕೊಂಡವ
ಏನಾಗಿದೆ ಮುಂದಿನ ಸಾರ್ಬೋದು ನಾವು ಸಹಸ್ರ ಪಾ 1000 ಕಣ್ಣು ಕೆಳಗೆ ಬಿದ್ದಾವಂತ ದೇವ್ರವೇನೋ ಇವ್ರು ಅರ್ಥ ಮಾಡ್ತಾರೆ ಹೆಂಗೆಲ್ಲ ಹಿಂಗೆ ಬಿಡಿ ಪುರುಷ ಸೂಕ್ತ ಯಾರನ್ನ ಹೇಳ್ತದೆ ಭಗವಂತನ್ನೇ ಹೇಳ್ತಕ್ಕ ಇನ್ನು ಯಾರು ಹೇಳೋಲ್ಲ ಅದು ಪುರುಷ ಸೂಕ್ತ ಸುಮೇಯ ಪುರುಷ ಸೂಕ್ತ ಚೆನ್ನಾಗಿ ಹೊಗಳಿಸಿಕೊಳ್ಪಟ್ಟಿರಕ್ಕಂಥವ ತತ್ ಪುರುಷ ಹೃತ್ಪುಷ್ಕರ ನಿಲಯ ತತ್ ಪುರುಷ ಯಾವ ವ್ಯಕ್ತಿಗಳು ಅಂತಿದ್ದಾರೆ ಗಂಡಿರಲಿ ಹೆಣ್ಣಿರಲಿ ಮತ್ತೊಂದಿರಲಿ ಯಾರೇ ಇರಲಿ ಅವರ ಹೃತ್ಪುಷ್ಕರ ಅವರ ಹೃದಯಗಳಿರ್ತಕ್ಕಂಥ ಪರಮಾತ್ಮ ಮಹಾ ಪುರುಷ ಅಜಾ ಅಂಡಂತರದಿ ಬೈರದಿ ವ್ಯಾಪ್ತ ನಿರ್ಲಿಪ್ತ ಪರಮಾತ್ಮ ಬ್ರಹ್ಮಾಂಡದ ಹೊರಗೂ ಇದ್ದಾನ ಬ್ರಹ್ಮದ ಒಳಗೂ ಇದ್ದಾನೆ ಸರ್ವತ್ರ ವ್ಯಾಪ್ತ ಇಷ್ಟಿದ್ರೂ ಕೂಡ ವ್ಯಾಪ್ತ ಕೂಡ ನಿರ್ಲಿಪ್ತ ಯಾವುದು ಸಂಬಂಧ ಇಲ್ಲ ಅವಾಗ ತಿಳ್ಕೊಡ್ರಿ ಅಮ್ಮ ಇಷ್ಟಿದ್ರು ಕೂಡ ಯಾವುದೇ ಸುಖ ದುಃಖಾದಿಗಳು ಹೆಂಗೆ ಜನರ ಸಂಬಂಧವ ಹಂಗೆ ಯಾವ ಸಂಬಂಧ ಇಲ್ಲ ಅವಾಗ ಸಾವು ನೋವು ಸಂಬಂಧ ಇಲ್ಲ ಪರಮಾತ್ಮಗೆ ಇಲ್ಲ ಭಾಳ ದಾಡಿ ಬೆಳೀತು ಹಟ್ ಕಟ್ಟಿಗೆ ಹೋಗ್ಬೇಕು ಈ ದಂಧೆ ತಿಳ್ಕೊಂಡ್ರೆ ದೇವರು ಸರ್ವಾಂತರವೇ ಸಂಪೂರ್ಣ ಆಗತಕ್ಕಂಥ ಭಗವಂತ ಬಹಿರ ವ್ಯಾಪ್ತ ನಿರ್ಲಿಪ್ತ ಇದು ಹೇಳ್ಕೊಂಡು ಭಗವಂತನ ಮಹಿಮೆಗಳನ್ನ ಇಲ್ಲಿ ಹೇಳಿ ಅಂತ ದಾಸರ ಮುಂದೆ ಅರ್ಥವಾಗಿ ಪೂರ್ಣಾನಂದ ಜ್ಞಾನಮಯ ಅಂತ ಹೇಳಿದರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ವರ್ಣನೆಯನ್ನ ಮಹಿಮೆಯನ್ನು ಹೇಳಿ ಒಂದು ಶ್ಲೋಕದೊಳಗೆ ಮುಂದಂತಾರ ನೋಡ್ರಿ ಮತ್ತೆ ಹೆಂಗೆ ಬರ್ತದೆ ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲಾನಲಾನಿಲ ಹೆಂಗ್ ಬಿಡ್ಸ್ಬೇಕು ಭೂ ಸಲಿಲ ಅನಲ ಅನಿಲ ಅನಲಾನಿಲ ಅನಲ ಅನಿಲ ಗಗನ ಮನ ಶಶಿ ಭಾನು ಕಾಲಗುಣ ಪ್ರಕೃತಿಯೊಳಗೊಂದು ತಾನಲ್ಲ ಏನು ಇವನ ಮಹಾಮಹಿಮೆ ಕಡೆಗಾಣರು ಯಾರ್ಯಾರು ಅಜ ಭವ ಶುಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು ಮಾನವರಿಗೆ ಅಳವಡದೆ ಭಗವಂತನ ಮಹಿಮೆ ಮನುಷ್ಯರಿಗೆ ಸಾಧ್ಯದನ ಯಾಕೆ ಮ್ಯಾಲೆ ಹೇಳ್ತಾನೆ ಒಂದು ಪರಮಾತ್ಮ ಸ್ತ್ರೀಯ ವ್ಯಾಪ್ತಿನ ಭಗವಂತ ಇದ್ದಾನೆ ನಿಮ್ಮಲ್ಲಿ ಇರ್ಲಿಕ್ಕೇ ಬೇಕು ಅಂತಾರೆ ಸ್ತ್ರೀ ನಪುಂಸಕ ಯಾರು ಗೊತ್ತ ನಪುಂಸಕ ಇರ್ತಕ್ಕಂಥವ್ರು ಅವರಲ್ಲಿಯೂ ಕೂಡ ಪುರುಷ ನಮ್ಮಲ್ಲಿ 3 ಮಂದಿ ಪುರುಷ ಇಲ್ಲಿ ಸ್ತ್ರೀ ನಪುಂಸಕ ಇರ್ತಾರ ಎಲ್ಲರಲ್ಲಿಯೂ ಪರಮಾತ್ಮ ವ್ಯಾಪ್ತಿದ್ದವನ ಅಲ್ಲಿ ಕೂಡ ನಾನು ಭೂ ಅಂದ್ರೆ ಭೂಮಿ ಸಲಿಲ ಅಂದ್ರೆ ನೀರು ಭೂ ಸಲಿಲ ಅನಲ ಅನಿಲ ಅನಲ ಅಂದ್ರೆ ವಾಯು ಬೆಂಕಿ ಅನಿಲ ಅಂದ್ರೆ ವಾಯು ಬೆಂಕಿಯಲ್ಲಿ ಅಂದ್ರೆ 3 ಆಯ್ತಲ್ಲ ಆಕಾಶ ಪೃಥ್ವಿ ಆಯು ತೇಜು ಹೌದಾ ಪಂಚಭೂತಗಳು ಅಲ್ಲಿ ಅಷ್ಟು ತಗೊಂಡಾನ ಅವನ ಭೂ ಅಂತಿಲ್ಲ ಅಲ್ಲಿ ವ್ಯಾಪ್ತಿನ ಗಗನ ಮನ ಗಗನ ಅಂದ್ರೆ ಆಕಾಶ ಮನ ಅಂದ್ರೆ ಮನಸ್ಸು ಇಲ್ಲೆಲ್ಲ ಕೂಡ ಶಶಿ ಅರವ ಚಂದ್ರ ಭಾನು ಅಂದ್ರ ಸೂರ್ಯ ಕಾಲ ಗುಣ ಕಾಲದಲ್ಲಿಯೂ ಅಂತರ್ಯಾಮಿ ಅವನ ವಿಷ್ಣು ಸಹಸ್ರನಾಮ ಕಾಲ ಕಾಲಯತಾಮಹಂ ಗುಣಗಳಲ್ಲಿಯೂ ಅವನ ಪ್ರಕೃತಿಯೊಳಗ ಒಂದು ತಾನಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಅದಷ್ಟೇ ಅವ ಅಲ್ಲ ತಿಳ್ಕೊಂಬಿಡ ಇಲ್ಲೆಲ್ಲರಲ್ಲೂ ಇದ್ದಾನ ಪುರುಷರಲ್ಲಿ ಇದ್ದಾನ ಸ್ತ್ರೀಯರಲ್ಲಿ ಇದ್ದಾನ ಷಂಡರಲ್ಲಿ ಇದ್ದಾನ ಕಾಲ ಗುಣ ಪ್ರಕೃತಿ ಇದ್ದಾನೆ ಎಲ್ಲರೂ ಅಂತರ್ಯಾಮಿಯಾಗಿದ್ದುಕೊಂಡು ಆ ಗುಣ ಪ್ರಚುರತೆ ಕೊಡ್ತಾನೆ ಹೊರತಾಗಿ ಅದರ ಪರಿಣಾಮ ಅವನ ಮೇಲೆ ಆಗೋದಿಲ್ಲ ಅಂತ ಅರ್ಥ ಯಾರಿಗೆ ಒಂದು ತಾನಲ್ಲ ಅಷ್ಟೇ ಅಲ್ಲ ಅಂತ ಅದಕ್ಕೆ ಏನು ಇವನ ಮಹಾಮಹಿಮೆ ಯಾರ್ದು ಭಗವಂತಂದು ಇವನ ಮಹಾಮಹಿಮೆ ಯಾರ್ಯಾರು ಕಡೆಗಾಣರು ಆ ಮಹಿಮದ ಎಂಡ್ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಪರಂಪಾರವಾಗಿರ್ತಕ್ಕಂಥ ಮಹಿಮ ಕಡೆ ಅಂದ್ರೆ ಕೊನೆ ಕಾಣರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಅವರು ಕೇರ ಅಜ ಅಂದ್ರ ಬ್ರಹ್ಮದೇವ ಭವ ಅಂದ್ರೆ ರುದ್ರದೇವರು ಶಕ್ರ ಅಂದ್ರೆ ಇಂದ್ರ ಬ್ರಹ್ಮ ರುದ್ರ ಇಂದ್ರಾದಿಗಳಿಗೆ ಮಹಿಮೆ ತಿಳಿಗೆ ಸಾಧ್ಯ ಇಲ್ಲ ಮುಖರು ನಿಧಾನಿಸಲು ವಿಚಾರ ಮಾಡಿ ವಿಚಾರ ಮಾಡಿ ಇವರಿಗೆ ತಿಳಿದಿಲ್ಲ ಮಾನವರಿಗೆ ಅಳವಡುವುದೇ ವಿಚಾರಿಸಲು ಅಂದಮೇಲೆ ಇವರಿಗೆ ತಿಳಿದಿಲ್ಲ ಅವರಿಗೆ ಅರ್ಥ ಆಗಿಲ್ಲ ಭಗವಂತ ಸರ್ವೋತ್ತಮತ್ವ ಭವ ರುದ್ರದೇವಿಗೆ ತಿಳಿದಿಲ್ಲ ಇಂದ್ರಿಯರಿಗೂ ತಿಳಿದಿಲ್ಲ ಬ್ರಹ್ಮದೇವಿಗೂ ತಿಳಿದಿಲ್ಲ ಇಂತಿಂಥ ಮಹಿಮೆ ಅವ್ರಿಗೆ ತಿಳಿದ ನಾವ್ಯಾರು ಅವ್ರ ಮುಂದೆ ಇವನ ಮಹಿಮೆ ಅಂತಹ ಮಹಿಮೆ ಆಗಿರ್ತಕ್ಕಂಥದ್ದು ಇವನ ಮಹಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರ ದಾಸರಾಯಣ ಇಷ್ಟು ಭಗವಂತನ ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರ ಒಂದೊಂದಲ್ಲೇ ಪುಂರೂಪ ಪ್ರಮದಾರೂಪ ಸ್ವರೂಪೇ ರಮತಿ ಸ್ವಯಂ ಅಂತ ಭಾಷೆ ವಿಚಾರ ಮಾಡ್ತಾ ಇದ್ದಾರೆ ಭಾಷೆ ಅರ್ಥ ಹೇಳ್ತಾ ಇದ್ದಾರೆ ಇಷ್ಟು ಗ್ರಂಥಗಳನ್ನ ಇಟ್ಟುಕೊಂಡು ದಾಸರಾಯರು ಅವನ ಮಹಿಮೆ ನೀಡಿ ಅಂತಾರೆ ಕೊನೆಗೆ ಇವನ ಮಹಾಮಹಿಮೆ ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇಂಥ ಮಹಿಮೆ ಹೇಳ್ತಕ್ಕಂಥ ಭಗವಂತ ಅದ್ಭುತವಾದ ವ್ಯಾಪಾರ ಯಾಕೆ ತತ್ಸೃಷ್ಟ ತದೇವಾನುಪ್ರಾವಿಶತೆ ಅಂತ ಅರ್ಥ ವೇದದ ಅರ್ಥ ಭಗವಂತ ತತ್ಸೃಷ್ಟ ಸೃಷ್ಟಿ ಮಾಡ್ತಾನೆ ತದೇವಾನುಪ್ರಾನೇ ಪ್ರವೇಶ ಮಾಡ್ತಾನೆ ಸೃಷ್ಟಿ ಮಾಡ್ತಾನೆ ಪ್ರವೇಶ ಮಾಡ್ತಾನೆ ಅದು ನಡೆಸಿಕೊಡ್ತಾನೆ ಅದಷ್ಟರ ಪರಿಣಾಮ ಅವನಿಗೆ ಸಂಬಂಧ ಸತ್ವ ರಜಾತಮ ಅಲ್ಲಿದ್ದಾನೆ ಗುಣಗಳು ಅಂತ ಅರ್ಥ ಆ ಸತ್ವ ರಜಾತಮಲ್ಲಿದ್ದುಕೊಂಡು ಆ ಕೆಲಸ ಅವರಿಂದ ಮಾಡಿಸ್ತಾನೆ ಕಳ್ಳರಿಂದ ಕಳ್ಳನ ಕೆಲಸ ಮಾಡಿಸ್ತಾನೆ
ಡ್ರೈವರಿಂದ ಆ ಕೆಲಸ ಮಾಡಿಸ್ತಾನೆ. ಆ ಡ್ರೈವರ್ಗೆ ಗುಣ ಏನೋ ಅವು ಸಂಬಂಧ ಇಲ್ಲ ಭಗವಂತನ ಅರ್ಥ ನಿಯಮಕ ಮಾತ್ರ ಇರ್ತಕ್ಕಂಥ ಆ ದೋಷಗಳಿದ್ರು ಅವಾಗಿಲ್ಲ ಅಂತಾರ. ಇವನ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮ ಇರ್ತಕ್ಕಂಥವ ಅಂತಾರ. ತತ್ಸೃಷ್ಟ ತದೇವಾನು ಪ್ರಾವಿಶತೆ ನ್ಯಾಯ ಸುಧಾದ ಮಾತಿದ್ರು ನೋಡಿ. ಅಂತೂ ಸುಧಾತ್ಮ ದಾಸರ ಹೇಳೋ ಇಲ್ಲಿ ಸುಧಾದ ಪ್ರಮೇಯಗಳೆಲ್ಲ ಹರಿಕಥ ಒಂದೊಂದು ಬೆಳಕೆ ಅಣುಸುಧಾ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಓದಿದ್ರೆ ಅಣುಸುಧಾ ಓದ್ಯಂಗೆ ಹರಿಕಥಾಂಬ ಸಾರ ಓದಿದ ಅಷ್ಟು ಗ್ರಂಥಗಳ ಮಹಿಮೆ ಅಂತಾರ. ಮುಂದುವರೆದು ಮುಂದೆ ನೋಡಿ ಅಲ್ಲಿ ಅಲ್ಲಿ ತೊಗೊಂಡ್ರೆ ದೇವ್ರನ್ನ ತೊಗೊಂಡ್ರೆ ಮುಂದೆ ಹೆಂಗೆ ಬರ್ತಾರೆ ನೋಡ್ರಿ. ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಪೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯೊಳಗಿದ್ದು ಭೋಗಿಸುತ್ತು ಏನು ವಿಷಯಗಳ ಭಗವಂತ ವಿಷಯಗಳ ಭೋಗಿಸುತ್ತೇನು ಎಲ್ಲರಲ್ಲೂ ಅಂತರ ಎತ್ಕೊಂಡ್ರ ತಾನು ಆ ವಿಷಯವನ್ನು ಭೋಗ ಮಾಡಿ ತಾನು ಉಣಿಸ್ತಾನ ಅಂತ ಅರ್ಥ. ತಾವು ಉಣ್ಲಿದ್ರೆ ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು. ಉದಾಹರಣೆ, ನೀವು ಕನ್ನಡಿಗಳು ಮುಖ ನೋಡ್ಕೋತೀರಿ, ನೀವು ಚಂದ ಕಾಣಬೇಕಾಗ್ಯದ, ಅಲಂಕಾರ ಮಾಡ್ಕೋತೀರಿ. ಏನೇನೋ ಹಸಿಗೋತಾರ, ಎಲ್ಲ ಪ್ರಶ್ನೆ ಮಾಡ್ತಾರೆ, ಹೂ ಹಾಕೋತಾರ, ಮತ್ತೊಂದು ಗಂಡಸರು ಒಂದು ಅಲಂಕಾರ ಮಾಡ್ಕೋತಾರೆ, ಹೆಣ್ಮಕ್ಳು ಅಲಂಕಾರ ಮಾಡ್ಕೋತಾರ. ಅಲಂಕಾರ ಮಾಡ್ಬೇಕಾದ್ರೆ ಕನ್ನಡಿಗೆ ಅಲಂಕಾರ ಮಾಡಿ ನಡೀತಾನ. ಅಲಂಕಾರ ಎದಕ್ಕೆ ಮಾಡ್ಕೋಬೇಕು? ಮುಖಕ್ಕೆ ಮಾಡ್ಕೊಂಡು ಆ ಪ್ರತಿಬಿಂಬ ಕಾಣ್ದ. ಹಾಗಿದ್ದು ಬಿಂಬ ಪ್ರತಿಬಿಂಬ. ಪರಮಾತ್ಮ ಬಿಂಬನಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಆ ಬಿಂಬತ್ತು ಇಲ್ಲ ಅಂದರೆ ಯಾವ ಕ್ರಿಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹತ್ರ. ಒಂದೊಂದು ಗಂಧ ಇಲ್ಲಿ ಹೇಳಿದರು ಭೂತತ್ವಗತವಾಗಿರ್ತಕ್ಕಂಥ ಬಂಧ, ಅದು ಹೆಸರು. ನಾಸಿಕೇಂದ್ರಕ್ಕೆ ವಿಷಯ ಆಗಿರ್ತಕ್ಕಂಥದ್ದು. ರಸ ಆಪ್ತತ್ವ, ನೀರು ರಸ ಸಿಗಬೇಕಂತ. ಇದಕ್ಕೆ ಜಿಹ್ವೆ ನಾಲಿಗೆಯಿಂದ ನೋಡ್ತೀವಿ ನಾವು ಅದನ್ನು. ರೂಪ ನೇತ್ರೇಂದ್ರಿಯ, ರೂಪ ಕಾಣೋದಿಲ್ಲ, ಕಣ್ಣಿಂದ ಕಾಣ್ತದೆ ರೂಪ. ಸ್ಪರ್ಶ ಚರ್ಮ ಚರ್ಮ ಇಂದ್ರಿಯ ಪೆಸರಿಂದ ಕರೆಸುತ್ತೆ. ಗಂಧ ರಸ ರೂಪ ಸ್ಪರ್ಶ ಅಂದ್ರೆ ಅವನೇ. ಈ ಹೆಸರಿಂದ ಕರೀತಕ್ಕಂಥ ವಸ್ತು ಗಂಧ ಅಂದ್ರೆ ಬರೀ ಗಂಧ ಅಲ್ಲ, ಗಂಧ ಪರಮಾತ್ಮ ಅಂತ ಅರ್ಥ, ರಸ ಶಬ್ದಕವ ಅಂತ ಅರ್ಥ. ಕರೆಸುತ್ತೆ ಜೀವರಿಗೆ ಏನು ಮಾಡ್ತಾನ? ತರ್ಪಕನು ತಾನಾಗಿ. ಇಲ್ಲಿರ್ತಕ್ಕಂಥ ವೈಶಿಷ್ಟ್ಯ ತರ್ಪಕ, ತೃಪ್ತಿ ಪಡ್ತಾ ಕೊಡ್ತಕ್ಕಂಥವ. ನೋಡ್ರಿ, ಕಣ್ಣಿಂದ ಏನೋ ನೋಡ್ರಿ, ಹೂ ನೋಡ್ರಿ, ತೃಪ್ತಿ ಆಯ್ತು. ಬಾಯಿಂದ ಏನೋ ತಿಂದ್ರಿ ಉಂಡ್ರಿ, ತೃಪ್ತಿ ಆಯ್ತು. ಈ ತೃಪ್ತಿ ಕೊಡ್ಸವ ಯಾವ? ಭಗವಂತ. ತನಗೆ ಮಾತ್ರ ಅದರ ಸಂಬಂಧ ಯಾವ ಇಲ್ಲ ಭಗವಂತ. ಅವ ನಿತ್ಯ ತೃಪ್ತ ಭಗವಂತ. ಅವಾಗ ನಮ್ಮ ಏಕಾದಶಿ ದ್ವಾದಶಿ ಬರೋದಿಲ್ಲ. ನಮಗೆ ನೇಮನ ಮಾಡ್ತಾನೆ ಇಷ್ಟ ಹೊರತಾಗಿ ಅವ ಭಗವಂತ. ನಾವು ಏಕಾದಶಿ ನಾವು ಉಣಬಾರ್ದು, ನೀವು ಇಡೋದು ದೇವರಿಗೆ ಇಷ್ಟ ಹೊರತಾಗಿ ದೇವರಿಗೆ ಏಕಾದಶಿ ದ್ವಾದಶಿ ಜಡ್ಡು ಸಂಬಂಧ ಯಾವ ಸಂಬಂಧ ಇಲ್ಲ ಅಂತ. ಅದಕ್ಕಂತಾರ ತರ್ಪಕನು ತಾನಾಗಿ. ತರ್ಪಕ ತೃಪ್ತಿ ಪಡಿಸ್ತಕ್ಕಂಥವ ಏನು ಮಾಡ್ತಾನ? ತಾನೇ ಸ್ವಯಂ ನಿಯಮನ ಮಾಡುತ್ತಾ ಏನು ಮಾಡ್ತಾ ಇದ್ದಾನೆ? ಪೊಂದಿಕೊಂಡಿಹ, ಸೇರಿಕೊಂಡಿದ್ದಾನೆ ಪರಮಾತ್ಮ. ಯಾವ? ತನ್ನ ಮಾತ್ರಾದಿಗಳಲ್ಲಿ ವ್ಯಾಪ್ತ ರೂಪದಿಂದ ಇದ್ದಾನೆ ಅಂತ ಅರ್ಥ. ಇಲ್ಲಿ ಏನಿದ್ರು ವ್ಯಾಪ್ತಕ್ಕೆ ಹಚ್ಚು ಹುಟ್ಟು ತೊಗೊಂಡು ನಾವು ಪ್ರತಿ ಶಬ್ದ ವ್ಯಾಪ್ತತ್ವಕ್ಕೆ ಹಚ್ಚು. ವ್ಯಾಪ್ತತ್ವ ಅಂದ್ರೆ ಅವನ ಎಲ್ಲ ಕರಿತಕ್ಕಂಥ ಅಂತರ್ಯಾಮಿತ್ವ ಅದನ್ನ ಹೇಳ್ತಾ ಇದ್ದಾನೆ. ಪೊಂದಿಕಂಡಿ ಯಾರವ? ಪರಮ ಕರುಣಾ ಸಿಂಧು. ವಿಚಾರ ಮಾಡಿ, ಎಷ್ಟು ಕಣ್ತು ಮಂದಿ ಬಂದ ಅವರಿಗೆ. ಪರಮ ಕರುಣಾ ಸಿಂಧು ಮಹಾನುಭಾವಪ್ಪ, ಎಂಥ ಕರುಣಾ ನಿಂದವಂತರ ಮಹಾರು. ಈ ಶಬ್ದ ನಮ್ಗೆ ಎಷ್ಟು ನೊಂದಿರ್ಬೇಕು ತಿಳ್ಬಿಟ್ಟು ದಾಸರಾಯರು. ಯಾಕೆ? ಆಯುಷ್ಯ ಕೊಟ್ಟಾನ ಅವರಿಗೆ, ಅವ್ರ ಜಡ್ಡು ತೆಗೆದಾನ ಅವರಿಗೆ. ಇದು ಕೃತಜ್ಞತಾ ಭಾವ ಹೆಂಗೆ ನೋಡಿ, ಹೌದಲ್ಲ? ಕಾಯ್ದಿರತಕ್ಕಂಥ ಅಂತ ಮಹಾರು ಪರಮ ಕರುಣಾ ಸಿಂಧು. ನಮಗೇನೋ ದುಃಖ ಕಷ್ಟ ಆಗಿರ್ತದೆ, ದೇವ್ರು ಹೆಂಗೋ ಪಾರು ಮಾಡ್ತಾನೆ. ಹೆಂಗೆ ಕಣ್ಣು ಮುಚ್ಚಿ ಗೋವಿಂದ ಅಂತೀವಿ ತಿಳ್ಕೊಟ್ರೆ ನಾವು, ಹೌದಾ? ಪರಮ ಕರುಣಾ ಸಿಂಧು ಮಹಾನುಭಾವ. ಕರುಣಾ ಅಲ್ಲ, ಕರುಣಾ ಸಿಂಧು ನೀನು. ಒಂದು ಹನಿ ಪನಿ ಅಲ್ಲೇ ಅಲ್ರಿ, ಅದು ಸಮುದ್ರದ ಕಳ್ಳದ ಅರ್ಥ ಹೇಳ್ತಾ ಇದ್ದಾರೆ. ಶಾಶ್ವತ ಭಗವಂತ ಆಗಿರ್ತಕ್ಕಂಥವ. ಶಾಶ್ವತ ಪ್ರಕಾರ ಬರ್ತಕ್ಕಂಥವ. ಕಮ್ಮಿ ಆತು ಹೆಚ್ಚಾತು ಇಂಥವ್ಯಾವಿಲ್ಲ. ಹೆಂಗಿದ್ದ ಹಂಗೆ ಇರ್ತಾನೆ, ಮುಂದೆ ಹಾಗೆ ಇರ್ತಾನೆ. ಕಮ್ಮಿ ಆತು ಕಡಿಮೆ ಅದ ಸ್ವರ್ಗಿದ್ಯಾ ಇವ್ಯಾವ ಇಲ್ಲ. ಪರಮಾತ್ಮ ಶಾಶ್ವತೇಕ ಪ್ರಕಾರವಾಗಿರ್ತಕ್ಕಂಥವ. ಅದಕ್ಕೆ ಶಾಶ್ವತ ಅಂದರು. ಮನವೇ ಮೊದಲಾದ ಇಂದ್ರಿಯಗಳಿದ್ದು ಒಂದೇ ತೊಗೊಂಬಿಟ್ರು. ಮನ ಶಬ್ದಕ್ಕೆ ಮನಸ್ಸಿಂದ. ಉಳಿದ ಇಂದ್ರಿಯವು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. ಮನವೇ ಮೊದಲಾದ ಇಂದ್ರಿಯ, ಒಟ್ಟು ಹೇಳ್ಕೊತ ಹೋಗುದಿಲ್ಲ. ಮನ ಮುಂದೆ ಎಟ್ಸೆಟ್ರಾ ಅನ್ನಂಗೆ ಹೌದಲ್ಲ. ಮನವೇ ಮೊದಲಾದ ಇಂದ್ರಿಯಗಳ ಮನ ಮುಖ್ಯ ತೊಗೊಂಡ್ರು. ಪೂರ್ಣ ಪಂಚ ಜ್ಞಾನೇಂದ್ರಿಯವ ಪಂಚ ಕರ್ಮೇಂದ್ರಿಯವ ಇದ್ದು ಭೋಗಿಸುತ್ತೀಹ ಅನ್ನೋ ವಿಷಯಗಳ. ನೋಡ್ರಿ, ಪಂಚ ಜ್ಞಾನೇಂದ್ರಿಯ ಅವಾಗ ಕಣ್ಣು ಕಿವಿ ಮೂಗು ಸ್ಪರ್ಶ ಅವ ಇಲ್ಲ. ಅಲ್ಲಿ ನಾವು ಮುಡ್ತೀವಿ, ಏನೋ ತಿಂತೀವಿ, ಹೌದಾ? ಸುಖ ಆಗ್ತದೆ. ಏನೋ ಕುಡಿತೀವಿ, ಅವಾಗ ಒಗರು ತಿಂದ್ರೆ ಕೆಟ್ಟ ಅನಿಸ್ತದೆ ನಮಗೆ, ಹೌದಾ? ಬೇರೆ ತಿನ್ಲಿಕ್ಕೆ ಆಗೋದು. ಏನೋ ನೋಡ್ತೀವಿ, ಅವಾಗೇನು ನೋಡೋದು ತಿನ್ನೋದು ಉಣ್ಣೋದು ಬಚ್ಚೋದಲ್ಲ. ಇವಿಲ್ಲಿ ಇದ್ದುಕೊಂಡು ಪರಮಾತ್ಮ ಆ ವ್ಯಾಪಾರ ತಾನ ಮಾಡಿ ತೃಪ್ತಿಯಾಗಿ ಕೊಡ್ತಾನೆ, ಜೀವರಿಗೆ ಕೊಡ್ತಾನೆ. ತನ್ನ ಮಾತ್ರ ಯಾವುದು ಕೂಡ ಸಂಬಂಧ ಇಲ್ಲ ಅಂತಾರೆ ದಾಸರು. ಭೋಗಿಸುತ್ತಿ ಏನು ವಿಷಯಗಳ ಪರಮಾತ್ಮ ಆಗಿರ್ತಕ್ಕಂಥವ. ಅವನ ಹೆಸರು ಸ್ವಾಖ್ಯ ರಸ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನಂತ.
ಉಳಿದ ರಸ ಇಲ್ಲ ಪರಮಾತ್ಮ ಇರ್ತಕ್ಕಂಥವ. ಅದನ್ನು ಹೇಳ್ತಾ ಇದ್ರಿ. ಬಿಂಬಕ್ರಿಯೆಯ ದ್ವಾರ ಪ್ರತಿಬಿಂಬಕ್ರಿಯೆ ನಡೆಯುವಂತೆ ಆಯಾ ವಿಷಯಗಳಲ್ಲಿ ಪ್ರೇರಕನಾಗಿದ್ದುಕೊಂಡು ಜೀವರ ಅನುಭವಕ್ಕೆ ನಾನು ಕೊಡ್ತಕ್ಕಂಥ ಪರಮಾತ್ಮ. ನಾ ಉಪ್ಪು ತಿಂದೆ, ಉಪ್ಪಿನ ರುಚಿ ನನಗೆ ಹತ್ತು, ಅವ ಕೊಟ್ಟರೆ ಹತ್ತು ಇಲ್ಲೇ ಇಲ್ಲ. ಸಕ್ಕರೆ ತಿಂದೆ, ಸಿಹಿ ಹತ್ತು ನನಗೆ, ಸಕ್ಕರೆ ಒಳಗೆ ಸಕ್ಕರೆ ರೂಪ ಇದ್ದುಕೊಂಡು ತಾಯಿರ್ತಾನೆ, ಅದನ್ನು ತಾ ಭೋಗಿಸ್ತಾನೆ. ಆ ಸಿಹಿ ಉದಾಹರಣೆಯನ್ನು ಅದು ಅನುಭವನ ಜೀವರಿಗೆ ಕೊಡ್ತಾನೆ. ಭಗವಂತನ ಏನು ನಮಗೆ ಸಿಹಿ ಬೇಕಾಗಿಲ್ಲ, ನಮಗೇನು ತಿಳ್ಕೊಡ್ರಿ. ಹಂಗೆ ಕಣ್ಣು, ರಸ, ಸ್ಪರ್ಶ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತರ್ಯಾಮಿಯಾಗಿದ್ದುಕೊಂಡು ಭಗವಂತ ತಾನು ವಿಷಯಗಳನ್ನು ಸ್ವಾಕ್ಯರಸನ್ನು ಸ್ವೀಕಾರ ಮಾಡಿ ಜೀವರಿಗೆ ತೃಪ್ತಿ ಕೊಡ್ತಕ್ಕಂಥ ಪರಮಾತ್ಮ. ಅವನ ಅಪ್ತತ್ವ ಇಲ್ಲೂ ಉಂಟು ಅಂತ ಅರ್ಥ. ಆಗಲೇ ಯಾರು ಕೆಲವು ಹೇಳಿದರು, ಈ ಮತ್ತೆ ಹೇಳ್ತಾರೆ, ಮತ್ತೆ ಮುಂದೂರು ಹೇಳ್ತಾರೆ. ಇಷ್ಟು ರೂಪ, ಸ್ಪರ್ಶ, ರಸ, ಮಂದ ಮಾಡ್ತಕ್ಕಂಥ ಇಂದ್ರಿಯಗಳು ಸರ್ವತ್ರ ಭಗವಂತನ ವ್ಯಾಪ್ತತ್ವ, ಅವನ ಇರುವಿಕೆ, ವ್ಯಾಪ್ತತ್ವ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದೇನೆ. ಆ ರೀತಿ ಪರಮಾತ್ಮಗತ್ತ ಅಂತಾರ. ಬಿಂಬಾರ್ಚಕೇನ ಭಾವ್ಯಂತೆ ಸುಖಾತ್ಮ ಮೂರ್ತಿಷು ಐತಿ ರಸ ಇಂದ್ರಿಯ. ನೋಡಿ ವಿಷ್ಣು ತೀರ್ಥವನ್ನು ಗ್ರಂಥ ಬರೀತಾರ, ಅದಕ್ಕೆ ಹೆಸರು ರಸರಂಜನಿ ಅಂತ ತಿಳ್ಕೊಂಡು ಅಲ್ಲಿ ಕೂಡ ಈ ವಿಷಯ ಬಂದದ್ದು ಅಂತ ಹೇಳ್ತಾ ಇದೆ. ಒಂದೇದಕ್ಕೆ ಹೆಸರು ಪೃಥ್ವಿ ಅದ. ಈಗ ಪೃಥ್ವಿ ಭೂಮಿ, ಪೃಥ್ವಿಯ ಗುಣ ಏನು ಗೊತ್ತ ನಿಮಗೆ? ಗಂಧ. ಅದನ್ನ ಅನುಭವಿಸೋದು ನಾಸಿಕ, ಮೂಗಿಂದ. ಇನ್ನು ತೇಜಸ್ಸು ಅದರದು ರೂಪ, ಅದಕ್ಕೆ ನೇತ್ರ ಕಣಿ ಕಾಣ್ತದೆ. ಅದು ಅಪ್ಪು ಅಂದ್ರೆ ನೀರು, ಅಲ್ಲಿ ರಸ ಇರ್ತದೆ, ಅದು ತಿನ್ನೋ ಯಾವುದು ನಾಲಿಗೆ ರುಚ ಕೊಡ್ತಕ್ಕಂಥದ್ದು. ವಾಯು ಸ್ಪರ್ಶ ಮಾಡ್ತಕ್ಕಂಥ ಚರ್ಮಕ್ಕೆ ಇರ್ತಕ್ಕಂಥದ್ದು. ಆಕಾಶ ಶಬ್ದಕ್ಕೆ ಕಿವಿಗಿರ್ತಕ್ಕಂಥದ್ದು. ಹಿಂಗೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಆ ತನ್ಮಾತಲೆ ಭಗವಂತ ಇದ್ದುಕೊಂಡವನಾಗಿ ಆಯಾ ವಿಷಯಗಳನ್ನು ಅನುಭವಿಸಿ ಜೀವರಿಗೆ ತೃಪ್ತಿ ಕೊಡ್ತಕ್ಕಂಥ ಪರಮಾತ್ಮ ಇಷ್ಟವನ ವ್ಯಾಪ್ತತ್ವ ಅನ್ನೋದನ್ನು ಹೇಳಿ ಮುಂದಂತರ ಮಹಾನುಭಾವ ನೋಡ್ರಿ. ಅಲ್ಲಿ ಬಿಟ್ಟರೆ ಇಲ್ಲಿ ಮುಂದೆ ಬರ್ತಾರೆ. ಶ್ರವಣ, ನಯನ, ಘ್ರಾಣ, ತ್ವಗ್ರಸ. ತ್ವಕ್ ರಸ ಕೊಡಿ, ತ್ವಗ್ರಸ. ತ್ವಕ್ ಅಂದ್ರೆ ಚರ್ಮ, ತ್ವಗ್ರಸ, ತ್ವಕ್ ರಸ. ಇವುಗಳಲ್ಲಿ ವಾಕ್, ಪಾಣಿ, ಪಾದಾದಿ ಅವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತೇನು ತಿಳಿಸದಲೇ. ಕಡೀ ಸಾಲು ನೋಡ್ಬೇಡ್ರಿ. ವಿವಿಧ ಕರ್ಮವ ಮಾಡಿಸಿ ಏನು ಕ್ರಿಯೆ ವಿಚಾರ ಮಾಡ್ರಿ. ನೀವು ಜಗತ್ತಿಗೆ ಎಷ್ಟು ಬಂದಿದ್ದಾರೆ, ಎಷ್ಟು ಕ್ರಿಯೆ ಮಾಡಿ. ಒಬ್ಬರಿಗಿಂತ ಅವ್ರು ಭಿನ್ನ, ಜೀವ ಭಿನ್ನ, ಜಡ ಭಿನ್ನ. ಹೌದಾ? ಪರಮಾತ್ಮ ಭಿನ್ನ. ಅವ್ರ ಹಂಗೆ ನಾ ಇಲ್ಲ, ಇವ್ರ ಹಂಗೆ ನಾವಿಲ್ಲ. ಇನ್ನೇನೋ ಮಾಡ್ತಾರೆ, ಯಾರು ಪೂಜಾ ಮಾಡ್ತಾರೆ, ಯಾರು ಕಳು ಮಾಡ್ತಾರೆ, ಯಾರು ಮತ್ತೊಂದು ಕೆಲಸ ಮಾಡ್ತಾರೆ ಅಂತ ನಲ್ಲಿ. ವಿವಿಧ ಕರ್ಮವ ಮಾಡಿಸಿ ತಾನು ಬಿಂಬನ ಇದ್ದುಕೊಂಡು ಮಾಡಿ ಅವರಿಂದ ಮಾಡಿಸಿ ಭವಕ್ಕೆ, ಭವ ಅಂದ್ರೆ ಸಂಸಾರ, ಕಾರಣನಾಗಿ ಪರಮಾತ್ಮ ಇಷ್ಟು ಕ್ರಿಯೆ ಮಾಡಿಸ್ತಲ್ಲ. ಮತ್ತು ಮುಂದೆ ನಾವು ಹುಟ್ಟಬೇಕು, ಮತ್ತು ಆ ಕರ್ಮ ಕಳ್ಕೊಳ್ಳಿಕ್ಕೆ ಇವು ಹೋಗುವುದೇ ಇಲ್ಲ. ಕರ್ಮ ಯಾವ? ಸಂಚಿತ, ಆಗಾಮಿ, ಪ್ರಾರಬ್ಧ. ಸಂಚಿತ ಆಗಾಮಿ ಹೋಗೋದ್ರ ಪ್ರಾರಬ್ಧ ಬರುವುದೇ ಇಲ್ಲ. ಮತ್ತೆ ಸಂಚಿತ ಹೋಗ್ಬೇಕು, ಆಗಾಮಿ ಹೋಗುವ, ಪ್ರಾರಬ್ಧ ಶುರು. ಆಮೇಲೆ ಪ್ರಾರಬ್ಧ ಕರ್ಮ ಅನುಭವಿಸ್ಲಿಕ್ಕೇ ಬೇಕು, ತಿಳ್ಕೊಂಬಿಡ್ರಿ ನೀವು. ಸಂಚಿತ ಅಂದ್ರೆ ಹಿಂದೆ ಮಾಡಿದ ಜನ್ಮ ಇರ್ತದೆ, ಹಿಂದೆ ಜನ್ಮ ಅಲ್ಲೇ ಕರ್ಮ ಮಾಡಿರ್ತೀವಿ. ಈಗ ನಾವು ಅಂತೇವಲ್ಲ, ತಾ ಮಾಡಿದ ಕರ್ಮ ನಿಜವಾದ್ರಿಂದ ನೀ ಮಾಡೋದೇನು ಅಂತ ಹೇಳ್ತೀವಿ. ಇಲ್ಲ, ಹಂಗಂದಾಗ ನಾವು ಮಾಡಿದ ಕರ್ಮ ಏನಪ್ಪ ಕರ್ಮ, ಯಾರ್ಯಾರು ಏನೇನೋ ದುಃಖ, ಏನೇನೋ ಸುಖ, ಆ ಕರ್ಮದ ವ್ಯತಿರಿಕ್ತ ಸಂಚಿತ. ಆಗಾಮಿಂದ ಮುಂದೆ ಬರ್ತಕ್ಕಂಥ ಕರ್ಮಗಳು. ಈಗೇನು ಕ್ರಿಯೆ ಮಾಡ್ಲಿಕ್ಕೆ ಹೋಗ್ತೀವಿ, ಒಂದು ಉದಾಹರಣೆ, ಒಂದು ಸಂಧ್ಯಾ ಮಾಡ್ಲಿಕ್ಕೆ ಕೊಡ್ತೀವಿ ಅಂತ ತಿಳ್ಕೊಡ್ರಿ. ಎಷ್ಟು ತಪ್ಪು ಮಾಡ್ತೀವಿ ಅದ್ರಾಗ. ಪರಿಪೂರ್ಣ ಸಂಧ್ಯಾ ಮಾಡಿದ್ರೆ ಯಾರು ನೋಡೇ ಇಲ್ಲ, ಎಲ್ಲ ಅರ್ಥ ದೇವರಂತ ಕಡೆಗೆ ಹೇಳ್ಬಲ್ಲ. ಯಶಸ್ಸುದ್ದ ಜನ ಮುಕ್ತ ಪೂಜಾ ಕ್ರಿಯಾ ದಿವಸ ನಮ್ಗೆ ಶಿಸ್ತಾಗಿಬಿಟ್ಟಾರ. ನಮ್ಮಲ್ಲಿ ತಿಳ್ಕೊಡ್ರಿ ಏನ ಮಾಡಲಿ ಎಲ್ಲ ಒಟ್ಟು ಮಾರಾಯ ದೇವ್ರ ಕ್ಷಮ ಮಾಡ್ತಾನೆ ತಿಳ್ಕೊಡ್ರಿ. ಭಗವಂತ ಅನುಗ್ರಹ ಹಂಗೆ ಮಾಡ್ಲಿಕ್ಕೆ ಹತ್ತಿರ ಯಾವ್ದು ಆಗೋದಿಲ್ಲ ನಮ್ಮ ಕಡೆ. ನನ್ನ ಯಾಕೆ ಮಾತಾಡ್ಬೇಕಾದ ಒಂಥರ ಪರಮಾತ್ಮ ಆಗಿರ್ತಕ್ಕಂಥವ ಸಂಚಿತ ಆಗಾಮಿ. ಸಂಚಿತ ಆಗಾಮಿ ಹೋಗ್ಬೇಕು, ಇದು ಹೋಗುವುದೇ ಇಲ್ಲ ಅಂತಾರ ಶಾಸ್ತ್ರ ಹೇಳ್ತದ. ನಾನು ಒಂದು ದಿವಸದ ಕರ್ಮ ಏನು ಮಾಡ್ತೀನಿ, ಮುಂಜಾನೆ ಸಂತಿರಾಗ ಮಾಡ್ತೀನಲ್ಲ, ಆ ಕರ್ಮ ಮಾಡುವಾಗ ಮುಂದೆ 10 ಜನ್ಮ ಅಷ್ಟು ಪಾಪ ಆಗಿರ್ತಾವಂತಾರ. ಏನು ಯಾವಾಗ ಹೋಗ್ಬೇಕಿದು ಎಂತ, ನಾ ಎಷ್ಟು ಜನ್ಮ ಬೇಕಿದ್ದಕ್ಕೆ, ಎಷ್ಟೋ ಜನ್ಮ. ಅದಕ್ಕೆ ಕೃಷ್ಣ ಅಲ್ಲಿ ಹೇಳಿದ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅರ್ಜುನ ಎಷ್ಟು ಹುಚ್ಚಿದೀವ ನೀನು ಅಂತ. ಬಹೂನಾಂ ಜನ್ಮನಾಮಂತೆ, ಹಿಂಗೆ ಜನ್ಮ ತಕ್ಕೋದು ಕೊನೆಗೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನಿ ಮಾತ್ರ ಬದುಕೋತಾನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಭಗವಂತನ ಮಹಿಮ. ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸ್ಲಿಕ್ಕೆ ಬೇಕಾದನ್ನ ತಿಳ್ಕೊಡ್ರಿ. ಉದಾಹರಣೆ ಹಂಗ ಒಂದು ಸತ್ಯಬೋಧರು ಉದಾಹರಣೆ, ಪ್ರಾರಬ್ಧಕ್ಕೆ ಉದಾಹರಣೆ ಕೊಡ್ಲಿಕ್ಕೆ ನಿಮಗೆ. ಪೂಜೆ ಕೊಡ್ಬೇಕು, ಪೂಜೆ ಆಗೋ ತನಕನೂ ಒಂದು ಶಾಟಿ ಹೊತ್ಕೊಂಡಿರ್ತಾರ, ಒಂದು ಶಾಟಿ ಹೊತ್ಕೊಂಡಿರ್ತಾರ, ಒಂದು ಶಾಟಿ ಕಟ್ಟಿ ಅತ್ಲ ಒಗಿಬೇಕಂತ. ಆ ಶಾಟಿ ಪೂಜಾ ಮುಗಿದ್ಮೇಲೆ ಗಡ 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 ನಡಗಬೇಕದು. ಅದು ಮುಗಿದ ಕೂಡಲೇ ಮತ್ತೆ ಶಾಟಿ ಹೊತ್ತೋಗ್ಬೇಕು.
ನಮ್ಮಂಥ ಶಿಷ್ಯನ ಯಾರೋ ಕೇಳಿದ್ರು, ಸ್ವಾಮಿ ಹಿಂಗ್ಯಾಕೆ ಅದು ಕಣ್ಣುತ್ತದೆ, ನೀವ್ಯಾಕೆ ಹಿಂಗೆ ಕೂತಿರಂತೆ? ಇಲ್ಪ ನಮ್ಮ ಪ್ರಾರಬ್ಧ ಕರ್ಮದ, ನಮ್ಮ ಶೇಷದ, ನಾವು ಅನುಭವಿಸೋಕ್ಕೂ ಜನ್ಮ ಅದರ ಸ್ವರ ತಬ್ಲೆ ಬಿಡೋದಿಲ್ಲ ಅಂತ ಸತ್ಯಬೋಧ ಸ್ವಾಮಿಗಳಂತ ಮಹಾನುಭಾವರು ನಾವು ಅನುಭವಿಸ್ತಾ ಇರೋದನ್ನ. ಮತ್ತು ಅದಕ್ಕೆ ಪೂಜೆ ಮಾಡೋ ಮುಂದೆ ಮಂಗಳಾರತಿ ಬಿದ್ದು, ಶಂಖ ಬಿದ್ದು, ದೇವ್ರು ಬಿದ್ದು ಆಗಬಾರ್ದು. ವ್ಯಾಸ ಮುಟ್ಟಿ ಇರ್ತಾವೆ, ರಾಮದೇವ್ರು ಇರ್ತಾರೆ ಕೈಯಾಗ, ಪಟ್ನ ಬಿದ್ದುಬಿಟ್ರೆ ನಮ್ಮ ಪೂಜೆಗೆ ಎಟ್ಲೆ ಬಿದ್ದಾವ ಗೊತ್ತಿಲ್ಲ ನಮಗೆ. ಹಂಗೆ ಸ್ವಾಮಿ ಪೂಜೆ ಬಿದ್ದರೆ ಗತಿ ಏನಿಲ್ಲ, ಪೂಜೆ ನೋಡ್ಲಿಕ್ಕೆ ಕೂತ್ಕೊಂಡಿರ್ತಾರೆ. ಹೌದಿಲ್ಲ, ರಾಮದೇವಿ ಕೆಳಗಿತ್ತು, ಶಂಖ ಕೆಳಗಿತ್ತು, ಆಗ್ತಿರ್ಲಿಲ್ಲ. ಹಂಗೆ ಅದಕ್ಕೆ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ತುಳಸಿ ಕರೆಕ್ಟ್ ಅಲ್ಲೇ ಹೋಗ್ಬೇಕು, ಅದಕ್ಕೆ ಹಂಗೆ ಹೋಗಿದ್ದಿರ್ತಾರೆ. ಹಂಗೆ ಆವಾರ ಅಂದ್ಕೊಂಡು ಹೇಳಿ ನನ್ನ ಜ್ವರ ಒಟ್ಟು ಆ ಶಾಟ್ಯಾಗ ಆವಾಹನ ಮಾಡಿರ್ತಾವ. ಅವ ಅಂದಾಗ ಇಷ್ಟೇ ಪಿಚ್ಚರ್ತೀರಿ ನೀವು ಅಂತವ. ಹಾಗೆ ನಿಮ್ಮ ಜ್ವರ ಒಟ್ಟು ಆ ಕಂಬಕ್ಕೆ ಗಾಡಿಗೆ ಹಾಕಿಬಿಟ್ಟು ನೋಡಿ ಕೂತ ಹಂಗಂತ ಕಾಯಂ ಇರ್ತಾವೋ ಇಲ್ಪ ಅನುಭವಿಸ್ಲಿಕ್ಕೆ ಬೇಕಂತ. ಅದು ಅವನ ಇಚ್ಛಾ ಭಗವಂತ. ಈ ಇಚ್ಛಾಗಳು ಅದಕ್ಕೆ ಸಂಚಿತ ಆಗಾಮಿ ಪ್ರಾರಬ್ಧ. ಪ್ರಾರಬ್ಧ ಕರ್ಮ ಅನುಭವಿಸ್ಲಿಕ್ಕೆ ಬೇಕದನ್ನು. ಸಂಚಿತ ಆಗಾಮಿ ಹೋದ ಪ್ರಾರಬ್ಧ ಶುರುವಾಗ್ತದೆ. ಸಂಚಿತ ಆಗಾಮಿ ಹೋಗುವುದೇ ಇಲ್ಲ, ಎಷ್ಟೋ ಜೀವನ ಬೇಕು. ಹಿಂಗೆ ಅದನ್ನ ಹೇಳ್ತಾ ಇದ್ದಾನೆ. ಅದರಿಂದ ಭಗವಂತ ಆಗಿರ್ತಕ್ಕ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣ, ಭವ ಅಂದ್ರೆ ಸಂಸಾರ. ಮತ್ತೊಂದು ಹಾಕ್ತಾನೆ ಮನೆಯಲ್ಲಿ, ತಿರುಗಿಸುತ್ತೀಯನು ತಿಳಿಯದಲ್ಲಿ. ಆ ಶಬ್ದ, ಈ ಶಬ್ದ ಏನು ತಿರುಗಿಸುತ್ತೆ ಇಷ್ಟ ಆಗ್ಬಿಟ್ರು, ಎಷ್ಟು ಅರ್ಥ ಗೊತ್ತಾ ಶಬ್ದದಲ್ಲಿ. ತಿರುಗಿಸುತ್ತೀಯನು ತಿಳಿಯದಲೆ ನಮಗೆ ಗೊತ್ತಾಗೋದಿಲ್ಲ. ಹೇಳ್ರಪ್ಪ, ನೀವು ಮುಂದೆ ಏನಾಗ್ಬಿಡ್ತೀರಿ? ಇದನ್ನ ಕರೆದಾಗ ಇಲ್ಲಿ ಎಲ್ಲೋ ಮನೆ ಮಾಡ್ಕೊಂಡಿರ್ತೇವೆ, ಎಷ್ಟೋ ನಾವೇನು ಪಕ್ಕ ಗೊತ್ತದೆ ಯಾರಿಗಾರ. ಅದು ನಾವೇನ ಇದ್ವಿ ಗೊತ್ತಿಲ್ಲ, ನಾವೇನು ಆಗ್ತೀವಿ, ನಾಳೆ ಏನಾಗ್ತೋ ಗೊತ್ತಿಲ್ಲ, ಮನೆ ಬರ್ದಾಗ. ಹೌದಿಲ್ಲ, ಹಂಗೆ ಹೇಳ್ತೀವಿ. ತಿರುಗಿಸುತ್ತೀಯನು ನೋಡ್ರಿ. ಪುಣ್ಯ ಮಾಡಿದ್ರು ಅವ್ರು ಸ್ವರ್ಗ ಕರ್ಕೊಂಡು, ಪುಣ್ಯ ಮುಗಿತು ಬಾಕಿ ಮತ್ತಂತಾನ, ಪಾಪ ಮಾಡಿದ್ದ ನರಕಕ್ಕೆ ಹೋಗ್ನಿ ಅಂತಾನ. ಹೌದ, ಪ್ರಪಂಚದ ಪ್ರಯೋಗ ಕೊನೆಗೆ ಯಾರು ಮೋಕ್ಷ ಯೋಗಿ ಜೀವರು ಅವ್ರ ಮೋಕ್ಷಕ್ಕೆ ಕಳಿಸ್ತಾನ, ಯಾರು ಪುನಃ ಸಂಸಾರ ಮತ್ತು ಸಂಸಾರ ಕಳಿಸ್ತಾನ, ದೈತ್ಯನ ಅಂಧನ ತಮಸೆ ಕಳಿಸ್ತಾನ. ಪರಮಾತ್ಮ ವ್ಯಾಪಾರ ತಿಳ್ಕೊಂಬ. ಅದಕ್ಕೆ ತಿಳಿಯದರಿ ಅಂತ. ಹಂಗೆ ತಿರುಗಿಸುತ್ತೀಯ ಈ ಶಬ್ದ ಅರ್ಥ ನೋಡಿ. ಕಾಣ ಶಬ್ದ ಏನರ್ಥ? ತಿರುಗಲಿಕ್ಕೆ ಹೋಗೋಣ ಅಂತ ಹಂಗಿದ್ದಂಗೆ ತಿರುಗಿಸುತ್ತೀವಿ ತಿಳಿಯಲಿ. ಹಂಗೆ ಅರ್ಥ ಆಯ್ತು ನೋಡಿ. ಶ್ರವಣ ಕಿವಿ, ಶಬ್ದ ಕೇಳ್ತಕ್ಕಂಥ ಕೆಲ ಮಾಡ್ತಕ್ಕಂಥದ್ದು. ನಯನ ಅಂದ್ರೆ ಕಣ್ಣು, ಘ್ರಾಣ ಅಂದ್ರೆ ಮೂಗು, ತ್ವಕ್ ಅಂದ್ರೆ ಚರ್ಮ ಸ್ಪರ್ಶ ಜ್ಞಾನ, ರಸ ಅಂದ್ರೆ ನಾಲಿಗೆ ರಸ ಅನುಭವ ಕೊಡ್ತಕ್ಕಂಥದ್ದು. ಹೀಗೆ ಪಂಚ ಜ್ಞಾನೇಂದ್ರಿಯಗಳು. ತತ್ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ ವಿಶೇಷ ನಾಲಿಗೆ ಮಾತಾಡೋ ಕ್ರಿಯೆ, ಕೈಗೆ ದಾನ ಮಾಡೋಕ್ಕಂಥ ಕ್ರಿಯೆ, ಪಾದಕ್ಕೆ ಅಡ್ಡಾಡೋ ಕ್ರಿಯೆ, ಇವೇ ಮೊದಲಾಗಿರ್ತಕ್ಕಂಥ ಅವಯವಗಳಲ್ಲಿ ಪರಮಾತ್ಮ ಅದರಂತೆ ಉಪಸ್ಥ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಇಂದ್ರಿಯಗಳನ್ನು ತಗೋಬೇಕಾದಾಗ ಪರಮಾತ್ಮ ತದ್ಗುಣಗಳಲ್ಲಿ, ಆ ಪ್ರಾಕೃತವಾಗಿದ್ದ ಗುಣಗಳಲ್ಲಿ ತತ್ಪತಿಗಳಿಗೆ, ಆಯಾ ಇಂದ್ರಿಯ ಅಭಿಮಾನಿಯಾಗಿರ್ತಕ್ಕಂಥವ್ರಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳಿಗೆ ಪ್ರವಿತತ ವ್ಯಾಪ್ತನಾಗಿರ್ತಕೊಂಡು ಇಲ್ಲಿ ವ್ಯಾಪ್ತಿ ಒಂದು ಮಾತು ಪರಮಾತ್ಮ ವ್ಯಾಪ್ತ. ಇಂದ್ರಿಯಗಳಲ್ಲೂ ಅವನಿದ್ದಾನೆ. ಈ ಕೆಲಸದಲ್ಲಿ ಇರ್ತಕ್ಕಂಥ ಪ್ರವಿತದನು ತಾನಾಗಿ ಯಾವ ಕೃತಿಪತಿ. ಕೃತಿ ಅಂದ್ರೆ ಲಕ್ಷ್ಮೀದೇವಿ. ಮತ್ತು ಮೇಲೆ ಮೇಲೆ ಪ್ರಸರಿಕತಾ ಮಾಡ್ತಾರ ಲಕ್ಷ್ಮಿ 5 ರೂಪ. ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ, ಲಕ್ಷ್ಮೀಪತಿ ನಾರಾಯಣ, ಮಾಯಾಪತಿ ವಾಸುದೇವ, ಮಾಯಾಪತಿ ವಾಸುದೇವ. ಅದು ಸಂಕಟ ರೂಪಿ ಒಂದೊಂದು ಅರ್ಥ ಈ ರೀತಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಕೃತಿಪತಿ ಶಬ್ದಕ್ಕರ್ಥ ಕೃತಿ ನಾಮಕ ಲಕ್ಷ್ಮಿಗೆ ರಮಣ ಆಗಿರ್ತಕ್ಕಂಥ ಪ್ರದ್ಯುಮ್ನ ಅಂತ ಅರ್ಥ. ಕೃತಿಪತಿ ಏನ್ ಮಾಡ್ತಾನ? ಕೃತಿಪತಿ ಪ್ರದ್ಯುಮ್ನ ಆಗಿರ್ತಕ್ಕಂಥವ ವಿವಿಧ ಕರ್ಮವ ಮಾಡಿಸಿ, ಅನೇಕ ಕ್ರಿಯೆ ಮಾಡಿ ಬಿಂಬಕ್ರಿಯೆ ದ್ವಾರ ಮಾಡಿಸುತ್ತೇನು ತಿಳಿಯದಲ್ಲಿ ನಮಗೆ ಗೊತ್ತಾಗದಂಗೆ ಭಗವಂತ ಆಗಿರ್ತಕ್ಕಂಥ ಎಷ್ಟೋ ಕಾರ್ಯವಂತ ಮಾಡ್ತಾ ಇದ್ದಾನೆ ಅನ್ನೋ ಮಾತನ್ನ ದಾಯಿಸರು ಅವನ ವ್ಯಾಪ್ತತ್ವವನ್ನು ಪುನಃ ಹೇಳ್ತಾ ಇದ್ರೆ. ಇಡೀ ಸಿಂಧಿನ ವ್ಯಾಪ್ತತ್ವ ಹೇಳ್ತಕ್ಕಂಥ ಪ್ರಕರಣ ಇದು. ಬೇರೆ ಏನು ಹೇಳ, ಹಂಗೆ ಕರುಣಾಸಂಧಿ ಬೆಳೆದ್ರು ಹಂಗೆ ಆ ರೀತಿ ಇರತಕ್ಕಂಥದ್ದು ಮುಂದಂತ. ಅದರಂತೆ ಗುಣಗಳೊಳಗಿದ್ದು ಗುಣ ನೆನೆಸುವನು, ಗುಣಬದ್ಧನಾಗದೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು, ಅದು ಉಣಿಸುತ್ತ ಅವರೊಳಗಿದ್ದು ವೃಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕ್ಕ ನೆನಪನು ಅವ್ಯಯನು. ಪರಮಾತ್ಮ ಹೆಸರು ಅವ್ಯಯ ಅಂತ ಹೆಸರು. ಅವ್ಯಯ ಶಬ್ದ ಪರಮಾತ್ಮ ಯಾರಿಗೂ ಕೂಡ ನಾಶರಹಿತ, ದೋಷರಹಿತ ಶಬ್ದಕ್ಕರ್ಥ. ಅವ್ಯಯ ಶಬ್ದಕ್ಕರ್ಥೇನು? ದೋಷರಹಿತ, ನಾಶರಹಿತ. ಏನ್ ಮಾಡ್ತಾನ? ಸಚರಾಚರ ಜಗದ್ಭುಕ್ ಎನಿಸುವನು ಅವ್ಯಯನು. ಪರಮಾತ್ಮ ಹೆಸರು ಜಗದ್ಭುಕ್ ಅಂತ ಹೆಸರು. ಪರಮಾತ್ಮ ಇಡೀ ಜಗತ್ತನ್ನು ನುಂಗ್ಬಿಡ್ತಾನೆ ಪರಮಾತ್ಮ. ಹಂಗೆ ನೀವು ಯಾರ ಕಲ್ಪನಾ ಇದ್ರೆ ಪುರಂದಾಸರು ಒಂದು ಮುಂಡಿಗೆ ಬರ್ತಾರೆ ಜಗದ್ದುರ್ಕ್ಷ ಅಂತ ತಿಳ್ಕೊಂಡು. ಒಂದು ಹಕ್ಕಿ ಇಡೀ ಜಗತ್ತನ್ನು ನುಂಗ್ಬಿಡ್ತದೆ ಅಂತಾರೆ ಅವರು. ಪರಮಾತ್ಮ ಪ್ರಪಂಚಗಳಿಗೆ ಮಾಡ್ತಾನೆ, ಪ್ರಪಂಚವನ್ನು ಹೊಟ್ಟೆ ಇಟ್ಕೊಂಡ್ಬಿಡ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥ ಬುಕ್ ಅಂದ್ರೆ ಉಣ್ಣೋದು, ಭುಕ್ತಿ ಬುಕ್ ಅಂತ ಅರ್ಥ. ಜಗದ್ಭುಕ್ ಈ ಪ್ರಪಂಚವನ್ನೇ ಬುಕ್ ಅಂದ್ರೆ ನುಂಗ್ಬಿಡ್ತಾನೆ ಪರಮಾತ್ಮ. ಯಾವ? ಅವ್ಯಯ, ದೋಷ ದೂರ,
ಯಾವುದೇ ದುರ್ಯೋಧಕಂತ ಪರಮಾತ್ಮ ನಾಶರಿತಕ್ಕಂಥವ ಅವಾಗ ಹಚ್ಚೋದಿದ್ರು ಏನಿಪ್ಪ ಕರೆಸಿಕೊಳ್ತಕ್ಕಂಥವ ಅಂತ ನೋಡಿ. ಮುಂದೆ ಗುಣಗಳೊಳಗಿದ್ದು, ಗುಣಿ ಅಂದ್ರೆ ಗುಣ, ಸಾತ್ವಿಕರು, ರಾಜಸರು, ತಾಮಸರು. ಗುಣಿ ಆತ ಗುಣ, ಆ ಗುಣಗಳು. ಗುಣಿ ಅಂದ್ರೆ ಗುಣ ಉಳ್ಳವ ಗುಣಿ, ಯಾವ ಸಾತ್ವಿಕ ಇದ್ದಾನ ಅವ ಗುಣಿ ಅಂತ ಸಾತ್ವ ಗುಣ ಉಳ್ತಕ್ಕಂಥವು. ಅದರಂತೆ ಗುಣ ನೆನೆಸುವನು ನೋಡ್ರಿ. ಗುಣಿ ಅಂದ್ರು ಅವನ, ಗುಣ ಅಂದ್ರು ಅವನ, ಮತ್ತ ಆ ಶಬ್ದಕ್ಕರ್ಥವನ ಪರಮಾತ್ಮನ. ಗುಣಬದ್ಧನಾಗದೆ ಮಹತ್ತಿರೋದಿಲ್ಲಿ, ಗುಣಬದ್ಧನಾಗದೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನ ಅಂತ ಹೇಳಿಕೊಟ್ರಿ ನೀವು. ಕಳ್ಳ ಸುಳ್ಳ ಮಳ್ಳ ಅಲ್ಲಿಯೂ ಇದ್ದಾನ ಮತ್ತ ಆ ಕಳ್ಳತನ ಏನಲ್ಲ ಅವನ ಸಂಬಂಧ ಇಲ್ಲ, ಆ ಕ್ರಿಯಾ ಮಾತ್ರ ಅಲ್ಲಿ ಮಾಡಿಸ್ತಾನೆ. ನಿಮ್ಮ ಹೇಳಿದ್ನಿಲ್ಲ ಗೊತ್ತಿಲ್ಲ, ನಾನು ಸುಧಾರ್ ಮೊದಲೇ ಭಾಗದೊಳಗ ನಾನು ಸರ್ವಶಬ್ದ ವಾಚ್ಯ ಭಗವಂತ ಹೇಳೋರು ಹೇಳ್ತಾ ಇದ್ದಾರೆ ನೋಡ್ರಿ. ಹಂಗೆ ನೆನಪಿಟ್ರು. ಹಂಗ ಅನ್ಯತ್ರ ವಾಚಕ, ಉಭಯತ್ರ ವಾಚಕ, ಅನ್ಯತ್ರೈವ ವಾಚಕ ಅಂತ 3 ಭಾಗ ಮಾಡ್ಬೇಕಾರೆ ಎಲ್ಲ ಶಬ್ದ ಬಿಡ್ಬಿಡ್ತಾ ಇದಾರೆ. ಸಾಮಾನ್ಯ ಶಬ್ದ ಬಿಡ್ರಿ. ಹಂಗ ಹುಚ್ಚ, ದಡ್ಡ, ಮೂರ್ಖ ಅಂದ್ರು ಭಗವಂತನ. ಅದೇಂಗ್ರಿ ಅಂತ ಕೇಳಿದ್ರೆ ಆ ಹುಚ್ಚಿನಲ್ಲಿ ಹುಚ್ಚತನ ಅದಲ್ಲ, ಅದನ್ನ ಹುಟ್ಟಿಸ್ಬೇಕಲ್ಲ. ಅದನ್ನ ಮೂರ್ಖಲ್ಲಿ ಮೂರ್ಖತ್ವ ಹುಟ್ಟಿಸ್ಬೇಕಲ್ಲ. ಅವ ಐದು ಹುಟ್ಟೆಲ್ಲ ಹುಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಅವನ್ನ ಮಾಡ್ತಾನೆ. ಆ ಮೂರ್ಖತ್ವ ಅವನ ಸಂಬಂಧ ಇಲ್ಲ. ಸಾತ್ವಿಕ ಒಳ್ಳೆ ಕೆಲಸ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ. ಅವಾಗ ಜೀವ ಸಾತ್ವಿಕ ಜೀವ, ಅದು ಆ ಕೆಲಸ ಅಲ್ಲೇ ಮಾಡ್ತಾನೆ ಭಗವಂತ, ಅವನ್ನ ಮಾಡಿಸ್ತಾನೆ. ಆ ಫಲ ಅವನು ಕೊಡ್ತಾನೆ. ಅದು ಅವನ ಸಂಬಂಧ ಇಲ್ಲೇ ಇಲ್ಲ. ಇವು ಯಾವ ಭಗವಂತ ಸಂಬಂಧ? ಗುಣಗಳೊಳಗಿದ್ದು ಗುಣಬದ್ಧನಾಗದೆ ಪರಮಾತ್ಮ ಯಾವ ಸಂಬಂಧ ಇಲ್ಲ ತಿಳ್ಕೊಡ ಇರ್ತಕ್ಕಂಥದ್ದು. ಯಾಕೆ ಸರ್ವ ನಿತ್ಯ ತೃಪ್ತ ಭಗವಂತ. ಯಾಕೆ ಮಾಡ್ತಾನ? ನಮಗೋಸ್ಕರವಾಗಿ. ಹಂಗೆ ತಿಳ್ಕೊಬೇಕು ಅಂತ ಕೇಳಿದ್ರೆ, ಒಂದು ಬೇವಿನ ಬೀಜ ತಗೊಳ್ರಿ. ಬೇವಿನ ಬೀಜ ತಗೊಂಡು ಅದನ್ನ ಒಂದು ಕಡೆ ಹಾಕ್ರಿ, ಬೆಳ್ಳಿ ದಿನ ಅದಕ್ಕೆ ಸಕ್ಕರೆ ತುಪ್ಪ ಹಾಕ್ರಿ. ಫರಕ್ ಆಗ್ತಿತ್ತು ಮಾಡಿ ನೋಡಿರ್ಬೇಕಾದ್ರೆ. ಜೇನುತುಪ್ಪ ಹಾಕೋದು ಬರಕಾಗ್ತದ? ಸಾಧ್ಯ. ಅದೊಂದು ಮಾವಿನ ಹಣ್ಣಿಗೆ ನಾವು ಗಿಡ ತೋಡ್ರಿ, ಅದಕ್ಕೆ ನೀವು ದಿನ ಬೇಕು ಉಪ್ಪು ಹಾಕಿ ಬೆಳಿತಾನ. ಇದನ್ನ ಇದು ಮೂಲ ಸ್ವಭಾವ ಅಂಶ ಅಂತ ತಿಳ್ಕೊಡ್ರಿ. ಹಂಗೆ ಸಾತ್ವಿಕರು, ರಾಜಸರು, ತಾಮಸರು. ಭಗವಂತ ಆಯಾ ಕ್ರಿಯೆಗಳು ಅವರಿಂದ ಆ ಕ್ರಿಯೆ ಮಾಡಿಸ್ತಾನೆ. ನಿಮ್ಮಿಂದ ಕೆಟ್ಟ ಕೆಲಸ ಯಾಕೆ ಮಾಡಿಸೋದಿಲ್ಲ? ನಿಮ್ಮ ಚೇತನ ಹಂಗಲ್ಲ. ದುಷ್ಟ ಚೇತನದ ಹಂಗೆ ಮಾಡ್ತಾನೆ, ಆ ಚೇತನ ಹಿಂಗೆ ಮಾಡ್ತಾನೆ. ಅವ ರಾಹುಲ್ ಗಾಂಧಿ ಹೆಂಗೆ ಬೇಗ ಮಾತಾಡ್ತಾನೆ. ಅವ್ನು ಸ್ವಲ್ಪ ಅವ್ರು ಕ್ಯಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಿದ್ಲಿಕ್ಕೆ ಆಗೋದಿಲ್ಲ. ಅವ್ರು ತಿಳ್ಕೊಂಡು ಅವ್ರು ಹಿಂಗೆ ಮಾಡ್ಕೋತ ಹೋಗೋರು. ಅವ್ರು ಕ್ರಿಯಾ ಭಗವಂತ ಉಣಿಸ್ತಾನೆ ನಿಂತಿಲ್ಲ ನಾಳೆ. ಈಗ ಉಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಆಗಿಂದಾಗ ಆಗೋದಿಲ್ಲ ಕೆಲಸ. ಅದು ಹಂಗಾಗೋದಿಲ್ಲ ಮತ್ತೆ. ಯಾಕಂದ್ರೆ ಅವನ ಕರ್ಮ ಮುಗಿಬೇಕಲ್ಲ. ಇಷ್ಟು ಭಗವಂತನ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ ಹೆಂಗೆ ತಿಳ್ಕೊಂಡು ನೀವು ಅದನ್ನ ಹೇಳ್ತಾ ಇದ್ದಾರೆ ಅಂತ ಭಗವಂತನಂತ. ಗುಣಗಳೊಳಗಿದ್ದು ಗುಣ ನೆನೆಸುವನು, ಆದರೆ ಗುಣಬದ್ಧನಾಗದೆ. ಅರ್ಥಾತ್ ಅದು ಸಂಬಂಧ ಹೋಗಿಲ್ಲ ಭಗವಂತಗೆ. ಗುಣಜ ಅಂತರ ಮಹಾನುಭಾವ. ಅಂತಹ ಸತ್ವ, ರಜ, ತಮೋ ಗುಣಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಏನದು ಪುಣ್ಯ ಅಪುಣ್ಯ ಫಲಗಳನ್ನು. ಈಗ ಪುಣ್ಯ ಫಲಗಳು, ಪುಣ್ಯ ಕೆಲಸನೂ ಮಾಡ್ತೀವಿ ನಾವು. ಅಪುಣ್ಯ ಶಬ್ದಕ್ಕೆ ಪಾಪ ಅಂತ ಅರ್ಥ. ಅವನು ಮಾಡ್ತೀವಿ. ಯಾರಿಗೆ ಕೊಡ್ತಾನ? ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ. ಬ್ರಹ್ಮಾದಿ ಚೇತನ ಎಲ್ಲಾರು ಬಂದರು. ಬ್ರಹ್ಮ ಹಿಡ್ಕೊಂಡು ಕೊನೆ ತನಕ ಎಲ್ಲ ನಾಯಿ ಎಂಬುದು ಅಷ್ಟು ಬಂದಾಗ ಅಂತ ತಿಳ್ಕೊಂಡ್ರೆ ನೀವು ತೃಣಪರ್ಯಂತ ಜೀವರು. ಬ್ರಹ್ಮಾದಿಗಳು ಸಾತ್ವಿಕರು. ಯಾಕೆ? ಸ್ವಾಭಾವಿಕ ಭಕ್ತರವರು. ಅವ್ರಿಗೆ ಉಣಿಸ್ಬೇಕು, ಅವ್ರಿಗೆ ಉಣಿಸಿದ. ನಾವು ಮನುಷ್ಯರು. ನಮಗೆ ರಜೋಗುಣದವ್ರು ನಾವು. ಪುನಃ ಸಂಸಾರ ಬರೋದು ಹೋಗೋದು ನಮ್ಮ ತಪ್ಪಿದ್ದಲ್ಲ ತಿಳ್ಕೊಂಡ್ರೆ ನಮ್ಮ ಸ್ವಭಾವ ಹಿಂಗಿರ್ತದೆ. ಇನ್ನು ದೈತ್ಯರು, ತಾಮಸಿಗಳು ಅಂದಂದು ಹೋಗ್ತಕ್ಕಂಥವ್ರು 3 ಭಾಗ ಮಾಡಿಬಿಟ್ಟು ದೇವರಾಗಿರ್ತಾರೆ. ಬದಲಾಗಿ ಸಾಧ್ಯನೇ ಇಲ್ಲ. ಎಂದೇ ನೀವು ಕೂಡ ತಿಳ್ಕೊಡ್ರಿ. ಹೆಂಗೆ ಹೇಳ್ತಾರೆ ತಿಳ್ಕೊಡ್ರಿ. ಉದಾಹರಣೆ ಹೇಳ್ತೇನೆ ನಮಗೆ. ಬ್ರಹ್ಮಾದಿ ಚೇತನರು, ಬ್ರಹ್ಮ, ಇಂದ್ರ, ಗರುಡ, ದೇವತಾ ವರ್ಗದ ಇವ್ರಿಗೆ ಮಾತ್ರ ಸಾತ್ವಿಕರು ಅಂತ ಹೇಳಿದ್ರು. ನಾವು ಸಾತ್ವಿಕರಲ್ಲ. ಮತ್ತೆ ಭಾಳ ಸಾತ್ವಿಕರು ಅಂತಿರ್ತೀವಿ ಇಷ್ಟೇ ಹೊರತಾಗಿ ನಾವು ಸ್ವಾಭಾವಿಕ ಭಕ್ತರು. ಏನೋ ಕಿಂಚಿತ್ ತಪ್ಪು ಮಾಡ್ತಾರೆ, ಮಾಡೋದಿಲ್ಲ. ಯಾಕೆ? ಅವ್ರಿಗೆ ಅದು ಒಂದು ಶಾಪ್ ಇರ್ತದೆ, ಇಲ್ಲ ಅಜ್ಞಾನ ಇರ್ತದೆ. ರುದ್ರದೇವರು ಭಗವಂತ ಯುದ್ಧ ಮಾಡಲಿಲ್ಲ, ಮಾಗೋತ್ತ ಬರ್ತದೆ. ಅವನ ಮಾಯಾರೂಪ ನೋಡ್ಲಿಕ್ಕೆ ಮಾಡಲಾರಲ್ಲ. ಇಂದ್ರದೇವರು ನೋಡಿ ಎಷ್ಟು ಗೊತ್ತಿದ್ದವ, ಎಲ್ಲ ಪುರಾಣ ಶಾಸ್ತ್ರ ಎಲ್ಲ ಮಾಡ್ಕೊಂಡವ ಮಳೆ ಸೋತ. ಆ ಕೃಷ್ಣ ನೋಡ್ಕೊತೀನಿ ಹಂಗಾರ ಅಂದ್ಕೊಂಡು ಹೇಳಿ ಹಿಂಗೆ ಮಾಡ್ತಾರೆ ಇಂದ್ರದೇವರು. ಸ್ವಭಾವದ ಭಕ್ತನ ಅಜ್ಞಾನ ಮಾಡಿದ್ರೆ ದೇವರು ಅವ್ನು ಕ್ಷಮ ಮಾಡ್ತಾನೆ. ಇಲ್ಲಪ್ಪ ಕತ್ತಿಲ್ಲ ಮಾಡಿ ನೋಡು ಅಂತ ತಿಳ್ಕೊಂಡ್ರೆ ಮತ್ತೆ ಪದವಿ ತೊಗೊಂಡು ಅನುಗ್ರಹ ಮಾಡ್ತಾನೆ. ಯಾರಿಗೆ? ಸಾತ್ವಿಕರಿಗೆ. ನಾವಿದ್ದೇವಲ್ಲ, ನಾವೆಲ್ಲ ರಾಜಸರ. ನಮಗೆ ಯಾರು ಸ್ವಭಾವ ಹೇಳ್ಯಾರ, ನಮಗೆ ಇಷ್ಟು ಸರ್ವೋತ್ತಮದ ನಂಬಿಕೆ ಇರ್ತದಂತೆ, ತಾರತಮ್ಯದ ನಂಬಿಕೆ ಇರೋದಿಲ್ಲ. ತಾವೇನು ನಮ್ಮ ರಾಜ ಸ್ವಭಾವ ಹೇಳ್ತಾ ಇದ್ದಾನೆ. ಇಷ್ಟು ಸರ್ವೋತ್ತಮ ಭಕ್ತಿ ಇರೋದು. ತಾರತಮ್ಯದಾಗ ಪಂಚಭೇದ ಈ ಜ್ಞಾನ ಸರಿಯೋದಿಲ್ಲ. ಸರಿಯಾದ ಜ್ಞಾನ ಇಲ್ಲ ಅಂತ ಅರ್ಥ.
ನಾವು ಮತ್ತೆ ಹುಟ್ಟಿಸೋದು ಹುಟ್ಟೋದು ಮತ್ತೆ ಹೋಗ್ತಕ್ಕಂಥದ್ದು. ತಾಮಸಿಗಳು ವಿಷ್ಣು ದ್ವೇಷಿಗಳು ಯಾವಾಗಿದ್ರು ಅವರಿಗೆ ಅಂಥ ತಮಸ್ಸು. ಭಗವಂತ ಈ ರೀತಿ ಇರ್ತಕ್ಕಂಥವ ಪುಣ್ಯ ಅಪುಣ್ಯ ಫಲಗಳನ್ನ ಯಾರು ಕೊಡ್ತಾನ? ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ಆಯಾ ಕರ್ಮಗಳ ಸಂಬಂಧ ಅವರಿಗೆ ಕ್ರಿಯೆ ಕೊಡ್ತಾನೆ. ನಿಮಗ ಸುಖ ಮತ್ತೊಬ್ಬರಿಗೆ ಯಾಕಾಗೋದಿಲ್ಲ? ನನಗ ದುಃಖ ಮತ್ತೊಬ್ಬರಿಗೆ ಯಾಕಾಗೋದಿಲ್ಲ? ಇದು ನನ್ನ ಯೋಗ್ಯತೆ, ಅದು ಯೋಗ್ಯತೆ. ಭಗವಂತ ಇಷ್ಟು ವ್ಯವಸ್ಥೆ ಮಾಡಿಬಿಡಿ ಅಂತ ತಿಳ್ಕೊಂಬಿಡ್ರಿ. ನಾನು ಉಣಿಸು ಅವರೊಳಗಿದ್ದು ಅವನ ಹೆಸರು ಉರ್ಜಿನಾರ್ಧ ಅಂತಿದ್ರು ಭಗವಂತಗೆ. ಉರ್ಜಿನ ಅಂದ್ರೆ ಪಾಪ ಶಬ್ದ ಕರ್ತೇನು ಉರ್ಜಿನಾರ್ಧ ಶಬ್ದಕ್ಕೆ ಪಾಪ ಅರ್ಧ ಮಾಡ್ತಾರೆ, ಪಾಪವನ್ನು ಕಳಿತಕ್ಕಂಥವ ಅಂತ ಅರ್ಥ. ಶಬ್ದಕ್ಕೆ ಹೇಳ್ತಾ ಇದ್ರು ಭಗವಂತನಾಗಿರ್ತಕ್ಕಂಥವ ಉರ್ಜಿನಾರ್ಧನ ಪಾಪಗಳನ್ನ ನಾಶ ಮಾಡ್ತಕ್ಕಂಥವ ಅಂದ್ರೆ ಪಾಪ ಪರಿಹಾರಕವಾಗಿರ್ತಕ್ಕಂಥ ಚಿದಾನಂದೈಕ ದೇಹ ಭಗವಂತ ಆಗಿರ್ತಕ್ಕಂಥವ. ಉದಾಹರಣೆ ಕೊಡ್ತೀನಿ ನಿಮಗೆ. ಹಿಂದಿನ ಪದ್ಯ ನೋಡಿ ನೀವು ಸಂಧಿ ಕರುಣಾಸ ಕೊಟ್ಟದನು ಅನಂತ ಮಡಿ ಮಾಡಿ ತಿಳ್ಕೊಟ್ಟು ಹಂಗೆ ಅಲ್ಲಿ ಕರುಣಾಸ ಕೊಟ್ಟದನು ಅನಂತ ಮಡಿ ಮಾಡಿ. ಭಕ್ತಿಯಿಂದ ನೀವೇನು ಮಾಡಿದ್ರೆ ಭಗವಂತ ಕಿಂಚಿತ್ ಕೊಟ್ರೆ ಭಗವಂತ ಬೃಹತ್ ಕೊಡ್ತಾನ. ನಮ್ಮ ಉದಾಹರಣೆ ಸುಧಾಮನ ನಿಮಗೆ ಗೊತ್ತದ. ಏನು ಕೊಡ್ತಿ ಪಾಪ? ಒಂದು ಇಡೀ ಅವಲಕ್ಕಿ, ಹೌದಾ? ಮತ್ತು ನಾವು ದಿನ ಆಯ್ತವಾರ ಮತ್ತು ಗುರುವಾರ ನಾವು ಇಟ್ಟೆ ಇಡ್ತೀವಿ. ನೈವೇದ್ಯಕ್ಕೆ ದಿನ ಅವಲಕ್ಕಿದೆಲ್ಲ ಇಟ್ಟೆ ಇಡ್ತೀವಿ ಮಾರಾಟಕ್ಕಾದ್ರೆ ನಮಗ ಅವ ಅಂತ ಏನು ಗೊತ್ತಾ ನಿಮಗೆ? ಸುಧಾಮ ಇದ್ದು ಹಿಡಿ ಅವಲಕ್ಕಿ ಅಷ್ಟು ಕೊಟ್ಬಿಟ್ಟವ. ಮತ್ತು ನಾಳೆ ಮುಂಜಾನೆ ಫ್ರಿಜ್ನಾಗ ಇಟ್ಕೊಂಡಿಲ್ಲ ನಾವು ನೋಡಿ ಅವನು ಇರ್ತಾನೆ. ನಮಗಂತರ ನಾವೇ ಮತ್ತು ನಾಡಿಗೆ ಬಿಡ್ತೀವಿ ಹಿಡ್ಕೋತೀವಿ. ಯಾರು ಖರ್ಜೂರವೆಲ್ಲ ಒಂದು ನಾಳೆ ಹಿಡಿದು ಗೊತ್ತು ಸಾಕಂತೇಳಿ ಹಾಕಿದ್ದಂಗೆ ಹೇಳ್ತಾ ಇರ್ತಾನೆ. ಇವ್ರು ಭಗವಂತನಾಗಿರ್ತಕ್ಕಂಥವ್ರು ವ್ಯವಸ್ಥೆ ಹೇಳ್ತಾರೆ. ಹಂಗೆ ಕೊಟ್ಟದನು ಅನಂತ ಮಡಿ ಮಾಡಿ ಹಂಗಾರೆ ಕೊಡ್ತಾರ. ಪಾಪ ಪುಣ್ಯ ಅರ್ಪಿಸವನೆಡೆಗೆ. ಇದು ದೊಡ್ಡ ಸಮಸ್ಯೆ ಇರ್ಕತಾಮ ಸಾಲದಾಗ ಎಲ್ಲ ಸ್ವಾಮಿ ಡಿಸ್ಕಷನ್ ಮಾಡ್ತಾರೆ. ಇದನ್ನ ಎಲ್ಲ ಕಡೆ ಸಮಸ್ಯೆ ಇಟ್ಟಿರ್ತಾರೆ. ಇದನ್ನ ಪ್ರಶ್ನೆ ಕೇಳ್ತಾರೆ. ಇದನ್ನ ಕೊಟ್ಟದನ್ನು ಅನಂತ ಮಡಿ ಮಾಡಿ ಕೊಡ್ಬೇಕಿಲ್ಲ ಹಂಗಾರೆ ನೀವು ಅಲ್ಲಿ ಮುಂದೆ ಪುಣ್ಯ ಪಾಪಗಳ ಅರ್ಪಿಸವನೆಡೆಗೆ ಓದಿರಿ ನೀವು ಹರಿಕತಾಮ ಸಾಲ. ಪುಣ್ಯ ಪಾಪಗಳ ಅರ್ಪಿಸವನೆಡೆಗೆ ಪುಣ್ಯನೂ ಕೊಡು ಪಾಪನೂ ಕೊಡು. ಅಂದ್ರೆ ಪಾಪ ಕೊಟ್ಟು ಅಂತ ಪಾಪ ಕೊಡ್ಬೇಕಾಗ್ತದೆ ದೇವರಾಗಿರ್ತಕ್ಕಂಥವ. ತಡಿ ಅಂತ ದಾಸರಾಯ ಪುಣ್ಯ ಏನು ಕೊಡ್ತಿದ್ದಿ ಸಾತ್ವಿಕರಿಗೆ ಅದನ್ನ ಫಲ ಕೊಡ್ತಾನೆ. ಪಾಪವನ್ನ ಭಕ್ತರು ಸ್ವಾಭಾವಿಕ ಭಕ್ತರ ಪಾಪ ಅಂತ ನಮ್ಮಂತ ಮತ್ತೆ ಕೊಡ್ರಿ. ಭಕ್ತರ ಪಾಪ ಸ್ವೀಕಾರ ಮಾಡಿ ಅದನ್ನ ತುಳಿದನ ಭಗವಂತ, ಅದು ಸುಖ ಕೊಡುವಂತ ಅರ್ಥ. ಅದನ್ನ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಉಣಿಸುತ್ತಾ ಅವಳಿಗಿದ್ದು ಉರ್ಜಿನಾರ್ಥನ ಶಬ್ದಕ್ಕೆ ಅರ್ಥ ಇದೆ ನಿಮಗೆ. ಪಾಪ ಪರಿಹಾರ ಮಾಡ್ತಕ್ಕಂಥವ ಅವ ಎಂಥವ? ಚಿದಾನಂದೈಕ ದೇಹನು. ನಮ್ಮಂಥ ದೇಹ ಭಗವಂತಗೆಲ್ಲ ಜ್ಞಾನಾನಂದ ಇರ್ತಕ್ಕಂಥ ಪರಮಾತ್ಮ ಕೊನೆಗೆ ಏನಂತಾನ? ಸಚರಾಚರ ಜಗದ್ಭುಕ್ ಎನಿಸುವನು. ಜಗತ್ತನ್ನೇ ನುಂಗ್ತಕ್ಕಂಥವ. ಜಗತ್ತು ನುಂಗುವ ಪಕ್ಷಿ ಅಂತಲ್ಲ ಯಾರು? ಪುರಂದರದಾಸ. ಒಂದು ಹಕ್ಕಿದರು ಇಡೀ ಜಗತ್ತು ನುಂಗ್ತದ ಅಂತ ಹೇಳ್ತಾರ ಮುಂಡ್ಲಿಗಳಿಗೆ. ಈ ಹಕ್ಕಿದ ಭಗವಂತ ಇರ್ತಕ್ಕಂಥವ. ಇಡೀ ಪರಮಾತ್ಮ ಕೊನೆಗೆ ಪ್ರಪಂಚದಲ್ಲಿ ತಾನು ಏನು ಹುಟ್ಟು ಹಿಡ್ಕೊಂಡ್ಬಿಡ್ತಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಮುಂದಂತಾರ ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವನ ಬುದ್ಧಿಯೋಳು ನೆನೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಬಿಟ್ರೆ ಅಲ್ಲೇ ಬಿಡಿಸೋಬೇಕು. ವಾಸುದೇವನ ಮತ್ತ ಅನವದ್ಯ ರೂಪ ಬಿಡಿಸೋಬೇಕು ಅಲ್ಲೇ. ಚತುಷ್ಟಯಗಳ ಅರಿತವನೇ ಪಂಡಿತನು. ದಾಸನ ಹೂ ಈಸ್ ಪಂಡಿತ ಡೆಫಿನೇಷನ್ ಕೊಡ್ತಾರ. ಬಹಳ ಸುಧಾ ಓದಿ ಅಲ್ಲ ಅಂತ ಓದಿದ ತಪ್ಪಲ್ಲ, ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಅಲ್ಲ ಯಾರು ಪಂಡಿತ ಹಂಗಾರ ಇಲ್ಲಿ ನೋಡ್ರಿ. ವಾಸುದೇವನ ಅನವದ್ಯ ಚತುಷ್ಟಯ ರೂಪ ಅರಿತವನ ಪಂಡಿತನು. ಭಗವಂತನ 4 ರೂಪ ಯಾರು ತಿಳ್ಕೊತಾರ ಸರಿಯಾಗಿ ಅವನೇ ಪಂಡಿತ ಅಂತ ಅರ್ಥ. ಅಂದ್ರೆ ಇವೆಲ್ಲ ಬಂದ್ಬಿಟ್ಟಿರ್ತಾವ ಅಂತ ಅರ್ಥ. ಏನು ತಿಳ್ಕೊಬೇಕಲ್ಲ ಅವೆಲ್ಲ ಬಂದಿರ್ತಾವ. ಸುಧಾ ನೋನೆ ಬಿಡ್ತಾರ ಕಾಲಿ ಬಂದಿರಿ ಶಾಸ್ತ್ರ ಬಂದಿರ್ತಾವ. ವಾಸುದೇವನ ಪರಮಾತ್ಮನ ಅನವದ್ಯ ಅಂದ್ರೆ ಅನವದ್ಯ ಶಬ್ದಕ್ಕಂತ ಹೇಳ್ತಾ ಇದ್ದಾನೆ. ಅವನ ಶುದ್ಧವಾಗಿರ್ತಕ್ಕಂಥ ದೋಷರಹಿತವಾಗಿರ್ತಕ್ಕಂಥ ರೂಪಗಳಿವೆ. ಪರಮಾತ್ಮ 4 ರೂಪಗಳು. 4 ರೂಪ ಮ್ಯಾಲೆ ಹೇಳ್ಯಾರ. ಒಂದೇ ನೋಡ್ರಿ. ವಿದ್ಯೆ ತಾನೆಂದೆನಿಸಿಕೊಂಬ. ವಿದ್ಯಾ ಹಂಗ ಹೇಳ್ತಾ ಮತ್ತೆ ಹೇಳ್ತೇನೆ. ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ 4 ಶಬ್ದ ಹಾಕಿದ್ರ. ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಏನಿವು ಭಗವಂತನ 4 ರೂಪಗಳು. ಇವನ್ ತಿಳ್ಕೊಂಡವನೇ ಪಂಡಿತ ಅಂತಾರೆ ಮಹಾನುಭಾವ. ಹೆಂಗೆ ತಿಳ್ಕೊಂಡಾರ ಮುಂದೆ ಹೇಳ್ತಾರೆ, ತಿಳಿಸ್ಕೊಡ್ತಾರೆ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು. ಅನಿರುದ್ಧ ಹೇಳ್ತಾರೆ. ವಿದ್ಯೆ ಅಹಂಕಾರ ವೃತ್ತಿಯಲ್ಲಿ ವಿದ್ಯಮಾನವಾಗಿರ್ತಕ್ಕಂಥ ಅಹಂಕಾರ ತಾರತಮ್ಯಭೇಷ ಇದೇ ವಿದ್ಯೆ. ವಿದ್ಯಾತ್ ನೋಡಿ ತಿಳ್ಕೊಡ್ರಿ. ಇದು ಶಾಸ್ತ್ರದ ಮಾತು, ಸುಧಾದ ಮಾತು. ವಿದ್ಯಾತ್ಮನಿ ಭಿದಾ ಭೇದ ನಮ್ಮಲ್ಲಿ ಹೇಳಿಬಿಡ್ತಾರೆ. ಇದೇ ವಿದ್ಯೆ. ನಿಜವಾದ ವಿದ್ಯೆ ಯಾವುದು ಗೊತ್ತ ನಿಮಗೆ? ವಿದ್ಯಾತ್ಮನಿ ಭಿದಾ ಭೇದ. ಪರಮಾತ್ಮನಾಗ ಭೇದ ದೊಡ್ಡ ವಿದ್ಯೆ. ಶಾಸ್ತ್ರಗಳೆಲ್ಲ ಇದನ್ನ ಮತ್ತೆ ಅದು ಬೇರೆ ರೀತಿ ಹೇಳ್ತದೆ ಅಷ್ಟೇ. ಪರಮಾತ್ಮ ಸರ್ವೋತ್ತಮ, ನಾನು ಅಲ್ಪ. ಅವ ಪಖಂಡ, ನಾ ಕನಿಷ್ಠ. ಅವ ಸರ್ವಂತರಯಾಮಿ, ನಾ ಅಲ್ಲ. ಅವ ಈಶ, ನಾ ದಾಸ. ಅವ ಶಂಕರ, ನಾ ಕಿಂಕರ ಅಂತ ಹೇಳಿ ಪರಮಾತ್ಮ ಸರ್ವೋತ್ತಮ ಜ್ಞಾನ ಅಂದ್ರಲ್ಲ. ಅಲ್ಲಿ ಮುಂದೆ ಗಣಪತಿ ಸಂಧಿಗೆ ಹೇಳ್ತಾರ. ಗಣಪತಿ ಸಂಧಿ ಒಳಗೆ ಮಂದಿ ಹೇಳಿದ್ನೆಲ್ಲ ಗೊತ್ತಿಲ್ಲ ನಿಮಗೆ.
ನೆನಪಾದ್ರು ಹೇಳ್ತೇನೆ ನಿಮಗೆ ಇಲ್ಲಿ. ದಾಸರಿಗೆ ಗೊತ್ತಾರೆ, ಜಗನ್ನಾಥ ದಾಸರು ಸ್ವಾಮಿ ಅಂತಾರೆ. ಅವರು ಪರಮಾತ್ಮಗೆ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ನನಗೇನಾದರೂ ತಮ್ಮ ಗುರುಗಳಿಗೆ ಕೇಳ್ಕೊಂಡ ಗಣಪತಿ ಕೇಳ್ಕೊತಾನೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಂಡಲ್ಲ, ಏನು ಬೇಡುವುದಿಲ್ಲ. ನೆನಪದ ನಿಮಗೆ, ಏನು ಬೇಡುವುದಿಲ್ಲ. ಯಾರಂತಾರ? ಜಗನ್ನಾಥ ದಾಸರು. ಯಾರಿಗಂತಾರ? ಗಣಪತಿಗಂತಾರ. ಗಣಪತಿ ಅಂದ್ರೆ ಒಂದ, ಗೋಪಾಲದಾಸರು ಅಂದ್ರೆ ಒಂದ. ಮತ್ತು ಗೋಪಾಲದಾಸರ ಅಂಶ ಗಣಪತಿ. ಗೋಪಾಲದಾಸರ ಗಣಪತಿ ಅಂಶ ಪ್ರಸಿದ್ಧ ಎಲ್ಲ ಕಡೆ. ಏನು ಬೇಡುವುದಿಲ್ಲ ನಿನ್ನ. ಅಲ್ಲಿ ಬಿಡಬೇಕು. ಕುಯೋನಿಗಳು ಬರಲಂಚೆ. ನಿನ್ನ ಕುಯೋನಿ ಅರ್ಥ ಮಾಡಬಾರ್ದು. ಮತ್ತೆ ಕುಯೋನಿ ಕೆಟ್ಟ ಜನ್ಮ. ನಿನ್ನ ಭಗವಂತ ಕೆಟ್ಟ ಜನ್ಮ ಇರ್ತಾವ. ಭಗವಂತ ಗಣಪತಿ, ಏ ಗಣಪತಿ ನಿನ್ನ ಕೆಟ್ಟ ಜನ್ಮ ಬೇಡ ಅಂತ ಅರ್ಥ ಅಲ್ಲ. ಏನು ಬೇಡುವುದಿಲ್ಲ ನಿನ್ನ ನಿಂದಿರ್ಬೇಕು. ಕುಯೋನಿಗಳು ಬರಲಂಜೆ. ಗಣಪತಿ ನೀನೇನು ಕೇಳುದಿಲ್ಲಪ್ಪ. ಕುಯೋನಿಂದ ಜನ್ಮ ಅಂತ ಅರ್ಥ. ಎಂಥ ಕೆಟ್ಟ ಜನ್ಮನ ಬರಲಿ, ಯಾರು ಬರ್ತೋ ಗೊತ್ತಿಲ್ಲ ನಮಗೆ, ಯಾವ್ದಾರ ಬರಲಿ ಅಂಜುವುದಿಲ್ಲ. ನಾ ಹೆದರುದಿಲ್ಲ ಅದಕ್ಕೆ. ಏನು ಜೊಂಡಿಗೆಯಾಗಿ ಹುಟ್ಟಿಸ್ತೀಯೋ, ಹಳ್ಳಿಯಾಗಿ ಹುಟ್ಟಿಸ್ತೀಯೋ, ಇರುವೆಯಾಗಿ ಹುಟ್ಟಿಸ್ತೀಯೋ ಗೊತ್ತಿಲ್ಲ ನನಗೆ. ಏನು ಬೇಡುವುದಿಲ್ಲ ನಿನ್ನ ನಾನು, ಕುಯೋನಿಗಳು ಬರಲಂಜೆ. ಆದ್ರೆ ಒಂದು ತಿಳಿಸ್ತಾನೆ ಶ್ರೀ. ನೋಡಿ ಅಂಥ ಮಾತು. ಶ್ರೀ ಪ್ರಾಣಪತಿ ತತ್ವೇಶದಿಂದ ಒಳಗೂಡಿ ಕರ್ಮ ತಾನೇ ಮಾಡಿಸುವ ಈ ನಿಖಿಲ ಜ್ಞಾನವನ್ನು ಕೊಟ್ಟು ಸಲಹುವುದು. ಶ್ರೀ ಅಂದ್ರೆ ಯಾರು? ಲಕ್ಷ್ಮೀ ವಿಷ್ಣು. ಪ್ರಾಣ, ಪ್ರಾಣ ಅಂದ್ರೆ ಯಾರು? ಮುಖ್ಯ ಪ್ರಾಣ ಯಾರು? ಶ್ರೀ ಪ್ರಾಣಪತಿ ಅವ ಯಾರು? ಭಗವಂತ. ಶ್ರೀಗೂ ಪತಿ, ಪ್ರಾಣದೇವರಿಗೂ ಪತಿ ಹೋದ್ರೆ ಮತ್ತವ. ಶ್ರೀ ಪ್ರಾಣಪತಿ ಅಂದ್ರೆ ಪರಮಾತ್ಮ. ತತ್ವೇಶ್ವರಿಂದೊಡಗೂಡಿ ನಮ್ಮ ಜನ ನಿಂತುಕೊಂಡು, ತಾನೇ ನಿಂತುಕೊಂಡು ಮಂತ್ರಯಾಮಿಗಳು ಪರಮಾತ್ಮ ಏನು ಕ್ರಿಯೆ ಎಲ್ಲ ಅವ ಮಾಡ್ತಾನೆ ಅಂತಕ್ಕಂಥ ಜ್ಞಾನ ಕೊಟ್ಬಿಟ್ರೆ ಸಾಕು. ಎಲ್ಲರೂ ಹುಟ್ಟಿಸ್ತಾನೆ ಅಂತ ದಾಸ. ಯಾವ ಜನ್ಮಗಾರ ಹುಟ್ಟಲಿಲ್ಲ, ಯಾವ ಜಾತಿಯಾಗಾರ ಹುಟ್ಟಲಿ, ಎಲ್ಲರೂ ಹುಟ್ಟಲಿಲ್ಲ ನಾನು. ಈ ಸಿದ್ಧಿ ಕೊಡು ನೀನು. ಈಶಾ ಯಾರು? ದಾಸ. ಈ ಶಬ್ದ ಕೊಟ್ಟು ಸಾಕು. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಕಾಸಿ ಮಾಡಿದ್ರು ಮಾಸು ದಾಸರಂತಾನಲ್ಲಿ. ವಿದ್ಯೆ ತಾನಿಂದ ಜನಿಸಿಕೊಂಬ ಪರಮಾತ್ಮ ಸರಿಯಾದ ವಿದ್ಯೆ. ವಿದ್ಯೆ ಅಂದ್ರೆ ಪಂಚಭೇದ ತಾರತಮ್ಯ ಸರಿಯಾದ ವಿದ್ಯೆ ಅಂತಕ್ಕಂಥ. ಸರ್ವಜೀವರ ಬುದ್ಧಿಯೋಳು ನೆಲೆಸಿದ್ದು. ನೋಡಿ ವಿದ್ಯಾ ಬಂತು, ಅದು ಬುದ್ಧಿ ಅಟ್ಯಾಕ್ ಆಗ್ಬೇಕಲ್ಲ, ನಿಲ್ಬೇಕಲ್ಲ ತಲೆಯೊಳಗೆ. ತಲೆಯೊಳಗೆ ನಿಲ್ಬೇಕಲ್ಲ. ಭಾಳ ಕಷ್ಟ ನಿಲ್ಲೋದು, ಶಾಸ್ತ್ರ ನಿಲ್ಲೋದು ಅಷ್ಟು ಸಹಜಕ್ಕಲ್ಲ. ತಲೆ ಇರ್ತದ, ತಲೆ ನಿಲ್ಬೇಕಲ್ಲ. ನೆನಪಾದ್ರು ಹೇಳ್ದಂಗೆ ನಿಮ್ಗೆ ಉದಾಹರಣೆ. ಟೀಕಾರಾಯರು ಅವ್ರ ಹಾಡು ಕೇಳಿ ನೀವು. ಟೀಕಾಚಾರ್ಯರ ಪಾದ ತಾಕೀದ ಇಷ್ಟು ತಿಳ್ಕೊಂಬಿಟ್ರಿ ಸಾಕು. ಇದಕ್ಕೂ ಸಂದರ್ಭ ಕಥೆ ಅದ ಇದಕ್ಕೊಂದು. ದಾತ್ರ ಹಂಗೇನಿಲ್ಲ. ಟೀಕಾಕೃತ ಪಾದರು ಎರಗಳು ಗುಹಾದ ಕುತ್ಕೊಂಡಾರ, ತಿಳ್ಕೋತ ಕುತ್ಕೊಂಡಾರ. ಮಹಾನುಭಾವರು ಸುಧಾರಿಕ ಅಂತ ಹೇಳೋದು. ಏನು ತಿನ್ಬೇಕು ಗೊತ್ತಾ? ನುಚ್ಚು. ಆಗಿನ ಕಾಲಕ್ಕೆ ನಾವು ಸಣ್ಣ ಅಡಿಗೆ, ದೊಡ್ಡ ಅಡಿಗೆ ಅವೆಲ್ಲ ಏನು ಇಲ್ಲೇ ಇಲ್ಲ. ಯಾವುದು ಶಿಷ್ಯಂದ್ರೆ ಹೋಗ್ಬೇಕು, ಭಿಕ್ಷಾ ಬೇಡ್ಕೊಂಡು ಬರ್ಬೇಕು, ನುಚ್ಚು ತರಬೇಕು, ನುಚ್ಚು ತಿನ್ಬೇಕು. ನುಚ್ಚು ತಿಂದು ಸುಧಾ ಕೊಟ್ಟರು ನಮಗೆ ಅವರು. ಏನು ಮಹಾನುಭಾವರು ತಿಳ್ಕೊಟ್ಟು. ಅಂತ ಬಿಟ್ಟ ಪಾದ ಪೂಜೆಗೆ ಹೋಗಲೇ ಇಲ್ಲ. ಕೊಟ್ಟರು ಬಡ್ಕೋತ ಹೊತ್ತೆ ಒಂದು ಘಟನಾ ಆಯ್ತು. ಒಬ್ಬ ಶೈವ ರಾಜ ಬಂದ, ಮಾಂಡಲಿಕ ರಾಜ. ಸಾಷ್ಟಾಂಗ ಹಾಕಿದ. ಯಾರಪ್ಪ ನೀನು ಕೇಳಿದ್ರು. ಸ್ವಾಮಿ ನಾ ಇಲ್ಲಿ ಒಂದು ಮಾಂಡಲಿಕ ರಾಜ ಇದ್ದೇನೆ, ನಾವೊಂದು ತೊಂದರೆ ಬಂದ ಅನುಗ್ರಹ ಮಾಡ್ರಿ. ಏನು? ನಾವು ದೊಡ್ಡ ಕೆರೆ ಕಟ್ಟಲಿಕ್ಕೆ ಅಂತ. ಅಸಾಧ್ಯ ಕೆರೆ ಅದು. ದೊಡ್ಡ ಮೈಲಿ ಕೆರೆ. ಯಾಕೆ? ಪ್ರಾಣಿ ಪಶು ಪಕ್ಷಿ ಜನರಿಗೆ ಎಲ್ಲರಿಗೂ ನೀರು ಅನುಕೂಲ ಅಲ್ಲಿ ಮಾಡ್ಲಿಕ್ಕೆ. ಎಷ್ಟೋ ವರ್ಷ ಅದು ಕಟ್ಟರ ನೀರು ಹರಿದು ಹೋಗ್ಲಿಕ್ಕೆ ಹತ್ಬಿಟ್ಟದ. ಏನಾದರೂ ನೀರು ಹೋದ ಎಲ್ಲಿ ತಪ್ಪಿದೋ ಗೊತ್ತಾಗೋಲ್ಲ ನನಗಂದ್ರೆ. ಗೊತ್ತಾಗೋದಿಲ್ಲ. ರಾಮಚಂದ್ರ ಮುಂದೆ ಸೋರ್ಲಿಕ್ಕೆ ಹತ್ತಿಲ್ಲ ಅಂತಾಗಲೇ ಏನಾಗ್ತೋ ಗೊತ್ತಿಲ್ಲ. ಹೆಂಗೆ ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ ನಿಮ್ಗೆ ನಾನು. ಅದಕ್ಕೆ ಅನುಗ್ರಹ ಮಾಡ್ರಿ ಅಂದ. ಬಾರಪ್ಪ ಇಲ್ಲಿ ಅಂತ ಕರೆದು ಒಂದು ಇಡೀ ಮಣ್ಣು ತೊಗೊಂಡ್ರು. ತಗೋಯ್ತಾನೆ ಎಲ್ಲಿ ತೂದ್ದು ಅಲ್ಲಿ ಹಾಕಿದ್ರು ನಾನು. ಮಣ್ಣು ಅಂದ್ರೆ ಮೃತ್ತಿಕ. ಟಿಕಾರ ಯಾರು? ಮೃತ್ತಿಕ. ತಗೊಂಡು ಹಾಕಿದ ಕಪ್ಪನ ನಿಂತದ. ಮುಂದೆ ನೀರು ಹೋಗಲೇ ಇಲ್ಲ. ಅದಕ್ಕೆ ದಾಸರು ಅಂತಾರೆ ಟೀಕಾಚಾರ್ಯರ ಪಾದ ಸೂಚಿದ ಕೊನೆದುಗ್ನಿ ತಾಕೀದ ಮನುಷ್ಯನಿಗೆ. ಸ್ವಾಮಿ ಟೀಕಾರ ನಾ ಹೇಳ್ಬೇಕು, ನಮ್ಮ ತಲೆ ಒಳಗೆ ಏನು ನಿಲ್ಬೋದು? ಶಾಸ್ತ್ರ ಹರಿದು ಹೋಲಿಗೆ ಹತ್ಬಿಟ್ಟದ. ನಿಮ್ಮ ಮೃತ್ತಿಕ ಸಿಗೋತೀರಿಪ್ಪ, ಬುದ್ಧಿ ಕೊಟ್ಟೆ ನಮಗೆ. ಹೌದಾ? ಆ ಕಥೆಯಿಂದ ಹಾಡಿರ್ತಕ್ಕಂಥ ಕಥಾ ಇದು. ಇದು ಸುಂದರ ಕಥೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬುದ್ಧಿಯೋಳು ನೆಲೆಸಿದ್ದು. ವಿದ್ಯೆ ಏನೋ ಬಂತು, ತಲೆ ಫಿಕ್ಸ್ ಆಗ್ಬೇಕಲ್ಲದು. ಯಾರಿಗೆ ಫಿಕ್ಸ್ ಆಗ್ತದ? ಹಂಗೆ ಅನ್ಕೋತ ಅಡ್ಡಾಡ್ತೀವಿ ಇಷ್ಟ ಹೊರತಾಗಿ ಅದು ಫಿಕ್ಸ್ ಆಗೋದು ಭಾಳ ಕಷ್ಟದ ಕೆಲಸ. ಆಮೇಲೆ ಕೃತಿಪತಿ ಬುದ್ಧಿ ಎನಿಸೋನು. ನೋಡ್ರಿ, ಅನಿರುದ್ಧ ವಿದ್ಯೆಗೆ ಸಂಬಂಧ. ಕೃತಿಪತಿ ಯಾರವ? ಅಗಳ ಹೇಳೇ ನೀವು ನಾನು. ಪ್ರದ್ಯುಮ್ನ ಬುದ್ಧಿಗೆ ಸಂಬಂಧ ಇರ್ತಕ್ಕಂಥ. ಸಿದ್ಧಿ ಎನಿಸುವ ಸಂಕರ್ಷಣ. ಆ ವಿದ್ಯಾ ಬಂತ, ಬುದ್ಧಿ ಸ್ಥಿರ ಆತ. ಅದ್ರ ಸಿದ್ಧಿ ಬಂತಲ್ಲ, ಅದು ಸಾಧನದಿಂದ ನಮಗೆ ಸಾಧನ ಆತಲ್ಲ ನಮಗೆ. ಪರಮಾತ್ಮ ಅನುಗ್ರಹ ಆತಲ್ಲ ನಮಗೆ. ಯಾರವ ಸಂಕರ್ಷಣಕ್ಕಂತ. ಪ್ರಸಿದ್ಧ ನಾಮಕ ವಾಸುದೇವನ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ.
ವಿದ್ಯಾ ಬಂತು, ಹೌದಾ? ತಲೆ ಕುತ್ಕೊಂಡು ಬುದ್ಧಿ ಆಯ್ತು, ಅದರಿಂದ ಸಾಧನ ಮಾಡಿದ ಸಿದ್ಧಿ ಆಯ್ತು, ಅದನ್ನ ಭಾಳ ಪ್ರಸಿದ್ಧಿ ಆದ ದೊಡ್ಡ ಭಕ್ತ ಅಂತ ತಿಳ್ಕೊಂಡು ಅದಕ್ಕೆ ಕಾರಣ ವಾಸುದೇವ. ಅಂದ್ರೆ ಪರಮಾತ್ಮನ 4 ರೂಪಗಳು: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಇವನ ಅರಿತವನೇ. ಈ ರೂಪಗಳನ್ನು, ಈ ಚತುಷ್ಟಯ ಅಂದ್ರೆ 4 ಅಂತ ಅರ್ಥ. ಈ ರೂಪ ಚತುರ್ಣ ಅರಿತವನೇ ಪಂಡಿತನು. ಯಾವ ತಿಳ್ಕೋತಾನ? ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ, ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ. ಹಿಂಗೆ ತಿಳ್ಕೊಂಬಿಟ್ರೆ ಸಾಕು. ಇದನ್ನ ಯಾರು ಪಡ್ಕೊಂಬಿಟ್ರೆ ಅವನೇ ಪಂಡಿತ ಅಂತ ಅರ್ಥ. ಆ ಪಂಡಿತ ಓದಷ್ಟು ಇದನ್ನ ಮಾತು ತಿಳ್ಕೊಡ್ರಿ. ಅದು ಮನುಷ್ಯಗೆ ಬೇಕು, ಸರಿಯಾದ ವಿದ್ಯಾ ಬೇಕು ಅಂತ ಅರ್ಥ. ಆ ವಿದ್ಯೆಯಲ್ಲಿ ಫಿಕ್ಸ್ ಆಗ್ಬೇಕು ತಲೆಯೊಳಗೆ, ಅದಕ್ಕೆ ಸಿದ್ಧಿ ಅಂತ. ಸಿದ್ಧಿ ಅಂದ್ರೆ ಪ್ರಸಿದ್ಧಿ ಆಗ್ಬೇಕು. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಈ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನ ಮಹಿಮೆ ಹೇಳಿ. ಅಂದ್ರೆ ಇಲ್ಲಿಯೂ ಕೂಡ ಪರಮಾತ್ಮನ ವೈಶಿಷ್ಟ್ಯ, ಅವನ ವ್ಯಾಪ್ತತ್ವ. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಕೂಡ ಭಗವಂತನ ವ್ಯಾಪ್ತತ್ವ ಉಂಟು ಅನ್ನೋದನ್ನ ದಾಸರು ಇಲ್ಲಿ ಕಲ್ಪನಾ ಕೊಟ್ಟು ಒಂದಂತಾರೆ ಮಹಾಭಾರತಕ್ಕಂಥವ್ರು ಅಂತಾರೆ. ಇಲ್ಲಿ ತನು ಚತುಷ್ಟಯಗಳು ಬಹಳ ಮಹತ್ವದ ಪದ್ಧತಿ ಕಥಾಂಶ. ಇವು ಶಾಸ್ತ್ರ ಹೇಳಿದ್ದೆ, ಬೇರೆ ದಾಸರೇ ಹೇಳೋದಿಲ್ಲ. ಮೊದಲು ಹೇಳ್ಬಿಟ್ಟಾರ. ಭಾರತ, ಭಾಗವತ, ಪುರಾಣ, ರಹಸ್ಯ, ತತ್ವ, ರೂಪ ಪುರಾಣದಲ್ಲಿ ಬೇರೆ ಹೇಳಿ ಕೊಂಡಿಲ್ಲ. ಇಲ್ಲಂತ ನೋಡ್ರಿ, ಭಗವಂತನ ಮೇಲೆ 4 ರೂಪ ಹೇಳ್ಯಾರ, ಅವ್ರ ವ್ಯಾಪ್ತಿ ಹೇಳ್ತಾರ. ಅದರ ಅಂತಃಕರಣ ವೃತ್ತಿಯಾಗಿರ್ತಕ್ಕಂಥ ಇನ್ನು ರೂಪ ಹೇಳ್ತಾ ಇದ್ದಾರೆ. ತನು ಚತುಷ್ಟಯಗಳು ನಾರಾಯಣನು ಹೃತ್ಕಮಲಾಖ್ಯ ಶಿವಮಾಸನಗಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾರೆ. ತನಗೆ ತಾನೇ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ, ಸೇವೆಯನ್ನು ಕೊಂಬ ಅವರಂತೆ ತನ್ನಾಮಕನಾಗಿ ಭಗವಂತ ತದಂತರ್ಯಾಮಿಯಾಗಿ, ತನ್ನಾಮಕನಾಗಿ, ತದ್ವ್ಯಕ್ತನಾಗಿ, ತದ್ವ್ಯಾಪ್ತನಾಗಿ ಅವರ ಸ್ವಭಾವ ತಕ್ಕಂದು ಸ್ವೀಕಾರ ಮಾಡ್ತಾನೆ ಭಗವಂತ ಸೇವೆಯನ್ನು. ಉದಾಹರಣೆ ಕೊಡ್ತಾರ. ತನು ಚತುಷ್ಟಯ. ತನು ಅಂದ್ರೆ ದೇಹ. ನಮ್ಮ 4 ದೇಹವ ಮತ್ತು ತಿಳ್ಕೊಂಡ್ಬಿಡ್ರಿ. ಹರಿಕಥಾಮ ಹೇಳ್ತಕ್ಕಂಥ ಹರಿಕಥಾಮ ಸಾಡು ಹರಿಕಥಾಮ ಸರ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಅದು ತಗೊಂಡ ಯಾವ್ಯಾವ ನಿಮ್ಗೆ ಗೊತ್ತದ. 4 ದೇಹವ ನಮಗೆ. ಒಂದನೇದು ಸ್ಥೂಲ, ಆಮೇಲೆ ಅನಿರುದ್ಧ, ಆಮೇಲೆ ಲಿಂಗ ಮತ್ತು ಸ್ವರೂಪ ದೇಹ. ಸ್ವರೂಪ ದೇಹಕ್ಕೆ ನಾಶ ಇಲ್ಲ. ಅದೇ ನೀವು ಸಾತ್ವಿಕರು, ರಾಜಸರು ಮಾಡ್ತಕ್ಕಂಥದ್ದು. ಇಲ್ಲಿ ಕಾಣೋದು, ಕಣ್ಣಿಗೆ ಕಾಣೋದು ಸ್ಥೂಲ ದೇಹ, ಕೈ ಕಾಲು ಮುಖದ ಸ್ಥೂಲ ದೇಹ. ಈ ಸ್ಥೂಲ ದೇಹದ ಒಳಗೆ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಒಳಗೆ ಲಿಂಗ ಶರೀರ. ಅದನ್ನು ದಾಟಿ ಏನದ ಸ್ವರೂಪ ದೇಹ. ಎಲ್ಲರಿಗೂ 4 ದೇಹರವನ. ತನು ಚತುಷ್ಟಯ ಅಂತ. ಚತುಷ್ಟಯ ಅಂದ್ರೆ 4, ತನು ಅಂದ್ರೆ ದೇಹ. ಎಲ್ಲ ಇನ್ನು ಬ್ಯಾಡ ಅಂದ್ರೆ ಇರ್ತಾವೆ, ಬೇಕಂದ್ರೆ ಇನ್ನು ಬ್ಯಾಡ ಸಾಧ್ಯನೇ ಇಲ್ಲ. ನೀವು ಒಂದು ಸ್ಥೂಲ ದೇಹ ಕಣ್ಣಿ ಕಾಣೋದು, ಸ್ಥೂಲ ಶರೀರ ಕೈ ಕಾಲು ಕಣ್ಣವ ಇಲ್ಲಿ. ಅನಿರುದ್ಧ ದೇಹ ಕಾಣೋದಿಲ್ಲ. ಅದನ್ನ ದಾಟಿ ಲಿಂಗ ದೇಹದ 16 ಕಳೆ. ಅದಕ್ಕೆ ಅಲ್ಲೇ ಮನುಷ್ಯ ನಿರ್ಣಯ ಆಗೋದು, ಪಾಪ ಪುಣ್ಯ ಆಗ್ತಕ್ಕಂಥ ಸ್ಥಳ ಅದು. ಇದನ್ನ ದಾಟಿ ಸ್ವರೂಪ ದೇಹ ಒಂದದ, ಅದಕ್ಕೆ ನಾಶನೇ ಇಲ್ಲ. ತಿಳ್ಕೊಂಡ್ರೆ ಸ್ವರೂಪ ದೇಹಕ್ಕೆ ನಾವಲ್ಲಿ ಹೋಗಿ ಸ್ವರೂಪದಿಂದ ಹೋಗ್ಬೇಕು. ನಾವಲ್ಲಿ ಮೋಕ್ಷಕ್ಕೆ ಹೋಗ್ಬೇಕಾದ ಅದತ್ತಾಗ ಅದು ನರಕಕ್ಕರ ಹೋಲಿ ಅಥವಾ ವೈಕುಂಠಕ್ಕರ ಹೋಲಿ, ಆ ರೀತಿ ಹೇಳ್ತಾರೆ. ತನು ಚತುಷ್ಟಯಗಳು ಅದು 4 ದೇಹದಾಗ ಯಾವ್ಯಾವು? ಸ್ಥೂಲ, ಅನಿರುದ್ಧ, ಲಿಂಗ ಮತ್ತು ಸ್ವರೂಪ. ಅರ್ಥಾತ್ ಅಲ್ಲ. ಈಗ ಹಿಂಗೆ ಬಿಡಿಸಿ ಹೇಳ್ಬೇಕಂತ ಬರೋ ತನು ಚೇಷ್ಟನ್ ಹೆಂಗೆ ಗೊತ್ತಾಗ್ತದೆ? ಅದಕ್ಕೆ ವ್ಯಾಖ್ಯಾನ ಬರ್ತಾವೆ, ಮತ್ತೊಂದು ಬರ್ತಾವೆ, ಹೇಳಿ ಕಳ್ಕೊಬೇಕು ಅಂತ ತನು ಚೇಷ್ಟಗಳು. ನಾರಾಯಣನು ಯಾರಿದ್ದಾರ? ಪರಮಾತ್ಮ. ನೋಡ್ರಿ, 4 ದೇಹವ, 4 ದೇಹದಾಗ ಹೃದಯಕ್ಕದ. ಆಯಾ ಹೃದಯ ಪರಮಾತ್ಮ ತಾನು ಇದ್ದುಕೊಂಡವನಾಗನ. ಹೆಂಗೆ? ಸಿಂಹಾಸನದೋಳು ಅನಿರುದ್ಧಾದಿ ರೂಪಗಳಿಂದ ಹೇಳ್ಯಾರ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. 4 ದೇಹಕ್ಕೆ 4 ರೂಪಗಳು ಶೋಭಿಸುತ್ತೆ. ತನಗೆ ತಾನೇ ಸೇವಕನೆನಿಸಿ. ಬಹಳ ಮಹತ್ವದ ಅರ್ಥ. ಸೇವ್ಯನು ಅವನ, ಸೇವಕನು ಅವನ. ಉದಾಹರಣೆ ಕೊಡ್ತೀನಿ. ನೀವೊಂದು ಪೂಜೆ ಮಾಡ್ತಿದ್ದು ತಿಳ್ಕೊಡ್ರಿ. ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಅವನೇ ಕೂತು ಪೂಜೆ ಮಾಡ್ತಾನೆ. ಮತ್ತೆ ನಾವು ಮಾಡೋದಲ್ಲ, ಅದನ್ನ ಅವ ಮಾಡಿಸ್ತಾನೆ ಕೆಲಸ. ಅಲ್ಲಿದ್ದುಕೊಂಡು ಮೂರ್ತಿ ಒಳಗೆ ಕೂತ್ಕೊಂಡು ನಮ್ಮಿಂದ ಸೇವಾ ತಗೋತಾನೆ. ತಾಲಿ, ತಂಬಿ, ಸೌಟು ಅವೇನು ನೈವೇದ್ಯಕ್ಕೆ ಇಟ್ಟಿರ್ತೀವಿ, ಹಣ್ಣು ಪಣ್ಣು ತುಳಸಿ, ಅಲ್ಲಿಯೂ ಅವ ಇರ್ತಾನೆ. ಪದಾರ್ಥದಲ್ಲಿಯೂ ಅವನ, ನಮ್ಮಲ್ಲಿಯೂ ಅವನ, ಮೂರ್ತಿಯಲ್ಲಿಯೂ ಅವನ ತಕ್ಕಂಗೆ, ಅವನ ಸ್ವಭಾವ ತಕ್ಕಂಗೆ ಸೇವಕನಾಗಿ ಅವನೇ ಸರ್ವ್ ಮಾಡೋನು, ಅವನ ಸರ್ವೀಸಡು ಅವನ. ಸೇವಕ ಹಿಂದೆ ಬಂದದ್ದು ಬಾಧ್ಯ ಬಾಧಕನು ತಾನಾಗಿ. ಆ ರೀತಿಯಾಗಿ ಪರಮಾತ್ಮ ವಹಿಸಿಟ್ಟಿದ್ದು. ನಾವು ಮಾಡ್ತಕ್ಕಂಥ ಕರ್ತವ್ಯ ನಮಗೆ ಸ್ವತಃ ಕರ್ತವ್ಯ ನಮಗೆ ಇಲ್ಲೇ ಇಲ್ಲ. ನಾ ಸ್ವಲ್ಪ ಪೂಜೆ ಮಾಡ್ತೀನಿ ಅನ್ಕೋತ ಅಡ್ಡಾಡ್ತೀವಿ, ಇಷ್ಟಪಡ್ತೇವೆ ನಾವು. ಪೂಜೆ ಒಂದೇ ಹೇಳಿದ್ದೀವಿ. ನಾನು ಒಂದು ಬ್ಯಾಂಕ್ನ ನೌಕರಿ ಮಾಡಲಿ, ಒಂದು ಒಂದು ಉದ್ಯೋಗ, ಒಂದು ಇಂಜಿನಿಯರಿಂಗ್ ಉದ್ಯೋಗ ಮಾಡಲಿ, ಅಲ್ಲಿ ಇದ್ಕೊಂಡು ಸೇವಾ ಮಾಡ್ತಕ್ಕಂಥ ಮನೋಭಾವ ಕೊಡೋದು ಅವನ. ಅದನ್ನು ಸ್ವೀಕಾರ ಮಾಡಿ ಅವನು ಬುದ್ಧಿ ಕೊಡ್ತಕ್ಕಂಥ ಅವನ. ಸೇವಕ ನೆನೆಸಿ ಅಂತ ಭಗದಾಸ ಎನಿಸಿ ಸೇವಾಸಕ್ತ ಸುರರೊಳು. ಸುರ ದೇವತೆಗಳು
ಅನವರತ ನೆಲೆಸಿದ್ದು ಪರಮಾತ್ಮ ಇರ್ತಕ್ಕಂಥವ ಏನು ಮಾಡ್ತಾನೆ ಗೊತ್ತಾ? ಯಾರು ನಿರಂತರವಾಗಿ ಬ್ರಹ್ಮಾದಿ ದೇವತಾ ವರ್ಗದಲ್ಲಿ ಅನವರತ ಯಾವಾಗಲೂ ನೆಲೆಸಿದ್ದು ಏನು ಮಾಡ್ದಂತ ತನ್ನ ನಾಮಕನಾಗಿ ಆ ರೂಪದಿಂದ ಸೇವೆಯ ಕೊಂಬನವರಂತೆ ಆದಿ ಪರಮಾತ್ಮ ಇರ್ತಕ್ಕಂಥವ ಅವ್ರ ತಕ್ಕಂಥ ಸ್ವಭಾವ ಅವನೇ ಅಂತರ್ಯಾಗಿರ್ತಕ್ಕಂಥವ ಪರಮಾತ್ಮ ವ್ಯಾಪ್ತಿತ್ವ ಅಲ್ಲಿ ಉಂಟು ಅನ್ನೋದನ್ನ ಈ ಪದ್ಯ ಕೊಡ್ತಕ್ಕಂಥದ್ದು. ಒಂದು ಪ್ರತಿಯೊಂದು ಪದ್ಯನೂ ಆಯ್ತು ಅದೇ ಹೇಳ್ತಾ ಇದ್ದಾರೆ ಮುಂದೂರಂತರ ಮಹಾನುಭಾವರು. ಇನ್ನು 3 ಅವಸ್ಥಾ 4 ದೇಹಕ್ಕೆ ಬಂದರು ನೋಡ್ರಿ, ಹಂಗೆ ಕಲ್ಪನೆ ಮಾಡ್ಕೋತ ಹೋಗ್ರಿ. ಈಗ ಓದ್ಕೋತ ಹೋಗ್ಬಂದ 4 ದೇಹ ಹೋದವು, ಗುಣಗಳು ಹೋದವು, ಆಮೇಲೆ ಪಂಚಭೂತಗಳು ಹೋದವು. ಇನ್ನು ಮುಂದೆ ನೋಡ್ರಿ ಜೀವನದ ಅವಸ್ಥಾತ್ರಯಗಳು 3 ಅವಸ್ಥಾ ಅವ ನಮಗೆ ಕಲ್ಪನಾ ಬರ್ತದೆ ಯಾವ ಅನ್ನೋದು. ಹೌದು ಹೇಳ್ರಿ, ಇಲ್ಲಿ ತಪ್ಪಿಲ್ಲ ಇದು ತಪ್ಪಿದೆ ಅದಕ್ಕೆ ತಪ್ಪಿಲ್ಲ. ಒಂದೇದು ವೆರಿ ಗುಡ್, ಹೌದು ಅದು ಮತ್ತೆ ಹೇಳೋದು ಜಾಗೃತ, ಆಮೇಲೆ ಸ್ವಪ್ನ ಸುಷುಪ್ತಿ. ಅದು ಹೇಳ್ತಾ ನೋಡಿ, ಜಾಗರ ಸ್ವಪ್ನಗಳು 3 ಅವಸ್ಥಾ ಅವ. 4ನೇದು ಒಂದದ ನಿಮಗೆ ಗೊತ್ತಿಲ್ಲ, ಅದು ಕುಡ್ದ ಬರ್ತದಲ್ಲ, ಅದು ಒಂದು ಅವಸ್ಥಾ ಆಗೋದು ಮತ್ತೆ ಅದು ಅದ ಶಾಸ್ತ್ರದ ಹೇಳಿದ್ರೆ ಇಷ್ಟ ಅದ ನಂಗೆ ಹೇಳಿ ನಿಮಗೆ ನೋಡಿ. ಜಾಗರ ಸ್ವಪ್ನಗಳು ಒಟ್ಟುಕೊಳ್ಬಿಟ್ರೆ ಜಾಗರ ಸ್ವಪ್ನ ಸುಷುಪ್ತಿ ವರಭೋಗೀಶಯನ ಪರಮಾತ್ಮ ನೋಡ್ರಿ. ಅರ್ಥ ಮಾಡ್ಕೊಡ್ರಿ. ವರಭೋಗಿ ಅಂದ್ರೆ ಹಾವು ಶೇಷದೇವ್. ಭೋಗಿ ಶಬ್ದಕ್ಕೆ ಹಾಮಿ ಹೆಂಗ್ರೆ ಭುಜೇನ ಗಚ್ಚತಿ ಇತಃ, ಅದು ಭುಜ ನಡೀತದ ಕೈಕಾಲಿಲ್ಲ ಅದಕ್ಕೆ ಪಾಪ, ಅದಕ್ಕೆ ಕಾಲವನ್ನ ಹಾವೇನ್ರ ಭುಜ ನಡೀತದ ಅದಕ್ಕೆ ವರ ಶ್ರೇಷ್ಠವಾದ ಹಾವು ಅಂದ್ರೆ ಶ್ರೇಷ್ಠ ದೇವರು. ಅದ್ರಲ್ಲಿ ಶಯನ ಅದನ್ನ ಮಾಡ್ಕೊಳ್ಳೋ ಯಾರು? ಒಬ್ಬನ ಪಟ್ಯಾರು ಬೇರೆ ಮಾಡ್ಕೋತಾರ. ಇವಕ್ಕೆ ಅಂತ ಗೊತ್ತು ಶಾಸ್ತ್ರಗಳ, ಇವಕ್ಕೆ ನಿರ್ವಚನೀಯ ಶಬ್ದ. ಇವು ಯಾರಿಗೂ ಹತ್ತುದಿಲ್ಲ, ಅವಾಗೊಪ್ಪೋಗ ಹತ್ತಾಯಿ ಅತ್ಯಂತ ಪ್ರಾಮಾಣಿಕ. ಇದನ್ನ ಟೀಕಾರ ಹೇಳ್ತಾರೆ ಅಲ್ಲಿ ಬಿಜ ಬಂದಂಗೆ. ಏನು ಪರಮಾತ್ಮ ಇರ್ತಕ್ಕಂಥ ಇನ್ನು ಯಾರಿಗೂ ಹತ್ತು. ಉದಾಹರಣೆ ಲಕ್ಷ್ಮೀಪತಿತ್ವ ಯಾರಿರೋದನ್ನು ಅದು ಅವಾಗ ಯಾರಿಗೆ? ಭಗವಂತಗೆ. ಹಂಗೆ ವರಭೋಗೀಶಯನ ಅವನ ಹಾವು ಅಂದ್ರೆ ಹೆದರು ಸಾಯ್ತಾವ. ಹಾವಿನ ಮೇಲೆ ಮಲ್ಕೋಬೇಕಾರೆ ಹೆಂಗೆ ಇರ್ಬಾರ್ದವ, ಹೌದಿಲ್ಲ? ಅಥವಾ ಕಾಳಿಂಗ ಮಾಡ್ತಾನೆ, ಮತ್ತೆ ಯಾರು ಮಾಡ್ಯಾರ ಯಾರು ಹಿಂಗೆ ಕೆಲವು ಹೆಸರವಲ್ಲ ಅವ ಇರ್ತಕ್ಕಂಥವು ವಿಶಿಷ್ಟ ಶಬ್ದಗಳಿವು. ಭೋಗೀಶಯನ ಬಹುಪ್ರಕಾರ ಏನ್ ಮಾಡ್ತಾನ? ವಿಭಾಗ ಗೈಸಿ ಯಾವನು ನಿರಂಶ ಜೀವನ ಶರೀರವನು, ನಿರಂಶ ಜೀವನ ಶರೀರವನ ಭೋಗವಿತ್ತು ಸುಷುಪ್ತಿ ಕಾಲವಿ ಸಾಗರವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳು ಏಕತ್ರನ ಇದಿಸುವ. ಪರಮಾತ್ಮ ಒಂದು ಮಹಿಮಾ ತಿಳ್ಕೊಡಿ. ವಿಯೋಗರಹಿತ ಅಂತ ಯಾರ ಭಗವಂತನಿಗೆ ನಮ್ಮನ್ನು ಬಿಟ್ಟು ಎಂದೂ ಇರೋದಿಲ್ಲ. ಭಗವಂತ ತಿಳ್ಕೊಡಿ. ಸಾಯೋದಾಗ ನಮ್ಮ ಹಂಗತಿನೇ ಇರ್ತಾನೆ, ನಮ್ಗೆ ಗೊತ್ತಾಗೋದು ಇಷ್ಟೇ. ಅವ ಎಲ್ಲರಿ ಕ್ರಿಯಾ ಯಾವ ನಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಹೇಳೋದು, ಕೊಡೋದು, ತಿನ್ನೋದು, ಉಣ್ಣೋದು ಇವೆಲ್ಲ ಅವ ಅಂತರ್ಯಾಮಿಗೆ ಪರಮಾತ್ಮ ನಿಯಮನ ಮಾಡಲಿಕ್ಕೇ ಬೇಕಿರ. ಅದಕ್ಕೆ ಹೇಳ್ತಾರೆ ವಿಯೋಗರಹಿತ. ವಿಯೋಗ ಅಂದ್ರೆ ಬದಲಾಗೋದು, ಬಿಡೋದು. ರಹಿತ ಇಲ್ಲ, ಭಗವಂತ ಯೋಗರಹಿತ ಅಂತ ಹೆಸರು. ಯಾವಾಗಿದ್ರು ಜೀವನ ಸಂಗತಿನೇ ಇರ್ತಾನೆ. ಪ್ರಾಣ ಹೋತು ಅವ ಹೋಗ್ಬಿಟ್ಟಿರ್ತಾನೆ. ಏನ್ ಮಾಡ್ತಾನ? ಅಂಶಗಳ ಏಕತ್ರ ವೈದಿಸುವ 3 ಅವಸ್ಥಾ ಮನುಷ್ಯರಿಗೆ: ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತ ಅವಸ್ಥೆ ಒಳಗೆ ಬಲಗಣ್ಣಿನೊಳಗೆ ಪರಮಾತ್ಮ ನಿಂತ್ಕೊಂಡು ತಾನು ವಿಶ್ವ 3 ರೂಪ: ವಿಶ್ವ, ತೈಜಸ, ಪ್ರಾಜ್ಞೆ. ಮೊದಲೇ ಪದ್ಯ ಹೇಳಿದ ಮಗ ಪುರುಷ ರೂಪತ್ರಯ ಅಲ್ಲಿ ತಗೋಬೋದಿದ್ದಾನೆ. ಒಂದೇದು ಇಲ್ಲೇ ಚೇತನ ರೂಪ ಹೇಳ್ತಾರೆ, ವಿಶ್ವರೂಪಿ ಪರಮಾತ್ಮ. ಇಲ್ಲೇ ನಾವು ಜಾಗೃತ ಇದ್ದಾಗ, ಸ್ವಪ್ನದಾಗಿದ್ದಾಗ ಕಂಠಕ್ಕೆ ಬಂದ ಅಲ್ಲಿ ವಿಶ್ವ ತೈಜಸ. ಅದನ್ನ ದಾಟಿ ಮಲ್ಕೊಂಡ್ಬಿಟ್ಟು ಎಷ್ಟೇ ಇರೋದು ನಮಗೆ ಗಾಢ ಇದ್ದು ಬಿಡ್ತದೆ. ಅವಾಗ ಪ್ರಾಜ್ಞಾಮಕರಾಗಿರ್ತಕ್ಕಂಥವು. ಪರಮಾತ್ಮ ನಮ್ಮನ್ನು ಆಲಗಿಸ್ಬಿಟ್ಟಿರ್ತಾನಂತ. ಅವಾಗೇನು ನಮಗೇನು ಕಲ್ಪನೆ ಇರೋದೇ ಇಲ್ಲ. ಎದ್ದ ಮೇಲೆ ಅಂತೀವಿ ಭಾರಿ ನಿದ್ದೆ ಆತ್ರಿಪ್ಪ ನಮ್ಮದು ಅಂತೀವಿ ನಾವು. ಹೌದಾ? ನೋಡ್ರಿ, 3 ಅವಸ್ಥಾ ಕೊಡು ಅವನ ಅಲ್ಲಿಯೂ ಅವನ ವ್ಯಾಪ್ತತ್ವ ಹೇಳ್ಬೇಕಾಯ್ತು ದಾಸರಿಗೆ. ಇಷ್ಟು ತಿಳ್ಕೊಂಡಿದ್ದ ದಾಸರ ಹೆಜ್ಜೆ ಹೆಜ್ಜೆಗೆ ಅವನ ವ್ಯಾಪ್ತತ್ವ. ಜಾಗರ ಸ್ವಪ್ನಗಳು. ಜಾಗರ ಅಂದ್ರೆ ಜಾಗರ ಅವಸ್ಥೆ, ಸ್ವಪ್ನ ಅವಸ್ಥೆ. ಇನ್ನೊಂದು ತಾವು ತೋಗ್ಬೇಕಷ್ಟು ಅರ್ಥವಾಗಿ. ವರಭೋಗೀಶೇನ ಯಾರು ಹೇಳಿ ನಿಮಗೆ? ಪರಮಾತ್ಮ. ವರಭೋಗೀಶೇನ ಹಾವಿನ ಮಲ್ಕೊಂಡಿರ್ತಕ್ಕಂಥ ಅತಿಶಯ ಅಂತ ಅರ್ಥದಕ್ಕೆ. ಬಹುಪ್ರಕಾರ ವಿಭಾಗ ಗೈಸಿ ಏನು ಮಾಡ್ತಾನೆ ಗೊತ್ತಾ? ಇಲ್ಲಿ ಕೂತ್ಕೊಂಡಿರ್ತಾನೆ, ಇಲ್ಲಿಂದ ಕಂಠಕ್ಕೆ ಬರ್ತಾನೆ ತೈಸನಾಗಿ. ಅಲ್ಲೇ ಸ್ವಪ್ನ ಹುಟ್ಟಿಸ್ತಾನೆ. ಏನು ಸ್ವಪ್ನ ಏನು ತಾನ ಅಲ್ಲ, ಗಾಬರಿ ಹಂಗಿರ್ತಾವೆ. ರಾತ್ರಿ ಎದ್ದು ಕೂತಿದ್ವಿ ಹೊರಗೆ ಬಂದು, ಹೌದಲ್ಲ? ಏನೇನೋ ಕಥಗಳು ಏನೋ ಇವೆಲ್ಲ. ಕುದುರೆ ತರ್ತಾನ, ಆನೆ ತರ್ತಾನ, ಒಂಟಿ ತರ್ತಾನ, ಇಲ್ಲ ಗೋಲ್ ತರ್ತಾನ, ನಾವು ಓದಂಗೆ ಮಾಡ್ತಾನ. ಇವನಿಷ್ಟು ಕೂಡಿಸಿ ನೋಡ್ರಿ. ಸ್ವಪ್ನ ಕರೆನೋ ಸುಳ್ಳು? ಸ್ವಪ್ನ ಕರೆ ನಮ್ಮ ಶಾಸ್ತ್ರ ಇದಕ್ಕೊಂದು ಈ ಕಾಕೃತ್ಪಾದ ಸುಮಾರು
ನಿಮ್ಗೆ ಆಶ್ಚರ್ಯ ಆಗ್ತದೆ. ನಿಮಗೆ 100 ಪುಟ ಬರೀತಾರೆ ಇದ್ರ ಮೇಲೆ ಸ್ವಪ್ನ ಕರೆ ತಿಳ್ಕೊಂಡು. ಯಾಕೆ ಗೊತ್ತಾ ನಿಮಗೆ? ಸ್ವಪ್ನ ಯಾಕೆ ಇಷ್ಟ ತಿಳ್ಕೊಂಡ್ಬಿಟ್ರಿ? ಇಷ್ಟು ಒಂದು ಮಾತು ಹೇಳ್ಬೇಕು, ಈ ಸುಧಾರ ಮಾತು ಅಷ್ಟು ಮಂದಿ ಹೇಳ್ತೀನಿ. ನಿಮಗೆ ಜನ್ಮಾಂತರದ ಇಲ್ಲ, ಯಾವುದೋ ಜನ್ಮದ ಏನೋ ಒಂದು ಘಟನೆ ಆಗಿರ್ತದೆ, ಅದನ್ನು ತರ್ತಾನೆ ನಿಮ್ಗೆ ಆಗಿದ್ದಿರ್ತದೆ, ನಿಮ್ಗೆ ಗೊತ್ತಾಗ್ತದೆ ಅಂತಂದು ನಿಮ್ಗೆ ಅನುಭವ ಕೊಡಿಸಿ ಮತ್ತೆ ನೀವು ತಾಯಿ ಕೆಡಿಸ್ಬಿಟ್ಟ ಭಗವಂತ. ಸ್ವಲ್ಪ ನಮ್ಮಲ್ಲಿ ಖರೆ ಅದನ್ನ ಹೇಳ್ತಾ ಇದ್ದಾನೆ. ಯಾರು ಒಪ್ಪಿದ್ದಾನೆ ಬಟ್ರೆ ಡ್ರೆಸ್ಸಲ್ಲಿ ಹೋಗ್ತಾನೆ, ಇಂಗ್ಲೀಷ್ ಕಾದಂಬರಿಗಳು ಹೋಗ್ಬೋತಾನೆ ಖರೆ ಅನ್ನೋದು. ಆ ರೀತಿಯಾಗಿ ಜಾಗರ ಏನು ಮಾಡ್ತಾನೆ ಗೊತ್ತಾನೆ? ಚಿಚ್ಚರೀರವನ್ನು ಭೋಗವಿತ್ತು ನಿದ್ರಾವಸ್ಥೆ ಕೊಡ್ತಾನ. ಸುಷುಪ್ತಿ ಕಾಲದಿ ಸುಷುಪ್ತಿ ನಿದ್ರಾವಸ್ಥೆ ಭಯಂಕರ ನಿದ್ದೆ ನಮಗೆ ಸುಷುಪ್ತಿ ಕಾಲ. ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು. ಹಂಗಾರೆ ಎಲ್ಲ ನದಿಗಳವ ಸಾಗರಕ್ಕೆ ಹೋಗಿ ಸಮುದ್ರಕ್ಕೆ ಹೋಗಿ ಕೊಡ್ತಾವ. ಹಂಗೆ ಎಲ್ಲ ಅಂಶಗಳನ್ನು ತೊಗೊಂಡೋಗಿ ಪುನಃ ನಮಗೆ ಅನುಭವ ತಂದು ಕೊಟ್ಟು ವಿಯೋಗರಹಿತ ಪರಮಾತ್ಮ ಇಷ್ಟು ಸುಷುಪ್ತಿ ಜಾಗೃತಾವಸ್ಥೆಯಲ್ಲಿ ಕೂಡ ಅವನ ವ್ಯಾಪಾರ ಉಂಟು, ಅವನ ವ್ಯಾಪ್ತಿತ್ವ ಉಂಟು ಅನ್ನೋದನ್ನು ದಾಸರು ಇಲ್ಲಿ ಕಲ್ಪನಾ ಕೊಡ್ತಾ ಇದ್ದಾರೆ ಅಂತಾರೆ. ಮುಂದುವರಿದು ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ತಂತು ಪಟಗಳ ಓಲ್ ಇದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತಿಯ 2 ಶಬ್ದ. ಆರ್ಯರಿಗೆ ಅನಾರ್ಯರಿಗೆ 2 ಬಿಡಬಹುದು. ಇದರ ಆರ್ಯರಿಗೆ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಸುವುದೇನೋ ಕೊನಿಸ ನೋಡಿ ಒಮ್ಮಿಗಿನ. ಆರ್ಯರಿಗೆ ಅಂದರೆ ಜ್ಞಾನಿಗಳು ಅಂತ ಅರ್ಥ, ಅನಾರ್ಯ ಅಂದರೆ ಅಜ್ಞಾನಿಗಳು ಅಂತ ಅರ್ಥ. ಆರ್ಯರಿಗಾಗಲಿ ಅನಾರ್ಯರಿಗೆ ಅಥವಾ ಅಂದರೆ ಜ್ಞಾನಿಗಳಾಗಲಿ ಅಥವಾ ಅಜ್ಞಾನಿಗಾಗಲಿ ಈತನ ವಿಹಾರವು ಗೋಚರಿಸುವುದೇ ಪರಮಾತ್ಮ ಮಹಿಮಾ ತಿಳಿಗೆ ಸಾಧ್ಯ ಅದನ್ನ ಯಾರಿಗೂ ತಿಳಿಗೆ ಸಾಧ್ಯ. ಅಜ್ಞಾನಿಗೂ ಸಾಧ್ಯ ಇಲ್ಲ, ಜ್ಞಾನಿಗೂ ಸಾಧ್ಯ ಇಲ್ಲ ಏನು ಮಹಿಮಾ ತಿಳ್ಕೊಳ್ಳಿಕ್ಕೆ. ಮೊದಲೇ ಪತ್ತೆ ಹೇಳ್ಯಾರ ಅದನ್ನು ಅಂತಾರ. ಪರಮಾತ್ಮ ನೋಡ್ತಾನ ಭಾರ್ಯರಿಂದೊಡಗೂಡಿ ಲಕ್ಷ್ಮೀದೇವಿ ಸಹಿತನಾಗಿ ಪರಮಾತ್ಮ. ಭಾರ್ಯ ಅಂದರೆ ಹೆಂಡತಿ, ಪರಮಾತ್ಮ ಹೆಂಡತಿ ಲಕ್ಷ್ಮೀದೇವಿ. ಸ್ತ್ರೀ ಭೂ ದುರ್ಗಾ ಸಾತ್ವಿಕ ರಜ ತಮಸ್ಸು. ಸ್ತ್ರೀ ಸಾತ್ವಿಕಕ್ಕೆ, ದುರ್ಗಾ ರಜಸ್ಗೆ, ತಮಸ್ಸಿಗೆ ಸ್ತ್ರೀ ಅಲ್ಲಿ ಭೂದೇವಿ ರಜಸ್ಗೆ, ದುರ್ಗಾ ತಮಸ್ಸಿಗೆ ಅಂತ ಅರ್ಥ. ಆ ರೀತಿ ಕಾರಣ ಕಾರ್ಯ ವಸ್ತುಗಳಲ್ಲಿ ನಮಗೆ 2 ಬೇಕು, ಒಂದು ಕಾರಣ ಒಂದು ಕಾರ್ಯ. ಉದಾಹರಣೆ ಕೊಡಂಗ ಅವ ಕುಂಬಾರ ಗಡಿಗೆ ಮಾಡ್ತಾನೆ, ಅದು ಕಾರ್ಯ. ಕಾರಣ ಏನದಕ್ಕೆ? ಮಣ್ಣಿದ್ರೆ ಕಾರ್ಯಕ್ಕೆ ಗಡಿಗೆ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಅನ್ನ ಮಾಡ್ತೀರಿ, ಅಕ್ಕಿದ್ರೆ ಅನ್ನ ಆಗ್ತದೆ. ಅಕ್ಕಿ ಕಾರಣ, ಅನ್ನ ಕಾರ್ಯ. ಹಂಗಿದ್ದಂಗೆ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪರಮಾತ್ಮ ಪ್ರೇರಣ ಆಗಿರ್ತಕ್ಕಂಥವ. ತಂತು ಪಟಗಳ ಓಲ್ ಇದ್ದು ಹೆಂಗೆ ವ್ಯಾಪನೆ ಗೊತ್ತಾ? ತಂತು ಪಟ ಈಗ ವಸ್ತ್ರ ಹೊತ್ಕೊಂಡು ಮೈ ಮೇಲೆ ಈ ತಂತು ಪಟ ಹೆಂಗೆ ಹಬ್ಬ ನೋಡ್ರಿ ಎಲ್ಲ ಕಡೆಗೆ, ಎಡಕ್ಕೆ ಬಲಕ್ಕೆ ಮುಂದೆ ಉದ್ದಕ್ಕೆ ಹಬ್ಬಿಲ್ಲ. ಹಂಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತಾನೆ ಅಂತ ಹೇಳಕ್ಕೆ ತಂತು ಪಟ ಶಬ್ದ ಆಗ್ತದ. ಓಲಿದ್ದು ಹೆಂಗಿದ್ದಾನಂತ? ಸೂರ್ಯ ಕಿರಣಗಳಂತೆ ಏನ್ ಮಾಡ್ತದೋ ತನ್ನಯ ವೀರ್ಯದಿಂದಲೇ ಕೊಡುತ್ತಿಹ. ಪರಮಾತ್ಮ ಆಗಿರ್ತಕ್ಕಂಥ ಸೂರ್ಯದಿಂದ ಪರಮಾತ್ಮ ಸೂರ್ಯ ಏನ್ ಮಾಡ್ತಾನೆ ಗೊತ್ತಾ? ನೀರನ್ನ ತಾನೇ ಮ್ಯಾಲ ತಗೋತಾನ, ಅದನ್ನ ಆವಿ ಮಾಡ್ತಾನ, ಮೇಘ ಹಾಕ್ತದ, ಅದನ್ನ ಏನ್ ಕೊಡ್ತಾನ? ನಮಗೆ ಮಳೆ ಕೊಡ್ತಾನ. ಹಂಗೆ ಭಗವಂತ ಆಗಿರ್ತಕ್ಕಂಥವ ಕೊಡುತ್ತಿಹ ಇರ್ತಕ್ಕಂಥ ಭಗವಂತ ಅನಾರ್ಯರಿಗೆ ಅಥವಾ ಆರ್ಯರಿಗೆ, ಜ್ಞಾನಿಗಳಿಗಾಗಿ ಅಜ್ಞಾನಿಗಳಿಗೆ ಇವನ ಮಹಿಮೆ ತಿಳಿಯುವುದುಂಟೆ, ತಿಳಿಯಲಿಕ್ಕೆ ಸಾಧ್ಯವೇ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ಭಗವಂತನ ಮಹಿಮೆಯನ್ನು ಇಲ್ಲಿ ಹೇಳಿ ಅಂತಾರ ಮುಂದುವರೆದರು. ಒಳ್ಳೆ ಉದಾಹರಣೆ ಕೊಡ್ತಾ ತಿಳ್ಕೊಡ್ರಿ, ಭಾಳ ಚಂದನ ಉದಾಹರಣೆ. ಹರಿಕಥಾಮೃತ ದೃಷ್ಟಾಂತ ಬಂತು ಅಂದ್ರೆ ಉಪಮಾ ಬಂತು, ಭಾರಿ ಚಂದನ ಉಪಮಾ. ನೀವು ನೋಡಿದ್ರಿ ಅಲ್ಲಿ ಹಿಂದೆ ಕಲಿತು ನೆನಪಿದ್ರೆ 7ನೇ ತಾರೀಕು ಹಿಂದಿನ ಈಗೆಲ್ಲ ಯಾರು ಕಲಿಸೋದಿಲ್ಲ. ಉಪಮಾ ಅಲಂಕಾರನ ಗೊತ್ತು, ಅಲಂಕಾರ ಹೋಗಿಬಿಟ್ಟಿದೆ ಅಲಂಕಾರ ಲೇಲಿಗೆ. ಇನ್ನು ಉಪಮಾ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಉಪಕ ಅಲಂಕಾರ ಅವೆಲ್ಲ ಇದ್ವಾಗಿನ ಕಾಲಕ್ಕೆ ಉಪಮಾ ಅಲಂಕಾರ ಹೋಗಿಬಿಟ್ಟಿದೆ. ಕಾಳಿದಾಸಗೆ ಉಪಮಾ ಇಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಚಂದ್ರ ಮಾತು, ರಘುವಂಶ ಮಾತು. ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಕಾಳಿದಾಸನ ಮಾತು. ಶಂಕರ ಇದ್ದಾನಲ್ಲ ಪರಮಾತ್ಮ, ಆ ಉಮಾನ್ ಸಂತಿ ಹೆಂಗಿದ್ದಾನ್ರಿ ಅವ? ಉಮಾ ಅಂದ್ರೆ ಯಾರು? ಪಾರ್ವತಿ. ಪಾರ್ವತಿ ಪುತ್ರ ಹೆಂಗಿದ್ದಾರೆ ಗೊತ್ತಾ? ಭಾಳ ಚಂದ ಹೇಳ್ತಾನ ಅವ ಮಾತನ್ನ, ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ. ವಾಗರ್ಥಾಮಿವ ಸಂಪೃಕ್ತವು ಶಬ್ದಾರ್ಥ ಒಂದ್ಬಿಟ್ಟು ಒಂದಿರ್ತಾವ, ನಾವೇಂದ್ರೆ ಹಂಗಿದ್ದಾನಂತ ಅವ್ರಿಗೆ ಕೂಡ. ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಹಂಗಿದ್ದಂಗೆ ಉದಾಹರಣೆ ಆಗುತ್ತೆ ನಿಮಗೆ. ಹಂಗೆ ಉಪಮಾ ಹೆಚ್ಚು ಚಂದ ನೋಡಿ ಇಲ್ಲಿ ಅಂತಾರ. ನಿಮ್ಗೆ ಅರ್ಥ ಆಗ್ತಕ್ಕಂಥ ಪದ್ಯ ಒಳ್ಳೆಯದು, ನಾ ಹೇಳಿದ್ರು ಅರ್ಥ ಆಗ್ತದೆ. ಇದು ಎಲ್ಲಿದೆ ಗೊತ್ತೇ ನಿಮಗೆ? ವಿಜಯದಾಸರು ಪರಿಪೂರ್ಣ ಸುಳ್ಳು ಅದನ್ನು ಬರೆದಾರ. ಒಂದು
ದಾಸ ಅಲ್ಲಿ ತಗೋತಾರೆ. ಅವ್ರನ್ನೂ ಬಿಡುದಿಲ್ಲ. ವಿಜಯ ಅವ್ರಿಗಿಂತ ಮೊದಲಾಗ್ಯಾರ ವಿಜಯದಾಸರು, ಯಾರಕ್ಕಿಂತ ಜಗನ್ನಾಥರ ಮೊದಲಾಗ್ಯಾರ. ಅವ್ರು ಪುಸ್ತಕ ಹೋಗ್ಯಾರ ನಂಗೆ ಅರ್ಥ ಆಗ್ತದೆ. ಮತ್ತೆ ಓದು ಬರೀತಾರ ನೋಡಿ ಹೆಂಗ. ಜನಕ ತನ್ನಾತ್ಮಜೆಗೆ ವರಭೂಷಣ, ಅದೇ ಶ್ರದೇ ಇಲ್ಲ, ಅಲ್ಲಿ ಕೆಲವು ಲಕ್ಷ ಆಗ್ಯದ. ಭೂಷಣ ಆಗ್ಬೇಕದು ಶ್ರದ. ವರಭೂಷಣ ದುಕೂಲವ ತುಡಿಸಿ ತಾ ವಂದನೆ ಕೈಗೊಳ್ಳುತ್ತ ಅವನ ಹರಸುತ್ತ ಹರುಷ ಪಡುವಂತೆ ವನರು ಏಕ್ಷಣ ಪೂಜ್ಯ ಪೂಜಕನೆನಿಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಫಲಗಳನ್ನು ಇವ ಭಜಕರಿಗೆ. ಫಲ ಅಂದ್ರೆ ಅನುಗ್ರಹ ಮಾಡ್ತಾನೆ. ಯಾರಿಗೆ? ಭಜಕರಿಗೆ. ತನ್ನನ್ನು ಯಾರು ಉಪಾಸನೆ ಮಾಡ್ತಾರ, ಯಾರು ಪ್ರೀತಿಯಿಂದ ಸ್ತೋತ್ರ ಮಾಡ್ತಾರ, ಆರಾಧನೆ ಮಾಡ್ತಾರ, ಅವರಿಗೆ ಫಲಗಳನ್ನು ಇವ ಯಾವ ಭಗವಂತ. ಹೆಂಗೆ ಉದಾಹರಣೆ ಕೊಡ್ತಾನೆ ನೋಡ್ರಿ, ಒಳ್ಳೆ ಚಂದ ದೃಷ್ಟ ಅಂತ. ಜನಕ ಅಂದ್ರೆ ಯಾರು? ತಂದೆ. ತನ್ನ ಆತ್ಮಜೆಗೆ ತನ್ನ ಮಗ್ಗ ಇದೇ ಕೃಷ್ಣದ ತನ್ನ ಏನ್ ಮಾಡ್ತಾನ? ವರ ಭೂಷಣ ಶ್ರೇಷ್ಠ ಅರಿವಿ ತೊಗೊಂಬಂದು ಹಾಕ್ತಾನೆ. ಭೂಷಣ ಸುಲೋ ಅಂಗಿ ಪಂಗಿ ಅಂತ ತರಿಸ್ತಾರಲ್ಲ, ಎಲ್ಲ ಮೇಲೆ ತರಿಸ್ತಾರೆ. ಭೂಷಣ ಹಿಂಗೆ ಅರಿವಿಗಳಂತ. ದುಕೂಲ ಶಬ್ದಕ್ಕೆ ಬಟ್ಟೆ ಅಂತ ಅಂತಾರೆ, ರೇಷ್ಮೆ ಬಟ್ಟೆಗಳನ್ನ ತೊಡಿಸಿ. ಹೌದಾ? ತಂದೆ ಏನು ಮಾಡ್ತಾನ? ತನ್ನ ಮಗ್ಗ ಒಳ್ಳೆ ವಸ್ತ್ರ ತರಿಸ್ತಾನ, ಒಳ್ಳೆ ರೇಷ್ಮೆ ವಸ್ತ್ರ ತರಿಸ್ತಾನ, ಅವನು ತೊಡಿಸ್ತಾನ. ತಾ ವಂದನೆಯ ಕೈಗೊಳ್ಳುತ್ತ ಅಲಂಕಾರ ಮಾಡಿ ಮಗ್ಗೆಲ್ಲ ಹಾಕಿ ನಮಸ್ಕಾರ ಮಾಡ ಮಗನ ಇದೆ ಅಂತ. ನಾವು ಯಾರು? ತಂದೆ. ಏನ್ ಮಾಡ್ತಾನ? ಹರಸುತ್ತ ಅವಾಗ ಅನುಗ್ರಹ ಮಾಡ. ಆಯುಷ್ಮಾನ್ ಭವ ವಿದ್ಯಾವಾನ್ ಭವ ಅಂತ ಅವಾಗ ಹರುಷ ಪಡುವಂತೆ. ಇಷ್ಟು ಮಾಡಿದ್ರೆ ಏನಾಗ್ತಾವ? ತಂದೆಗೆ ದುಃಖ ಆಗ್ತಾನೆ. ಯಾಕೆ ನಮಸ್ಕಾರ ಮಾಡಲಿ ಮಗಳು ಕೂತ್ಕೊಡ್ತಾನೆ. ತಂದೆ ಅಂದ್ರೆ ಹರುಷ ಪಡುವಂತೆ. ತಂದೆ ತನ್ನ ಮಗನಿಗೆ ಒಳ್ಳೆಯ ಹೊಸ ಹೊಸ ವಸ್ತ್ರವನ್ನು ತೊಡಿಸಿ ಅಲಂಕಾರ ಮಾಡಿ ನಮಸ್ಕಾರ ಮಾಡಿಸಿಕೊಂಡು ಅವನು ಹರಿಸಿ ಸಂತೋಷ ಪಡುವಂತೆ ಭಗವಂತಿದ್ದಾನ. ನಾವೆಲ್ಲ ಅವನ ಮಕ್ಕಳು ಅಂತ ಅರ್ಥ. ಏನ್ ಮಾಡ್ತಾನ? ವನರುಹೇ ಕ್ಷಣ ಭಗವಂತ. ಆ ಶಬ್ದಕ್ಕೆ ಅರ್ಥ ವನರುಹೇ ಕ್ಷಣ. ಅರ್ಥ ಹೇಳ ಹೆಂಗ? ವನ ಅಂದ್ರೆ ನೀರು. ವನ ಶಬ್ದ ಭಾಳ ಅರ್ಥ. ರುಹ ಅಂದ್ರೆ ಬೆಳೆಯೋದು, ನೀರಿನೇ ಬೆಳೆಯೋದು ಯಾವುದು? ಕಮಲ. ಈ ಕ್ಷಣ ಕಣ್ಣು, ಕಮಲದಂತೆ ಕಣ್ಣುಳ್ಳ ಭಗವಂತ ಅಂತ ಅರ್ಥದ. ಹಂಗೆ ಹರಿಕತ ಹೆಂಗದ ನೋಡಿ ಹಂಗೆ. ವನರುಹೇ ಕ್ಷಣ ಭಗವಂತ. ಪೂಜ್ಯ ಪೂಜಕ ನೆನೆಸಿ ಅವನೇ ಪೂಜ್ಯ, ಅವನೇ ಪೂಜಕ. ಹೆಂಗೆ? ತಂದೆ ಮಾಡಿದಲ್ಲ, ಅದೇ ಪರಮಾತ್ಮ ಇರ್ತಕ್ಕಂಥ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ. ಅರ್ಥ ಮಾಡಿಕೊಡ್ರಿ. ಅವನೇ ಪೂಜಾ ಸಾಮಗ್ರಿ, ಅವನೇ ಇರ್ತಾನೆ. ಪೂಜಾ ಮಾಡೋ ವ್ಯಕ್ತಿಯಲ್ಲಿಯೂ ಅವನೇ ಇರ್ತಾನೆ. ಪೂಜಾ ತೋಳೋ ಮೂರ್ತಿಯಲ್ಲೂ ಅವನೇ ಇರ್ತಾನೆ. ತಾನು ಅಷ್ಟು ಅನುಗ್ರಹ ಮಾಡ್ತಾನೆ. ಅವಾಗ ಹೆಂಗೆ ಬಟ್ಟೆ ಗಿಟ್ಟಿ ತೊಡಿಸಿದಲ್ಲ ಹಂಗೆಲ್ಲ ತುಳಸಿ ಹೂ ಎಲ್ಲ ನಾವು ಸಪ್ಲೈ ಮಾಡ್ತಾನೆ. ದೇವ್ರ ನಾವು ಮಾಡೋಲ್ವ ಯಾಕೆ? ಭಗವಂತ ಮಾಡ್ಸೋಣಕ್ಕಂತ ನಮ್ಮಿಂದ ಕೂತ್ ಪೂಜಾ ಮಾಡ್ಸೋಣ ಅವನ. ಅಲ್ಲಿ ಹೆಂಗೆ ತಂದು ಅನುಗ್ರಹ ಮಾಡಿದ ಹಂಗೆ ಭಗವಂತ ನಮಗೆ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ ಭಗವಂತ. ಇಲ್ಲಿಯೂ ಕೂಡ ಅವನ ವ್ಯಾಪ್ತಿತ್ವ ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಪರಮಾತ್ಮ ಫಲಗಳ ನೀವ ಯಾರಿಗೆ? ಭಜಕರಿಗೆ. ಆ ರೀತಿ ಹೇಳ್ತಾ ಇದ್ದಾರೆ. ಭಗವಂತರ ರೀತಿ ಇರ್ತಕ್ಕಂಥದ್ದು ಅದೇ ಹೇಳಿ ಪರಿಪೂರ್ಣ ಸುಳ್ಳಾದಿ ಅಂತ ಒಂದು ಮಾತು ಹೇಳ್ತಾ ಹಂಗಾಗಿಂದು ವಿಜಯದಾಸ ಅಂತಾರೆ. ಅವ್ರು ನೆನೆಸಬೇಕು ಅಂತ ನೋಡಿ. ಇದ್ರ ಅರ್ಥ ಎಷ್ಟು ಚಂದ ಹೇಳ್ತಾರೆ ವಿಜಯದಾಸರು. ಜಗನ್ನಾಥ ಉತ್ಕೃಷ್ಟ ಅನಿಸ್ತದ. ವಿಜಯದಾಸರು ಅದಕ್ಕೂ ಹಗರು. ಸಕಲ ಸಂಪೂಜೆ ಈ ಪರಿರಲು ಮತ್ತೆ ಲಕ್ಷ್ಮೀ ಪೂಜಿಸುವಳು ನಿನ್ನ. ಲಕ್ಷ್ಮಿಗೆ ನೀನೇ ಪ್ರೇರಕನಾಗಿ ಒಳಗೆ ನಿಂದು ನಿನಗೆ ಅರ್ಚಕನಾಗಿ ಅನುಗಾಲ. ನಿನಗೆ ನೀನೇ ಪೂಜೆ ಮಾಡಿಕೊಳ್ಳುವ ದೇವ, ಎನಗ ಅವಶ್ಯತೆ ಇಲ್ಲ. ನಾ ಏನು ಮಾಡ್ತೀನಪ್ಪ ಮಹಾರಾಯ ಅಂತಾರ ಅವಳು. ನಾನು ಮಾಡೋ ಯೋಗ್ಯತನೂ ಇಲ್ಲ, ಸಾಮಂತರ ಯೋಗ್ಯತನೂ ಇಲ್ಲ ನನಗೆ. ನೀ ಎಲ್ಲ ಅನುಕೂಲ ಮಾಡಿಕೊಟ್ಟು ನೀನೇ ಪೂಜೆ ಮಾಡಿಸ್ಕೊಂಡು ಅನುಗ್ರಹ ಮಾಡ್ತೀನಿ ನಮಗೆ. ಯಾಕೆ? ನೀನು ಅಂತಕ್ಕಣ ನೀನು ತಂದಿದ್ದಂಗೆ ನಾವೆಲ್ಲ ನಿನ್ನ ಮಕ್ಕಳಿದ್ದಂಗೆ ಅಂತಕ್ಕಂಥ ಕಲ್ಪನಾ. ಅಲ್ಲಿ ಪರಮಾತ್ಮನ ವೈಶಿಷ್ಟ್ಯವನ್ನು ಹೇಳಿ ಅಂತ ಮುಂದುವರೆದ ದಾಸರ ಇದೇ ಪದ್ಯವನ್ನು ಮುಂದುವರಿಸ್ತಾ ವಿಚಾರವನ್ನು ದಾಸರ ಪದ್ಯ. ತಂದೆ ಹೌದಲ್ಲ? ಹೌದಾ? ಹೌದು, ಕರೆಕ್ಟ್ ಹೌದಿಲ್ಲ? ಈಗ ತಂದೆ ಹಿಂದೆ ಜನಕಂತ ಹೇಳ್ಯಾರ. ಮತ್ತೊಂದು ಹಳೆ ತೋಡ ಸಂಭ್ರಮದಿ ಅರ್ಥ ಅಲ್ಲ ಆಗ್ತದೆ ನಿಮಗೆ. ಬಹಳ ಕರವ ಶಬ್ದ. ತನ್ನಯ ಬಂಧು ಬಳಗವ ನೆರಹಿ ಏನ್ ಮಾಡ್ತಾನ? ಮದುವೆಯ ನಂದನೆಗೆ ಮಾಡಿ ಮನೆಯೊಳಗೆ ಇಡುವ ತೆರನಂತೆ. ಇಂದಿರಾಧವ ಅಲ್ಲೇನಂದ್ರು ವನರುಹೇ ಕ್ಷಣ ಅಂತ. ಇಲ್ಲೇ ಇಂದಿರಾಧವ. ಹಿಂಗೆ ಓದ್ಕೋತ ಹೋಗ್ರಿ. ಅದು ಚಂದ ಹರಿಕದ ಚಂದ ಅನಿಸ್ತದೆ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನೆಗೆ ಸಂಬಂಧ ಗೈಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯು ಇಡುವ. ಸಂಸ್ಕೃತಿ ಶಬ್ದಕ್ಕೆ ಸಂಸಾರ ಅಂತ ಅರ್ಥ. ಅದೇಂಗ ಸಂಸ್ಕಾರ? ಸುಖ ಅಸುಖ. ದುಃಖನೂ ಅದ, ಸಂತೋಷನೂ ಅದ. ಸುಖನೂ ಅದ, ದುಃಖನೂ ಅದ. ಈ ಸಂಸಾರ ಬರೇ ಸುಖದ್ದಿಲ್ಲ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ನನಿತ್ಯಂ ಲಭತೆ ದುಃಖಂ ನನಿತ್ಯಂ ಲಭತೆ ಸುಖಂ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. 30, 31, 25 ಭಾಳ ದುಃಖ.
ಒಂದನೇ ತಾರೀಕಿನ ಭಯಂಕರ ಸಂತೋಷ ಪಗಾರ ಬರ್ತದೆ ಹಿಂಗೆ ಇವ್ರು ಏನಂತ ಹೇಳ್ತಾ ಇದ್ದಾರೆ ಹೇಳಿ ನಿಮ್ಗೆ ಇಡ್ತೀವಿ ಸಂಸ್ಥೆ ಭಗವಂತ ಇರ್ತಾನೆ ಹೆಂಗೆ ಇರ್ತಾನೆ ಅದು ಹೇಳ್ತಾನೆ ನೋಡ್ರಿ. ತಂದೆ ಅರ್ಥಾತ್ ತಂದೆ ಅಂದ್ರೆ ಯಾರು? ಅಪ್ಪ. ಬಹು ಸಂಭ್ರಮದಿ ಏನ್ ಮಾಡ್ತಾನ? ತನ್ನಯ ಬಂಧು ಬಳಗವ ನೆರಹಿ ಸಕುಟುಂಬ ಸಪರಿವಾರ ಏನ್ ಮಾಡ್ತಾನ? ಎಲ್ಲರೂ ಕೂಡಿಸ್ತಾನ. ಮದುವೆಯ ನಂದನೆಗೆ ಮಾಡಿ ಯಾರಿಗೆ ಲಗ್ನ ಮಾಡ್ತಾನ? ಮಗನಾಗ. ಎಲ್ಲರೂ ಕೂಡಿಸ್ತಾನ, ಮತ್ತಷ್ಟು ಬರಬಾರ್ದು ಪತ್ರ ಹಾಕ್ತಾನ. ಎಲ್ಲರನ್ನು ಕೂಡಿಸಿ ಅಷ್ಟು ಕರೆಸಿ ಮಾಡಿ ಮನೆಯೊಳಗಿಡುವ ತೆರನಂತೆ ಅವು ಮನೆ ಕಟ್ಟಿಸಿಕೊಟ್ಟು ಆರಾಮ್ ಗಂಡ ಹೆಂಡತಿ ಸುಶಿ ಮಗ ಇರ್ರಿಪ್ಪ ಆರಾಮ್ ತಿಳ್ಕೊಂಡು ಇಂದ ಅದರಂತೆ ಪರಮಾತ್ಮ. ಪರಮಾತ್ಮ ತಂದಿದ್ದಂಗೆ ನಾವು ಅವನಿಗೆ ಮಕ್ಕಳಿದ್ದಂಗೆ. ಇಂದಿರಾಧವ ನೋಡಿ ಆಗಲೇ ಹಂಗಂದ್ರು. ಇಲ್ಲಿ ಇಂದಿರಾಧವ ಯಾರವ? ಮತ್ತೆ ಅರ್ಥ ಮಾಡಿ ಬರ್ತೇನೆ ಅಂದ್ರೆ ಇಲ್ಲಿ ಶಿವ ಅಂತ ಅರ್ಥ ಮಾಡಿ ಬರ್ತೇನೆ. ಇದಕ್ಕೆ ಶಬ್ದಕ್ಕೇನು? ಇಂದಿರಾಧ ಪರಮಾತ್ಮ ಅಂತಾರ. ಇಂದಿರಾಧವ ತನ್ನ ಇಚ್ಛೆಗಳಿಂದ, ನಮ್ಮ ಇಚ್ಛಾ ಏನೂ ಇಲ್ಲ, ಅವನ ಇಚ್ಛೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವೇನೇನೋ ಪ್ಲಾನ್ ಹಾಕೊಂಡಿರ್ತೀವಿ. ಸುಖಪೂರ್ಣ ನಿಜಾಮಿತ ಬೋಧತನು ಪರಶಕ್ತಿರ ಅನಂತ ಗುಣಪುರಃ ಆಚಾರ ಅಂತಾರ. ನೆನಪು ಮಾಡ್ಕೊಳ್ಳಿ. ಸತ್ಯ ಸಂಕಲ್ಪ ಏಕೋವಶಿ ವಾಯುಸ್ತೋತ್ರ. ಸತ್ಯ ಸಂಕಲ್ಪ ಒಬ್ಬರೇ ಸತ್ಯ ಸಂಕಲ್ಪ. ನಾವೆಲ್ಲ ಭ್ರಷ್ಟ ಸಂಕಲ್ಪರು. ನಮ್ಮ ಸಂಕಲ್ಪ ಏರಿತು ಇಲ್ಲ ಅಂದ್ರೆ ಇಲ್ಲ. ಕಿತ್ತೂರು ಚೆನ್ನಮ್ಮ ಟ್ರೈನಿಗೆ ಗಾಡಿ ಫಿಕ್ಸ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡು ಸಹಕುಟುಂಬ ಸಹಪರಿವಾರ ಅಲ್ಲಿ ಹೋಗಿ ಬಸ್ ಸ್ಟೇಷನ್ಯಾಗ ಚಾಗಿ ಕುಡ್ಕೋತ ಬುತ್ತಿ ತಿನ್ಕೋತ ಈ ಗಾಡಿ ಕಾಯ್ಕೋತ ಕೊಡೋದು. ಇದು ನಮ್ಮ ಇಚ್ಛಾ. ಗಾಡಿ ಬರೋದು ಅವನ ಇಚ್ಛಾ. ಅದಿಲ್ಲ ಹುಟ್ಟು ಹೊಳ್ಕೊಂಡು ಬನ್ನಿ ಬರೋದಿಲ್ಲ. ಯಾಕೆ? ಅವನ ಇಚ್ಛಾ ನೀಡಿರುತ್ತೆ, ನಮ್ಮ ಇಚ್ಛಾ ಇರೋದು. ಅವ ಸತ್ಯ ಸಂಕಲ್ಪ ಅಂದ್ರೆ ಅವನೇ. ನಾವೆಲ್ಲ ಭ್ರಷ್ಟ ಸಂಕಲ್ಪ. ನಾವು ಮಾಡಿರ್ತಕ್ಕಂಥ ಸಂಕಲ್ಪಕ್ಕೆ ಅನುಗ್ರಹ ಆಗಬೇಕು ಮಾತ್ರ ಸತ್ಯ ಸಂಕಲ್ಪ. ಅಷ್ಟು ಹಂಗೆ ಮಾಡಿದ್ರೆ ದೇವ್ರು ಹೇಳಿಕ್ ಬರೋದಿಲ್ಲ. ಎಲ್ಲಾನು ಅನುಗ್ರಹ ಮಾಡ್ತಾನೆ. ಅಷ್ಟು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ನಿಮಗೆ ಹೌದು ಇಲ್ಲ ನಾವು ನಿಜ ನಾನು ಮೋದಿನ ಮಾಡು ಅಂದ್ರೆ ಮಾಡಲಿಕ್ಕೆ ಸಾಧ್ಯ. ದೇವ್ರ ನಿಮಗೆ ಹೇಳ್ತು ಮಾಡ್ತಿರ್ಬೇಕಾದಂತ ಬೇಕಾದಂತ. ಆ ರೀತಿ ತಂದೆ ಬಹು ಸಂಭ್ರಮದಿ ಅರ್ಥಾತ್ ಈಗ ತನ್ನಯ ಬಂಧು ಬಳಗವ ನೆರಹಿ ಮದುವೆ ಯಾರಿಗೆ? ನಂದನೆಗೆ ಮಾಡಿ ಮಕ್ಕಳಿಗೆ ಮನೆಯೊಳಿಯುವ ತೆರನಂತೆ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನೆಗೆ ಸಂಬಂಧ ಗೈಸಿ. ನೋಡಿ, ಗುಣ ಇದೇ ಇರೋ ಅರ್ಥ. ಗುಣಗಳ ಚೇತನ ಜೀವಕ್ಕೆ. ಅದು ಸಾತ್ವಿಕನೋ ರಾಜಸನೋ ತಾಮಸನೋ ಅದಕ್ಕೆ ಚೇತನವನ್ನು ಆ ಜೀವವನ್ನು ಕೊಟ್ಟು ಹುಟ್ಟಿಸಿ ಏನ್ ಮಾಡ್ತಾನ? ಸುಖಾತ್ಮಕ ಏನು ಸುಖ ಸಂಸಾರ ದುಃಖ ಸಂಸಾರ ಅವನಿಗಿಟ್ಟಿರ್ತಕ್ಕಂಥ ಕುತುಳಿ ಇಡುತ್ತೇನೋ ಪರಮಾತ್ಮನೇ ವ್ಯಾಪ್ತರಾಗಿರ್ತಕ್ಕಂಥ ಅವನ ಮಹಿಮೆಯನ್ನು ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಂತ ಮುಂದುವರೆದಂಥ ಮಹಾನುಭಾವರು ಬಹಳ ಚಂದ ಉದಾಹರಣೆ. ಒಂದಕ್ಕಿಂತ ಒಂದು ಪದ್ಯ ಹೆಂಗೆ ನೋಡ್ರಿ ಹಂಗ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿ ಚಿತ್ರದಲ್ಲಿ ಪೊರಮಟ್ಟು ಬಹಳ ಚಂದ ಓದ್ಕೊಳಿಕೆ. ಪೊರಮಟ್ಟು ಅನಲನ ಇರವನು. ಪೊರಮಟ್ಟು ಅನಲ ನಿರವನು ಹೆಂಗೆ ಬಿಡಿಸ್ಬೇಕು? ಪೊರಮಟ್ಟು ಅನಲನ ಇರವನು ತೋರದ ಲಿಪ್ಪ ತೆರನಂತೆ. ಮತ್ತೊಂದು ಉದಾಹರಣೆ. ವನಜ ಆಂಡೋಳ್ ಅಖಿಲ ಜೀವರ ತನುವಿನ ಒಳ ಹೊರಗಿದ್ದು ಕಾಣಿಸದ ಅನಿಮಿಶೇಷನು ಸಕಲ ಕರ್ಮವ ಮಲ್ಪನವರಂತೆ. ಕಡಿ ಸಾಲ ತಿಳ್ಕೊಂಡ್ಬಿಟ್ಟು ಸಾಕು. ನೋಡ್ರಿ, ಅನಿಮಿಶೇಷ ಪರಮಾತ್ಮ ಅಂತ. ಹೆಂಗೆ? ಅನಿಮಿಷ ಅಂದ್ರೆ ದೇವತೆಗಳು, ನಿಮಿಷ ಅಂದ್ರೆ ರೆಪ್ಪಿ. ದೇವ್ರಿಗೆ ರೆಪ್ಪಿ ಇರಲ್ಲಂತ, ನಮ್ಮೆಲ್ಲ ರೆಪ್ಪಿ ಇರ್ತಾವ. ನಿಮಿಷ ಅಂದ್ರೆ ರೆಪ್ಪಿ, ಅನಿಮಿಷ ದೇವ್ರ ರೆಪ್ಪಿಲ್ಲ. ಅನಿಮಿಷ ದೇವರು ಅವರ ಈಶ, ಅವ್ರ ಒಡೆಯ ಯಾರು? ಮತ್ತವ ದೇವತೆಗಳ ಒಡೆಯ ಪರಮಾತ್ಮ. ಅದು ಅನಿಮಿಶೇಷ. ಹರಿಕತಾಮಸ ಚಲೋ ಡಿಕ್ಷನರಿ ತಯಾರಾಗ್ತದೆ. ಎಷ್ಟು ಶಬ್ದ ಎಷ್ಟು ವ್ಯಾಖ್ಯಾನ ಅಂತ. ಅನಿಮಿಶೇಷ ನಿಮಿಷ, ಅನಿಮಿಷ ಅವರಿಗೆ ಈಶ ಪರಮಾತ್ಮ. ಏನ್ ಮಾಡ್ತಾನ? ಸಕಲ ಕರ್ಮವ ಮಾಲ್ಪನವರಂತೆ. ತಿಳ್ಕೊಂಬಿಡ್ರಿ ಅಂತ ಉದಾಹರಣೆ ಮೇಲೆ ಕೊಡೋಲ್ರಕ್ಕ. ಎಲ್ಲ ಕರ್ಮ ಅವರಂತೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಯಾರ ಸ್ವಭಾವ ಅದು ತಕ್ಕಂಗೆ ಪರಮಾತ್ಮ ಬಿಡ್ತಾನೆ. ಹೊರತಾಗಿ ಫರಕ್ ಮಾಡಿ ಕೊಡೋದಿಲ್ಲ. ಅದು ಬೇವಿನ ಬೀಜ ಇರಲಿ, ಮಾವಿನ ಬೀಜ ಇರಲಿ. ಅದನ್ನ ಹೇಳ್ತಾಳೆ. ಹೆಂಗಂತ ಗೊತ್ತಾ? ತೃಣ ಅಂದ್ರೆ ಹುಲ್ಲು. ತೃಣಕೃತಾಲಯ ಹುಲ್ಲಿನ ಜೋಪಡಿ. ಆಲಯ ಅಂದ್ರೆ ಮನೆ, ಒಂದು ಹುಲ್ಲಿನ ಮನೆ ಅದ. ಹೊಗೆ ಸಂದಣಿಸಿ, ಹೊಗೆ ಅಂದ್ರೆ ಹೊಗೆ, ಅಲ್ಲಿ ಹೊಗೆ ಬಾರ್ದು ಕೊಡ್ರಿ. ಪ್ರತಿ ಛಿದ್ರದಲ್ಲಿ ಪೊರಮಟ್ಟು, ಒಂದು ಜೋಪಡಿ ಅದ, ಒಳಗೆ ಬೆಂಕಿ ಅದ. ಆ ಬೆಂಕಿಯಿಂದ ಹೊಗೆ ಹೊಂಟದ. ಹೊಗೆ ಎಲ್ಲ ಹಾದು ಹೊರ ಬರ್ತದ. ಬೆಂಕಿಯಿಂದ ಬರ್ತದನ ಹೊಗೆ ಅಷ್ಟ ಬರ್ತದ. ಅನಲನ ಇರವನು. ಅನಲ ಅಂದ್ರೆ ಬೆಂಕಿ. ಅಂದ್ರೆ ಶಾಸ್ತ್ರ ಹೇಳ್ತಾರಲ್ಲ, ಎತ್ರ ಎತ್ರ ವನ್ನೇ ಎತ್ರ ಎತ್ರ ಧೂಮಃ ತತ್ರ ವನ್ನೇ. ಅಲ್ಲಿ ಹೇಳಿ ಸಾಯ್ತಾರೆ. ಎಲ್ಲಿ 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 ಹೊಗೆ ಅದ ಅಲ್ಲಿ ಬೆಂಕಿ ಬೇಕು ಅಂತ ಅರ್ಥ. ಹಂಗಿದ್ದಂಗೆ ತೋರದ ಲಿಪ್ಪ ತೆರನಂತೆ. ತೋರದಲ್ಲಿ ಅಂದ್ರೆ ಹೊಗೆ ಕಾಣ್ತದೆ, ಬೆಂಕಿ ಕಾಣೋದಿಲ್ಲ. ಎಲ್ಲಿ? ಆ ಜೋಪಡಿ ಒಳಗೆ. ಯಾಕೆ? ತೃಣಕೃತ ಆಲಯ, ಅದು ಹುಲ್ಲಿನ ಜೋಪಡಿ ಇದ್ದಂಗೆ. ಅದರಂತೆ ತಿಳ್ಕೊಡ್ರಿ.
ಅದರಂತೆ ವನಜ ಜಾಂಡದೊಳು, ವನಜಾಂಡ ಬ್ರಹ್ಮಾಂಡ, ಅಖಿಲ ಜೀವನ ತನುವಿನ ಒಳ ಹೊರಗಿದ್ದು ಪರಮಾತ್ಮ ತೋರಿ ತೋರದರೆ ಒಳಗೆ ಕುತ್ಕೊಂಡಾನ, ತೋರ್ತಾನ ನಮಗೇನಾರ ಇಲ್ಲ, ಆದ್ರೆ ಕ್ರಿಯಾ ಮಾಡ್ತೀವಲ್ಲ ಗೊತ್ತಾಗ್ತದೆ ಅವ ಮಾಡ್ತಕ್ಕಂಥದ್ದು. ತೋರಿ ತೋರದರೆ ಪರಮಾತ್ಮ ಕಾಣಿಸದ ಅನಿಮಿಷೇನು ಸಕಲ ಕರ್ಮ ಮಾಳ್ಪನವರಂತೆ. ನಾವೇನು ತಿಳ್ಕೊಂಡಿರ್ತೀವಿ ಈ ಕರ್ಮ ಮಾಡಿಸೋ ಅವನೇ, ಕರ್ಮ ಮಾಡದೆ ಗೊತ್ತಾಗ್ತದೆ ಇವ ಮಾಡಿಸ್ತಾನೆ ತಿಳ್ಕೊಂಡು, ಆದರೆ ಗೊತ್ತಾಗೋದಿಲ್ಲ ಅವ ತಿಳ್ಕೊಂಡು. ಹಂಗೆ ಪರಮಾತ್ಮ ನಮಗೆ ಗೊತ್ತಾಗದಂತೆ ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮನ್ನು ನಿಯಾಮಕನಾಗಿ ಪ್ರೇರಕನಾಗಿ ನಮ್ಮ ಸ್ವಭಾವ ತಕ್ಕ ಮಾತ್ರ ಕೆಲಸ ಮಾಡಿಸ್ತಾನೆ. ಫರಕ್ ಮಾಡಿಬಿಡೋದು, ಎಷ್ಟು ಫರಕ್ ಮಾಡಿಬಿಡೋದು, ನಮ್ಮ ಜೀವನ ಯೋಗ್ಯತೆ ಎಷ್ಟು ಅದರಂತೆ ಪರಮಾತ್ಮ. ಭೀಷ್ಮಾಚಾರ್ಯ ಇಷ್ಟೆಲ್ಲ ಇತ್ತು, ಇಷ್ಟೆಲ್ಲ ಇದ್ರೂ ಕೂಡ ಸಾಯುವಂಥ ಸ್ಥಿತಿ ಬಂತವ್ರಿಗೆ. ಕೃಷ್ಣನ ಕಂಡವರು, ಕೃಷ್ಣನ ನೋಡಿದವರು, ಕೃಷ್ಣನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ. ನಿನ್ನ ಅನುಭವ ನೀನು ಅನುಭವಿಸ್ಬೇಕು, ನೀನು ಬೇಚಾಡಿದಿ ಅನುಭವಿಸ್ಬೇಕು ಅಂತ ದಾಸ. ಹಂಗೆ ಕರ್ಮ ಯಾರೂ ಬಿಟ್ಟಿಲ್ಲ, ಬ್ರಹ್ಮದೇವ್ರನ್ನ ಬಿಟ್ಟಿಲ್ಲ ಕರ್ಮ ಅಂತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾನೆ ಮುಂದಂತಾರ. ಈ ಪದ್ಯೊಳಗೆ ಏನು ಶಬ್ದ ಆಗ್ತದೆ ದಾಸರಾಯ, ಏನು ವೈಶಿಷ್ಟ್ಯ ಈ ಪದ್ಯ ಅಂದ್ರೆ ಅವ್ರು ಪುಣ್ಯ ಮತ್ತೆ ತಿಳ್ಕೊಳ್ಬೇಕು. ಅದಕ್ಕೆ ಹರಿಕಥಾಮಸಾರ ಎಷ್ಟು ಸಾಧ್ಯದ ಅಷ್ಟು ಅಂದುಬಿಡಿ ಜೀವಂತ ಸಾಕಿ ಈ ಜನ್ಮಕ್ಕೆ ಈ ಗ್ರಂಥ ಸಾಕು ತಿಳ್ಕೊಂಬಿಡ್ರಿ ನಮಗೆಲ್ಲ. ಅಲ್ಲಿ ನೋಡಿ ಇಲ್ಲೇ ಆಗ್ನೇಯ ಪುರಾಣ, ಕರ್ಮಠ ಸುದ್ರಿ, ಆಚಾರ್ಯ ಭಾಷ್ಯ, ಸುಧಾ ಅಷ್ಟು ಬಂದಾವ ಈ ಪದ್ಯೊಳಗೆ ನೋಡಿ ಹೆಂಗ. ಶ್ರುತಿ ತತಿಗಳಿಗೆ ಗೋಚರಿಸಲಾಮ ಇನ್ನೊಂದು ಪದ್ಯ ಮುಂದೆ ಹೊತ್ಕೊಂತ ಹೇಳ್ತೇವೆ. ಪಾದಪಗಳ ಅಡಿಗೆರೆಯೇ ಸಲಿಲವು ತೋದು ಕೊಂಬೆಗಳು ಉಬ್ಬಿ ಪುಷ್ಪ ಸ್ವಾದು ಫಲವೀ ಒಂದದಲ್ಲಿ ಸರ್ವ ಜೀವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಹೌದಾ, ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಪರಮಾತ್ಮ ಸುಲಭದಾಗ ತನ್ನ ಮಹಿಮೆ ತೋರುದಿಲ್ರಿ. ಹೆಂಗೆ ತೋರ್ತಾನೆ ಹೇಳ್ತಾರ. ಪಾದಪ ಅಂದ್ರೆ ಗಿಡ, ಗಿಡಕ್ಕೆ ಪಾದಪ ಅಂತ ಹೇಳ್ತಾರೆ. ಹೆಂಗೆ ಪಾದ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಪಾದ ಕಾಲು. ಪಾದೇನ ಪಿಬತೀತಿ ಪಾದಪಃ ಸಮಾಸದ. ಗಿಡ ಆಹಾರ ತೊಗೊಳ್ ಬಂದು ಮ್ಯಾಲಿನ ಗೊತ್ತಿಲ್ಲ, ಇಲ್ಲಿ ಗೊತ್ತದ ಬೇರಿನಿಂದ, ಅದಕ್ಕೆ ಪಾದಪ ಅಂತ ಹೇಳ್ತಾರೆ. ಅರ್ಥ ಆಗ್ತಿಲ್ಲ. ಪಾದಪ ಪಾದದಿಂದ ಅಂದ್ರೆ ತಲೆ ಕೆಳಗಿಂದನೇ ನೀರು ತೊಗೊಂಡು ಬೀಳ್ತಾರೆ, ಅದಕ್ಕೆ ಪಾದಪ ಅಂತ. ಪಾದಪಗಳ ಅಡಿಗೆ ಗಿಡದ ಬುಡಕ್ಕೆ ಅಂತ ಅರ್ಥ. ನೀರು ಎರೆಯೇ, ಸಲಿಲ ಅಂದ್ರೆ ನೀರು, ಅದು ಏನಾಗ್ತದೆ ತೋದು ಗಿಡ ತೂಯಿಸ್ಕೊಂಡು, ಕೊಂಬೆಗಳು ಉಬ್ಬಿ. ಹೌದಾ, ಗಿಡ ಬೆಳೀತದೆ. ಗಿಡ ಬೆಳೀತು ಯಾರ ಮೇಲೆ ಹೂವಿನ ನೀರು ಹಾಕ್ತಾರೆ. ನೀವೆಲ್ಲ ನೀರು ಹಾಕ್ತೀರಿ, ಇವಾಗ ತುಳಸಿ ಗಿಡಕ್ಕೆ ನೀರು ಹಾಕ್ತಿರ್ತೀರಿ, ತುಳಿ ಬಡ್ಡಿಗೆ ಹಾಕ್ತಾರೆ, ಮೇಲೆ ಎಲ್ಲಿಗೆ ಹಾಕ್ತಾವ. ಹಂಗೆ ಆ ಪರಮಾತ್ಮ ಇರ್ತಕ್ಕಂಥವ ಏನು ಕೊಡ್ತಾವ ಉಬ್ಬಿ. ಪುಷ್ಪ ಅಂದ್ರೆ ಹೂವು, ಸ್ವಾದು ಅಂದ್ರೆ ಹಣ್ಣು, ಫಲವೀ ಒಂದದಲ್ಲಿ. ಹಂಗೆ ಗಿಡದ ಬುಡಕ್ಕೆ ನೀರು ಹಾಕಿದರೆ ಕೊಂಬೆಗಳು ಉಬ್ಬಿ ಹೂವಾಗಿ ಫಲ ಆಗಿ ಅದು ಹೆಂಗೆ ಕೊಡ್ತದೋ ಅದರಂತೆ ಪರಮಾತ್ಮ ಏನ್ ಮಾಡ್ತಾನೆ. ಸರ್ವೇಶ್ವರ ಯಾರೋ ಪರಮಾತ್ಮ ಜನರ ಆರಾಧನೆಯ ಕೈಗೊಂಡು ನಾವು ಮಾಡ್ತಕ್ಕಂಥ ಆರಾಧನೆ ಏನು ಹೇಳೋದು, ಭಗವಂತ ಜಗತ್ತಿನ ವೃಕ್ಷ, ಜಗತ್ತಿನ ತಾಯಿ ಬೇರೆ ಯಾರು ಭಗವಂತ. ಅವನ ಕಲ್ಪನಾ ಕೊಡ್ತಾ ಈ ಪ್ರಪಂಚ ಇರೋದು ಅವನ ಮೇಲೆ ಅಂತ ನಾ ಕೈಕೊಂಡು ಹೆಂಗೆ ಮಾಡ್ತಾನೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ, ಬ್ರಹ್ಮ ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು, ಅವರ ನಾಮದಲ್ಲಿ ಫಲವಿತ್ತು. ನೋಡ್ರಿ, ನಾವು ಯಾರ್ಯಾರನ್ನೂ ಉಪಾಸನ ಮಾಡ್ತೀವಿ, ಯಾರ್ಯಾರನ್ನೂ ಪೂಜೆ ಮಾಡ್ತೀವಿ, ನಾವು ಅಲ್ಲಿ ಫಲ ಸಿಗ್ತದೆ ನಮ್ಮ ಮಧ್ಯಮಗ. ಆದರೆ ಪರಮಾತ್ಮ ಅವರ ಅಂತರ್ಯಾಮಿಯಾಗಿದ್ದುಕೊಂಡು ತಾನು ಅನುಗ್ರಹ ಕೊಡ್ತಾನೆ, ಅನುಭವ ಫಲ ಕೊಡ್ತಾನ, ಅವ್ರಿಗೆ ಸಂತೋಷ ಪಡ್ತಾನ, ತನ್ನ ಮಹಿಮೆಯ ತೋರಗೊಟ್ಟ ಜಗಕ್ಕೆ. ಉದಾಹರಣೆ ಹೆಂಗೆ ಕೊಡ್ತೀನಿ ನಿಮಗೆ. ಹಿರಣ್ಯ ಕಶ್ಯಪು ಯಾರು ಗುರುಸ್ತೂತ ಆರಾಧನೆ ಮಾಡಿ ತಪಸ್ ಮಾಡಿದ, ಬ್ರಹ್ಮದೇವರು ಕೂಡ ತಪಸ್ ಮಾಡಿದ. ಅವಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆದರು. ಏನು ಬೇಕಂತ ಕೇಳೋ ಇನ್ನೆಲ್ಲ ನಿಮಗೆ ಕಥೆ ನಿಮಗೆ ಗೊತ್ತದ. ಇಲ್ಲಿ ಬ್ರಹ್ಮದೇವರು ಕೊಟ್ಟರು ಕೂಡ ಅಂತರ್ಯಾಮಿ ಕೊಡ್ತಕ್ಕಂಥ ಪರಮಾತ್ಮನೇ. ಬ್ರಹ್ಮದೇವರು ಕೊಟ್ಟಲ್ಲ, ಅವ್ರ ಹೆಸರಿಗೆ ಕೊಟ್ಟು ಮಹತ್ವ ಕೊಟ್ಟ. ಕೆಲವೊಂದು ಕೇರುತ್ತೆ, ಯಾರನ್ನ ಉಪಾಸನ ಮಾಡಿದ್ರೆ ಲಘುನ ಫಲ ಸಿಗ್ತದೆ ಅಂತ ತಿಳ್ಕೊಂಡು ಆ ಕೃಷ್ಣ ಸುದ್ದಿಗೆ ಹೋಗ್ಬಾರ್ದು ಅಂದ್ರೆ ಅವರು ಭಾಳ ಕಷ್ಟ ಮಾಡೋದು ಅಂದ್ರೆ ಅವರು ಕಾಡಿಸಿ ಬೇಯಿಸಿ ಹಣ್ಣು ಮಾಡಿ ನೋಡ್ತಾನೆ. ನಿಮ್ಮ ದೇವತೆ ನಡುವೆ ಕೈ ಬಿಟ್ಟು ಆಯ್ತು ಯೋಗ್ಯತಾ ಅಷ್ಟ ಅಂತ. ಸ್ವಾಮಿ ನೀನೇ ಸರ್ವತ್ರ, ನಿನ್ನ ಬಿಟ್ಟಿನ ಯಾ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ. ಇದು ಬಳು ಹೋದ್ರು ಭಾಳ ಕಷ್ಟ ಬಳಿ ಎಲ್ಲಿಯೋ ಕೆಲವೊಂದೇ ಬರ್ತೈತಿ. ಅಲ್ಲಿಕ್ಕೆ ಹೇಳಲಿಕ್ಕೆ ಚಂದ ತಿಳ್ಕೊಡ್ರೆ ಬೇಕಾದ್ರೆ ಹಿಂಗಾಗಿ ಬೇಕಾದ್ರೆ ನೋಡಿ ಹಿಂಗ ಒಂದು ಉದಾಹರಣೆ ಹೆಂಗ ಹೇಳ್ತೇನೆ. ಮುನ್ನ ಇಲ್ಲಿ ಎಲ್ಲಿ ಸ್ಟೇಷನ್ ಅದಲ್ಲ, ನಾನು ನೋಡಿದ್ದು, ನಾವು ಲಕ್ಷ್ಮಣ ಹೋದಾಗಿದ್ದಲ್ಲ,
ಏನು ಪ್ಯಾಂಪ್ಲೆಟ್ ಹಂಚಿದ್ರು ನಮ್ಮೂರಾಗ ಲಕ್ಷ್ಮೀಸೋದಾಗ ಹಂಚಿದ್ರು ಪ್ಯಾಂಪ್ಲೆಟ್ ಹಚ್ಚಿದ್ರು. ಅವ ಎಲ್ಲಿಗೆ ಬಂದು ಕೂತವ, ಅವ ಏನಿಲ್ಲ ಅದನ್ನು ಕೊಡ್ತಾನಂತ. ಅವ ನಿಮ್ಗೇನಿಲ್ಲ ಅದನ್ನು ಕೊಡ್ತಾನ. ಮೂಗಿದ್ರೆ ಮೂಗು, ಕಣ್ಣಿದ್ರೆ ಕಣ್ಣು, ಹೊಟ್ಟಿದ್ರೆ ಹೊಟ್ಟೆ ಬೇಕಾದ್ರೆ ಕೊಡ್ತಾನ. ಅದೇನು ನೀವು ಒಂದು ಹಳೆಯ ವಸ್ತು ತೊಗೊಂಡೋಗಿ ಅವಾಗ ಕೊಡ್ಬೇಕು. ಬೇಕಾತಿಲ್ಲ, ಚಪ್ಪಲ್ ಇರಲಿ, ಬೂಟ್ ಇರಲಿ, ಸುಡುಗಾಡ್ ಇರಲಿ, ಏನಾದ್ರು ಇರೋದಕ್ಕೆ ಕೊಡ್ಬೇಕು. ಅವಾಗ 15 ಕಾಯ್ಬೇಕು ನೀವು ಅದಕ್ಕೆ. ಹುಚ್ಚು ಜನ ನಮಗೆ ಹುಚ್ಚಿದ ಮಂದಿ ತಳ ಇಲ್ಲ ಹೊಂಟ್ರ ಹಾಗಾಗಲೇ ಯಾರು ಸೀರೆ ತೊಗೊಂಡವ್ರು, ಯಾರು ಕುಂಸ ತೊಗೊಂಡವ್ರು, ಯಾರು ಹಿಂಗೆ ತೊಗೊಂಡವ್ರು ಕೊಟ್ರು. ಅವಾಗ ಕೊಟ್ಟು ಬರ್ತೀವಿ ಅಂತ ಹೇಳಿ ನಾವು ಬರೇ ಬರ್ರಿ ಅಂತ ಹೇಳ. 14ನೇ ರಾತ್ರಿ ಹುಟ್ಟುಟ್ಟಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದವ. ಇದಿದ್ದು ಸಿಗಲೇ ಇಲ್ಲ. ಅವ ಇಂಥ ಮೋಸಡಿತವ್ರ ಜಗತ್ನ ಡಬಲ್ ದುಡ್ಡು ಮಾಡಿಕೊಡೋರು ಎಂತೆಂಥ ಮಂದಿ ಇದ್ದಾರ ಅಂತ ತಿಳ್ಕೊಂಡು ಯಾಕೆ ಹೇಳ್ಬೇಕಾದ್ರು. ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಅಲ್ಲ ಪರಮಾತ್ಮ ನಮ್ಮ ಆರಾಧನೆ ತೋತಾನ. ಉಪಾಸನೆ ಯಾರು ಮಾಡಿ, ಗಣಪತಿನಾರ ಮಾಡಿ, ಮತ್ತೊಬ್ಬರು ಮಾಡ್ರಿ, ಅವ್ರ ಹೆಸರಿಗೆ ಕೊಡ್ತಕ್ಕಂಥ ಭಗವಂತನಿವನ ಅವರಲ್ಲ ತಿಳ್ಕೊಡ್ರಿ. ಆ ಯುಗತ ಹೋಗ್ಬೇಕಾಗ್ತದೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು, ಆದ್ರೆ ತನ್ನ ಮಹಿಮೆಯ ತೋರವರ ಜನಕ್ಕೆ. ಎಲ್ಲಿರ್ತಕ್ಕಂಥ ಉದಾಹರಣೆ ಹೇಳ್ತೀನಿ ಮುಂದೆ, ನೀವು ಗೊತ್ತಿರಲೋ ಗೊತ್ತಿಲ್ಲ ನನಗೆ, ಚಾಷ್ಟಿ ಮಾಡ್ದಂಗೆ ಆಗ್ತೀನಿ ನಿಮ್ಗೆ. ಹಂಗೆ ಹೇಳ್ದಂಗೆ ಒಂದು ವ್ಯಕ್ತಿ ಯಂಕಪ್ಪನ ಪೂಜೆ ಮಾಡ್ತಿದ್ರು. ಪಾಪ ಮುದುಕರು ಆಚಾರರು ಇಲ್ಲಿಂದ ನದಿ ದಾಟಿ ಬರ್ಬೇಕು. ಒಂದು ದೊಡ್ಡ ನದಿ ಹೇಳಿದ್ನೆಲ್ಲ ಗೊತ್ತಿಲ್ಲ ನಿಮಗೆ. ನದಿ ದಾಟಿ ಬರ್ಬೇಕು. ಆ ನದಿ ಒಳಗೆ ಬಂದರೆ ಯಂಕಪ್ಪನ ಪೂಜೆ ಮಾಡ್ಬೇಕು. ಸಂತ ದಕ್ಷಿಣ ಇಲ್ಲ, ದಾನ ಇಲ್ಲ, ಯಾರು ಬರ್ಬೇಕು ದಕ್ಷಿಣ ಹಾಕ್ಲಿಕ್ಕೆ ಅಲ್ಲಿ. ಅದ್ರ ಮೈ ನಿರ್ವಾ ಅಲ್ಲಿ ಯಂಕಪ್ಪನ ಪೂಜೆ ಮಾಡಿ ಅಖಂಡ ಮಾಡಿದ್ರು. ಒಂದು ಸಾಯಂಕಾಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ರು. ದಂಡಿ ಮೇಲೆ ಬಂದು ಕೂತ್ಕೊಂಡ್ರು. ಮತ್ತು ಅವ್ರು ಡೋಣಿ ಬರ್ಬೇಕಲ್ಲ, ಬೇಕಾಗಿ ಕೂತಿದ್ರು. ಒಬ್ಬ ಹೆಣ್ಮಗಳು ಬಂದಾಗ ಆಕೆ ಹಾಲು ಮೊಸರು ಮಾರಕ್ಕೆ, ಆಕಿ ಹಾಲು ಮೊಸರು ಬೆಣ್ಣೆ ತೊಗೊಂಡು ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಬರ ಹುಟ್ಟು ತೊಳ್ಕೊಂಡು ಪಾತ್ರೆನ ತಲೆ ಮೇಲೆ ಇಟ್ಕೊಂಡು ಸೀರೆ ಮ್ಯಾಗ ಕಟ್ಟಿದ್ಲು. ದುರ್ಗ ಅನ್ಕೋ ದಾಟಿ ಹೋಗ್ಬಿಟ್ಲಕ್ಕೆ. ನೋಡಿದ್ರು ಅಂದ್ರೆ ಸುಳ್ಳು ದಿನ ರೊಕ್ಕ ಕೊಟ್ಟೆನ, 2 ಹೋಯ್ತು. ಆ ಡೋಣಿ ರೊಕ್ಕ ಕೊಟ್ಟು ಸತ್ಯ ನಾನು. ಹೆಣ್ಮಗಳಿಗೆ ಹೋಗ್ತಾಳ ಬರ್ತಾಳ, ದುರ್ಗ ಅಂತಾಳ. ಈ ದುರ್ಗವು ಹಿಂಗಿದ್ಮೇಲೆ ನಮ್ಮ ಯಂಕಪ್ಪ ಹೆಂಗೆ ಬಾಳಂದ್ರು. ಯಂಕಪ್ಪ ಎಲ್ಲ ಶ್ರೇಷ್ಠ ಅಲ್ಲ. ದುರ್ಗ ಹೆಂಗಿದ್ದಾದ್ಮೇಲೆ ಇವ್ರು ಮ್ಯಾಲೆ ಸಿಕ್ಕಿ ಧೋತ್ರ ಮೇಲೆ ಕಟ್ಟಿದ್ರು. ಯಂಕಪ್ಪ ಅನ್ಕೋತ ಹೊಂಟ್ರು ನೋಡ್ರಿ. ಸ್ವಲ್ಪ ನಡು ಹೋದ್ರು, ಮುಳುಗಿ ಹಾಕಿದ್ರು. ಯಂಕಪ್ಪ ಕರ್ನೋ ದುರ್ಗ ಕರ್ನೋ ನೋಡಿದ್ರಲ್ಲ ನಾವು. ದುರ್ಗ ಹೋಗ್ಲಿಕ್ಕಿತ್ತು. ಅವ್ರಿಗೆ ಮ್ಯಾಲೆ ಬಂದ್ರು. ಹರಕತ್ತೆ ಹಳೇದು ಇಲ್ಲಿ ಹೋಗ್ತದೆ. ಮನೆ ಮುಗಿಸ್ ನಾವು ಯಂಕಪ್ಪನ ತಿಕ್ ಪೂಜೆ ಮಾಡ್ರ. ಯಂಕಪ್ಪನ ಖರೆ ಮತ್ತೆ ಯಂಕಪ್ಪ ಮದ್ರುಗ ಮತ್ತೆ ಯಂಕಪ್ಪ ಕೃಷ್ಣಾರ್ಪಣ ಮುಳುಗಿ ಯಾಕಂದ್ರೆ ನಮ್ಗೆ ವಿಶ್ವಾಸ ಇಲ್ಲ. ವಿಶ್ವಾಸೋ ಫಲದಾಯಕ. ಯಾರು ನಂಬಿದ್ರೆ ಈ ಸೂತ್ರ? ರಾಯರು ನಂಬ್ಯಾರ ಈ ಸೂತ್ರ ಇರ್ಬೋದು. ಮಂತ್ರಾಲಯ ಈ ಸೂತ್ರ ಏನು ಪಡತನ ಏನು ಇಷ್ಟಿದ್ರು ಕೂಡ ನಕ್ಕೋತ ಅಂಗಾರಕ್ಷಣೆ ಸಿಗ್ಕೊಂಡು ಪಾಠ ಹೇಳ್ಕೋತ ಅಡ್ಡಾಡೋದು. ಪಡತನ ಇರಲಿ ಬೇಕಾದಿರಲಿ. ವಾರದಾಗ 2 ಬಂದಾಗ ಹೆದರಿ ಸಾಯ್ತೇವೆ ನಾವು. ಯಾರು ಮಾಡೋದು ಸೋಮ ಒಬ್ಬರು ಮಾಡ್ತೀವಿ, ಯಾರು ಕಷ್ಟ ಯಾರು ಮಾಡ್ತಾಳೆ, ಯಾರು ಚಂದಿಲ್ಲ. ಹಂಗೆ ಅನನ್ಯ ಚಿಂತೆ ಅಂತೋಮ ಈ ಜನ ಪರಿಪಾಸತಿ. ಇದು ಬರೋದು ಭಾಳ ಕಟ್ಟದ ಕೆಲಸ ಅಂತಾರ. ಬ್ರಹ್ಮ ಭವಾದಿಗಳ ನಾಮಲ್ಲಿ ಕರೆಯುತ್ತಾ ತನ್ನ ಮಹಿಮೆಯ ತೋರಗೊಡ ಜನಕ್ಕೆ ಪರಮಾತ್ಮನು ಗ್ರಹ ಮಾಡ್ತಾನೆ. ದ್ಯಾಮವನು ಖರೆ, ದುರ್ಗವನು ಖರೆ, ಪ್ರಶ್ನೆ ಇಲ್ಲೇ ಇಲ್ಲ. ಅಲ್ಲಿ ಅಂತರ್ಯಾಗಿರ್ತಕ್ಕಂಥ ಫಲ ಕೊಡವ ಭಗವಂತನೇ. ಸರ್ವದೇವ ತವ ಮಾತ್ರ ಸಿದ್ಧಿ. ಅಟ್ಲಿ ಎಷ್ಟು ಕೋಟಿ ಅವ, ಎಷ್ಟೋ ಕೋಟಿ ದೇವರು ತಿಳ್ಕೊಂಡು, 1 ಅಲ್ಲ 2 ಅಲ್ಲ. ಓದೋ ಹುಚ್ಚಿನಾಗ ಸಾಯಿ ಅಪ್ ಸಾಯಿ ಅಮ್ ಸಾಯಿ ನೀ ಸಾಯಿ ನಾ ಸಾಯಿ 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 ಅನ್ಕೋತ ಸಾಯಿ ಬಿಡ್ತಾವ. ಅಲ್ಲಿ ನಿಂತ್ಕೊಂತಾರೆ ಫಲ ಕೊಡೋ ಅವನ. ಮತ್ತೆ ನೋಡು ನೀವು ಸಾಯಿ ಮಂದಿರ ಮುಂದೆ ಎಷ್ಟು ಮಂದಿ ಎಂತಾನ ಏನು ಅಂದ್ರೆ ಯಾರು ಕರೆ ನೀವು ಸಾಯಿ ಕರೆನೋ ಈ ಯಂಕಪ್ಪ ಕರೆನೋ ಸುಡು ಆಗ್ತದೆ ನಮ್ಮ ಸುತ್ತ. ಅದಕ್ಕೆಂದು ವಿಶ್ವಾಸ ಕಳ್ಕೊತಕ್ಕದ್ದಲ್ಲ. ಅಲ್ಲಿ ಕೊಡೋನು ಅವನೇ. ಮತ್ತೆ ಈ ಸಿದ್ಧಾಂತ ಇರಲಿ ಅಂತ ಹೇಳ್ತಾರೆ. ಎಲ್ಲಿ ಫಲ ಕೊಟ್ಟರು ಕೂಡ ಭಗವಂತನೇ ಅಂತ ಇವನು ಹೇಳಿಲ್ಲ ಅಂತರ ಮುಂದುವರೆಯಲ್ಲ. ಇಲ್ಲಿ ಏನು ವೈಭವ ಭಗವಂತನು ಶ್ರುತಿ ತತಿಗಳಿಗೆ ಗೋಚರಿಸದವ ಅಪ್ರತಿಮ ಅಜಾನಂದಾತ್ಮನು ಅಚ್ಯುತ ವಿತತ ವಿಶ್ವಾಧೀರ ವಿದ್ಯಾಧೀಶ ವಿಧಿಜನಕ. ಪ್ರತಿ ದಿವಸ ಚೇತನೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಪರಮಾತ್ಮ ವ್ಯಾಪ್ತಿತ್ವ ಕಡಿಸ ನೋಡ್ಬಿಡ್ರಿ. ಸಂಚರಿಸುತ್ತ ಎಲ್ಲಿ ಪುರುಷನಂದ ನಮ್ಮಲ್ಲಿ ನಿಯಮ್ಯ ನಿಯಾಮಕನಾಗಿ ನಮ್ಮ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮಿಂದ ಕೆಲಸ ಮಾಡ್ತಕ್ಕಂಥವ ತಾನಾಗಿ ಸಂತೈಪ ನಮಗೆ ಸುಖ ಕೊಡ್ತಕ್ಕಂಥ ಭಗವಂತ ಹೆಂಗಿದ್ದ ನಮ್ಮ ಹೇಳ್ತಾರೆ. ಶ್ರುತಿ ತದಗಳಿಗೆ ಗೋಚರಿಸದವ ಅವ್ನು ಮಹಿಮಾ ಹೇಳ್ತಾನೆ. ಹರಿಕಥಾ ನೋಡ್ತಕ್ಕಂಥ ಭಗವಂತ ವೈಭವ ನೋಡಿ. ಇದೇ ಪುಣ್ಯ ಬರೋದು ತಿಳ್ಕೊಡ್ರಿ. ಇದು ಎಷ್ಟು ಅಂತೀರಿ ಅಷ್ಟು ಪುಣ್ಯ ಕೊಡ್ತಿದ್ರು. ಶ್ರುತಿ ತತಿಗಳಿಗೆ ಗೋಚರಿಸದವ. ಶಾಸ್ತ್ರೊಳಗೆ ಶ್ರುತಿ ಅಂದ್ರೆ ವೇದ, ತತಿ ಅಂದ್ರೆ ಸಮೂಹ. ಪರಮಾತ್ಮ ವೇದ ಮೀರಿದ್ದಾನೆ.
ವೇದ ವೇದ್ಯನೂ ಹೌದು, ವೇದಾತೀತ. ಎಷ್ಟು ವೇದ ಓದಿಯೋದಕ್ಕೆ ಅನಾಹುತ ವೇದಗಳು, ಅಷ್ಟು ವೇದ ಓದಿಗೆ ಸಾಧ್ಯನೇ ಇಲ್ಲ ಅವನ್ನ. ವೇದವ್ಯಾಸರು ಕಷ್ಟಪಟ್ಟು 4 ಮಾಡಿರೋ ಅವನು ತುಕಡೆ, ಋಗ್ವೇದ, ಯಜುರ್ವೇದ, ಸಾಮವೇದ 4 ಮಾಡಿ ನಿಮ್ಗೆ ಗೊತ್ತಾ ಹೌದಿಲ್ಲ? ಅವು ಓದಿಕ್ಕೂ ಆಗೋದಿಲ್ಲ ಅವನ್ನ. ಪರಮಾತ್ಮ ಶ್ರುತಿ ತದಳಿಗೆ ಗೋಚರಿಸಮ, ವೇದಕ್ಕಷ್ಟು ಸಿಕ್ಕ ವೇದ ಮೀರಿದ್ರ ಭಗವಂತ ಆಗಿರ್ತಕ್ಕಂಥ. ಆಮೇಲೆ ಅದೇ ಗೋಚರಿಸದ ಬಂದಿಲ್ಲ ಅಲ್ಲಿ ಹೆಂಗೆ ಬಿಡ್ಸೋಕು, ಅಪ್ರತಿಮ. ಇಂಥ ವಸ್ತು ಮತ್ತೊಂದು ಜಗತ್ತಿನಾಗಿಲ್ಲ, ಅಪ್ರತಿಮ. ಅಜ ಆನಂದಾತ್ಮನು ಅಚ್ಯುತ. ಅಜ ಹುಟ್ಟಿಲ್ಲ ಮಗ, ಆನಂದಾತ್ಮ ಚಿದಾನಂದಿನಾಗಿರ್ತಕ್ಕಂಥವ. ಅಚ್ಯುತ ಹೆಸರು ಭಗವಂತ. ಚ್ಯುತಿ ಇಳಿಯತಕ್ಕಂಥವ, ಕೊನೆ ಇರತಕ್ಕಂಥವ. ವಿತತ ಎಲ್ಲ ಕಡೆ ಹೆಬಿರ್ತಕ್ಕಂಥವ. ವಿಶ್ವಾಧಾರ, ವಿಶ್ವ ಜಗತ್ತು, ಜಗತ್ತಿಗೆ ಆಧಾರ ಯಾರು? ಪರಮಾತ್ಮ. ವಿದ್ಯಾಧೀಶ, ಎಲ್ಲ ವಿದ್ಯೆಗಳ ಒಡೆಯ ಯಾರು? ಭಗವಂತ ವಿದ್ಯಾಧೀಶ. ಅವ ವಿಧಿ ಜನಕ. ವಿಧಿ ಅಂದ್ರೆ ಬ್ರಹ್ಮದೇವರು, ಜನಕ ಅಂದ್ರೆ ತಂದೆ. ಬ್ರಹ್ಮದೇವರು ತಂದೆ ಯಾರು? ಪರಮಾತ್ಮ. ವಿಧಿ ಜನಕ ಅರ್ಥ ಆಗ್ತದೆ ಅವ್ರು. ಪ್ರತಿ ದಿವಸ ಏನು ಮಾಡ್ತಾನೆ? ಎಲ್ಲ ಯಾವಾಗಲೂ ಚೇತನರೊಳಗೆ ಅಂದ್ರೆ ನಮ್ಮಲ್ಲಿ ಅಂತ ಅರ್ಥ. ಎಲ್ಲ ದೇವರು ಬಂದರು, ಅಷ್ಟರು ಬಂದರು. ಪ್ರಾಕೃತ ಪುರುಷಾನಂದದಲ್ಲಿ ನಮ್ಮಂತೆ ಇದ್ದುಕೊಂಡು ಸಂಚರಿಸುತ್ತೆ, ನಿಯಾಮಕನಾಗಿ ತಾನಾಗಿ ಸಂತೈಪ. ಭಗವಂತ ಅನುಗ್ರಹ ಮಾಡ್ತಕ್ಕಂಥ ಭಗವಂತ ಇಷ್ಟು ರೀತಿ ಅವನ ಮಹಿಮೆಯನ್ನು ದಾಸರು ಹೇಳ್ತಕ್ಕಂಥವಾಗಿ ಅಂತ ಮುಂದುವರೆದು ಅವನ ಮಹಿಮೆಯ ಅಪಾರವಾಗಿರ್ತಕ್ಕಂಥ ಮಹಿಮೆ ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ವೈಶಿಷ್ಟ್ಯ ಭಗವಂತಂದು. ಮನ ವಿಷಯದೊಳಗೆ ಇರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವು ಸುಸಮೀಚೀನ ಇದು ಉಪಾದೇಯವೆಂದರುಪಿ. ಕನಸಿನಾದರೂ ತನ್ನ ಪಾದದ ನೆನವನೀಯದೆ ಸರ್ವೊಳಗೆದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಪರಮಾತ್ಮನ ಹೆಸರು ವಿಶ್ವ, ವಿಶ್ವ ಅಂತ. ಸ್ಥೂಲ ವಿಷಯಗಳನ್ನು ಪರಮಾತ್ಮ ಕುತ್ಕೊಂಡ್ಬಿಡ್ತಾನೆ, ಬಲಗಣ್ಣ ಮೂವಿ ಭಾಗ ಕುತ್ಕೊಂಡ, ಆಮೇಲೆ ಸುವಿಶ್ವ ಅಂತ ಹೇಳಿದ್ರು. ಹೌದಾ? ಪರಮಾತ್ಮ ನಿಂತುಕೊಂಡು ಎಲ್ಲ ಅನುಭವ ತಗೋತಾನೆ. ಅನುಭವನ ಯಾರಿಗೆ ಕೊಡ್ತಾನೆ? ಜೀವನಿಗೆ ಕೊಡ್ತಾನೆ. ಅದಂತರಲ್ಲಿ ಮನ ವಿಷಯದೊಳಗಿರಿಸಿ. ಮನ ಅಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನ ವಿಷಯಕ್ಕೆ ಹಾಕ್ತಾನೆ. ಕಣ್ಣಿಗೊಂದು ಆಶಾ ಹುಟ್ಟಿಸ್ತಾನ, ಮನಸ್ಸಿಗೊಂದು ಆಶಾ ಹುಟ್ಟಿಸ್ತಾನ, ಮೂಗಿಗೊಂದು ಆಶಾ ಹುಟ್ಟಿಸ್ತಾನ. ಮನವನ್ನು ವಿಷಯಕ್ಕೆ ಕೊಟ್ಟ. ಇದು ಮನವ ಯಾರು? ಭಗವಂತನೇ. ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಮನವನ್ನು ವಿಷಯವ ಮನದೊಳಗೆ ನೆಲೆಗೊಳಿಸಿ, ಮತ್ತು ತಿನ್ನೋದು ಉಣ್ಣೋದು ನಮ್ಮ ಮನಸ್ಸು ತಂದು ಹಾಕ್ತಾನೆ ಅದನ್ನು. ಇದು ಅಂತ ಅನ್ಕೋತೀವಿ. ಬಲು ನೂತನವು ಅಂತ ಹೊಸದು, ಇದು ಎಷ್ಟು ಹೊಸ ರುಚಿ ಅದ ಅನ್ಕೋತೀವಿ. ಅಷ್ಟಲ್ಲ, ಸುಸಮೀಚೀನ, ಇದು ಶ್ರೇಷ್ಠವಾಗಿರ್ತಕ್ಕಂಥ. ಉಪಾದೇಯವೆಂದರಪಿ, ಉಪಾದೇಯ ಸುಖ ಕೊಡ್ತಕ್ಕಂಥ ವಸ್ತು ಅನ್ಕೋತಾನೆ. ಇಷ್ಟು ಇದ್ಕೊಂಡು ಇಷ್ಟು ಮಾಡಿ ಕನಸಿನಾದರೂ ತನ್ನ ಪಾದದ ನೆನೆಯವ ನೀಯದೆ. ಪರಮಾತ್ಮ ಇಷ್ಟು ಮಜಾ ಇದ್ದಾನಲ್ಲ, ಕನಸಿನಾಗ ಸಹಿತ ತಾನು ತೋರಿಸ್ಕೊಡೋದಲ್ಲ. ಏನೋ ಕೆಲವೊಂದು ಪುಣ್ಯ ನೀವೆಲ್ಲ ನೋಡಿಲ್ಲ ಅಂತ ನೋಡಿರ್ತೀರಿ. ಹೌದಾ? ಏನು ದೇವ್ರು ಎಷ್ಟೋ ಬಂದ ನಿಮ್ಮ ಕಣ್ಣ ಬಂದಾನ, ರಾಯ ಬಂದಾರ, ಸ್ವಾಮಿ ಬಂದಿರ್ತಾರೆ ನಿಮ್ಮ ಕಣ್ಣಾಗ. ಅಂತೂ ಭಗವಂತ ಆಗಿರ್ತಕ್ಕಂಥವ ಕನಸಲ್ಲಿಯೂ ಕೂಡ ತನ್ನ ಮಹಿಮೆ ತೋರ್ಬಿಡ್ದಂಗೆ ಸರ್ವರೊಳಗಿದ್ದು ಎಲ್ಲ ಜೀವಲಿದ್ದು ಸ್ಥೂಲ ವಿಷಯವ ಏನು ಮಾಡ್ತಾನ? ವಿಶ್ವನೆಂದೆನಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೊನೆ ಪದ್ಯ ಹೇಳಿ ಮುಗಿಸ್ತಾ ಇದ್ದಂತೆ ಕೂಡ ಕೊನೆ ಪದ್ಯ 14ನೇ ಪದ್ಯ ಅಂತಾರ. ತೋದಕನು ತಾನಾಗಿ ಮನ ಮೊದಲಾದ ಕರ್ಣದೊಳಗಿದ್ದು ವಿಷಯವ ನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕರ. ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತ ವತ್ಸಲ ಭಾಗ್ಯ ಸಂಪನ್ನ. ಶಬ್ದ ಅಂತಿಲ್ಲ, ಅದಕ್ಕಿಂತ ಪುಣ್ಯ ತಿಳ್ಕೊಡ್ರಿ. ಭಗವಂತಂಥವ ಭಕ್ತ ವತ್ಸಲ ಭಾಗ್ಯ ಸಂಪನ್ನ. ಪರಮಾತ್ಮ ಒಂದು ಹೆಸರು ಭಕ್ತ ವತ್ಸಲ ಅಂತ ಹೆಸರು. ತನ್ನ ಭಕ್ತನ ಎಂದೂ ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ಅಂತ ಭಕ್ತರ ಆಗೋದು ಕಾಸ್ಟ್ ಇಷ್ಟೇ ನಾವು ಇಲ್ಲ. ಅವೆಂಥವ ಭಾಗ್ಯ ಸಂಪನ್ನ ಪರಮಾತ್ಮ ಆಗಿರ್ತಕ್ಕಂಥವ, ಅನಂತ ಭಾಗ್ಯ ಇರ್ತಕ್ಕಂಥ ಮಹಾಮಹಿಮ. ಅವನ ಭಾಗ್ಯಕ್ಕೆ ಎಣಿವೆಂಟಿ ಅಂತ ದಾಸ ಎಂಥ ಭಕ್ತ ಭಾಗವನ್ನು ಭಾಗ್ಯ ಸಂಪನ್ನ. ಅವ ಷಡ್ಗುಣೈಶ್ವರಾಗಿರ್ತಕ್ಕಂಥ ಪರಮಾತ್ಮ ಅಂತ ಮಲ್ಲೇಖ. ತೋದಕನು ತಾನಾಗಿ, ತೋದಕ ಅಂದ್ರೆ ಪ್ರೇರಕ, ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ. ತೋದಕ ಪ್ರೇರಕ ಅಂತ ತಾನಾಗಿ ನಮಗೆ ಪ್ರೇರಣೆ ಮಾಡ್ತಕ್ಕಂಥ. ಎಲ್ಲಿದ್ದಾನ? ಮನ. ಮನ ಅಂದ್ರೆ ಮನಸ್ಸು. ಮನದ ಕರ್ಣ ಅಂದ್ರೆ ಇಂದ್ರಿಯಗಳು. ಮನ ಮೊದಲಾದ ಕರ್ಣ ಒಟ್ಟು ತೊಗೊಂಡ್ಬಿಟ್ರು. ಮನ ಮುಂತಾಗಿರ್ತಕ್ಕಂಥ ಇಂದ್ರಿಯಗಳಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಎಷ್ಟು ಮುಂದರ್ಥ. ವಿಷಯವನ್ನೈದುವನು, ಆಯಾ ವಿಷಯಕ್ಕೆ ಆಯಾ ಇಂದ್ರಿಯ ಕೊಟ್ಟು ಸುಖ ಪಡ್ತಕ್ಕಂಥವ. ನಿಜ ಪೂರ್ಣ ಸುಖಾಮಯ ಗ್ರಾಹ್ಯ ಗ್ರಾಹಕನು. ಪರಮಾತ್ಮ ಹೆಸರು ನಿಜ ಪೂರ್ಣ ಸುಖಾಮಯ ಬೋಧತನು. ವಾಯುಸ್ತೋತ್ರ. ನಿಜ ಪೂರ್ಣ ಸುಖಾಮಯ ಬೋಧನು ಪರಶಕ್ತಿ ಅನಂತ ಗುಣ ಪರಮಃ. ಹೆಂಗೆ ಹೆಣ್ಮಕ್ಳಿಂದ ದ್ವಾಯಸ್ತೋತ್ರ ಅನ್ನಿಸ್ತು ನೋಡಿ ದಾಸರಾಯ, ಅಥವಾ ನಮ್ಮ ಕಡೆದು ಅಂತಿಕೊಳ್ಳಿ. ಹರಿಕಥಾಮತ್ರ ಪ್ರಾಣ ಮಾಡಿ ದ್ವಾಯಸ್ತೋತ್ರ ಬಂದು ಹೋಗ್ತದಲ್ಲ, ಅಲ್ಲಿ ಶಬ್ದ ಬಂದು ಹೋದು. ನಮಗೆ ಪ್ರತಿ ದ್ವಾಯಸ್ತೋತ್ರ ಎಂದು ಗೊತ್ತಾಗಲಿಕ್ಕಿಲ್ಲ ಅಂತ. ನಿಜ ಪೂರ್ಣ ಸುಖಮಯ, ನಿಜ
ಪೂರ್ಣ ಸುಖ ಮಯ ಒಬ್ಬನೇ ಇರ್ತಕ್ಕಂಥವ. ಗ್ರಾಹ್ಯ ಗ್ರಾಹಕನು, ತಾನೇ ಸ್ವೀಕಾರ ಮಾಡ್ತಕ್ಕಂಥವ, ಕೊಡ್ತಕ್ಕಂಥವ. ವೇದ ವೇದ್ಯನು, ಮೇಲೆ ಮೇಲೆ ಬರುತ್ತೆ ಶಬ್ದ ಇದು, ವೇದದಿಂದ ತಿಳಿಯಲ್ಪಡ್ತಕ್ಕಂಥ ವಸ್ತುವ ಪರಮಾತ್ಮ. ಇನ್ಯಾರು ವೇದವೇ ತಿಳಿಸ್ಕೊಡ್ಬೇಕು ನಮಗೆ. ತಿಳಿಯದವನು ಉಪಾಧಿ, ಹೆಂಗೆ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು, ವಿಷಯಗಳನ್ನ ಸ್ವೀಕಾರ ಮಾಡ್ತಾ ಸಂತೋಷ ಕೊಡ್ತಕ್ಕಂಥ ಭಕ್ತ. ನಾವು ಯಾರು ಅದಕ್ಕೆ ಶಬ್ದಾಸಂದ್ರ ಇಂಥ ಕ್ರಿಯಾ ಮಾಡೋದ್ರಿಂದ ಅವ ಭಕ್ತ ವತ್ಸಲ. ಪರಮಾತ್ಮ ತನ್ನ ಭಕ್ತರೆಂದು ಕೇಳ್ತಕ್ಕಂಥ ಭಾಗ್ಯ ಸಂಪನ್ನ ಮಹಾಗುಣಗಳ ನಿಧಿ ಅನ್ನುವಲ್ಲಿ 14 ಪದ್ಯ ಮುಗಿಯುತ್ತೆ. ಕರೆಕ್ಟ್ 1 ಕಾಲು ತಾಸು ಹೆಚ್ಚು ಕೂಡ ನಾಳೆ ಈ ಸಂಧ್ಯೆ ಮುಗಿತು. ಇದು 16 ಪದ್ಯ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕ